ಎಲ್ಲರಿಗೂ ನಮಸ್ಕಾರಗಳು. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೂ ಮಹಾವತಾರ್ ಬಾಬಾರವರಿಗೆ ಪ್ರಣಾಮಗಳನ್ನು ತಿಳಿಸುತ್ತಾ, ರಂಗನಾಥ್ ಸರ್ ಅವರಿಗೂ ಮತ್ತೆ ಮಾಲಿನಿ ಮೇಡಮ್ ಅವರಿಗೂ ವಂದನೆಗಳನ್ನು ಅರ್ಪಿಸುತ್ತಾ, ಮತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಎಲ್ಲ ಆತ್ಮ ಬಂಧುಗಳಿಗೆ ಸ್ವಾಗತವನ್ನು ಕೋರ್ತಾ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಮೊದಲನೇದಾಗಿ ಇವತ್ತು ಧ್ಯಾನ ಇರುತ್ತೆ. ಧ್ಯಾನದ ನಂತರ ನಗೆಯ ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ ಸತ್ಯನಾರಾಯಣ ಸರ್ ನಮ್ಗೊಂದು ಜ್ಞಾನ ಹಂಚಿಕೆನ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಇವಾಗ ಧ್ಯಾನ ಮಾಡೋಣ. ಧ್ಯಾನ ಆದ್ಮೇಲೆ ಚೆನ್ನಾಗಿ ನಗಾಡೋಣ. ಚೆನ್ನಾಗಿ ನಗಾಡೋಣ ಎಲ್ಲರೂ. ಧ್ಯಾನನ ಮಾಲಿನಿ ಮೇಡಮ್ ಅವ್ರು ನಡೆಸ್ಕೊಡ್ತಾರೆ ಈಗ. ಓಕೆ, ಎಲ್ಲ ಆತ್ಮ ಬಂಧುಗಳಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ನಮ್ಮ ಗುರು ಹಿರಿಯರಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ, ಬಾಬಾಜಿಯವರಿಗೆ ನಮಸ್ಕಾರ ಮಾಡ್ತಾ, ನಮ್ಮ ರಂಗನಾಥರವ್ರಿಗೂ ಕೃತಜ್ಞತೆಯನ್ನ ತಿಳಿಸ್ತಾ, ನಾವೆಲ್ಲರೂ ಈ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗೋಣ ಅಂತ ಹೇಳ್ತಾ, ಎಲ್ಲರೂ ನಿಮ್ಮ ಕನ್ನಡಕಗಳನ್ನ ಇದ್ರೆ ತೆಗೆದಿಟ್ಬಿಡಿ. ನಂತರ ನೇರವಾಗಿ ಕೂತ್ಕೊಳ್ಳೋಣ. ಎಲ್ಲರೂ ನಿಮ್ಮ ಹತ್ರ ಪಿರಮಿಡ್ ಕ್ಯಾಪ್ ಇದ್ರೆ ಕ್ಯಾಪ್ ಅನ್ನ ಹಾಕೊಳ್ಳಿ. ಆಮೇಲೆ ಪಿರಮಿಡ್ ಕಪ್ಸ್ ಅಂದ್ರೆ ಪಿರಮಿಡ್ ಇಂದ ಮಾಡಿರತಕ್ಕಂತ ನಿಮ್ಮ ಕನ್ನಡಕಗಳಿದ್ರೆ ಅದನ್ನು ಕೂಡ ನೀವು ಧರಿಸ್ಬೋದು. ನಿಮ್ಗೆ ಬೇಕು ಅಂದ್ರೆ ನಾನು ತೋರಿಸ್ತೀನಿ. ಇದೀಗ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪಿರಮಿಡ್ ಕ್ಯಾಪ್ ಅಂದ್ರೆ ಇದು. ಪಿರಮಿಡ್ ಕಪ್ಸ್ ಅಂತಂದ್ರೆ ನೀವು ಕಣ್ಣಿಗೆ ಅಂದ್ರೆ ನೀವು ಎಲ್ಲೇ ಕೂತ್ಕೊಳ್ಳಿ, ನಿಮಗೆ ಯಾವುದೇ ತರ ಕಣ್ಣಿಗೆ ಕೂಡ ವಿಶ್ರಾಂತಿ ಸಿಗಬೇಕು ಅನ್ನೋದಾದ್ರೆ ನೋಡಿ, ಇದು ಪಿರಮಿಡ್ ಕಪ್ಸ್. ಹಿಂಗ ಹಾಕೊಂಡ್ಬಿಟ್ರೆ ನೀವು ಇದನ್ನ ಅದ್ಭುತವಾದ ಅಂದ್ರೆ ನಿಮಗೆ ಕತ್ತಲೆ ಇರುತ್ತೆ, ನಿಮಗೆ ಧ್ಯಾನಕ್ಕೆ ಯಾವುದೇ ತರ ಸಮಸ್ಯೆ ಆಗಲ್ಲ. ಯಾರಿಗೆ ಸಾಧ್ಯವಾಗುತ್ತೋ ನೀವುಗಳು ತಗೊಳ್ಳಿ. ಇಲ್ಲಿ ಮುಂದ್ಗಡೆಗೆ ಕಪ್ಗಳಿದೆ ನೋಡಿ, ಪಿರಮಿಡ್ ಕಪ್ಗಳು. ಇದನ್ನ ನೀವು ತಗೊಂಡು ಧ್ಯಾನವನ್ನ ಮಾಡಿ. ಇದು ಅದ್ಭುತವಾದ ಧ್ಯಾನ ನಿಮ್ಮದಾಗುತ್ತೆ ಅಂತ ಹೇಳ್ತಾ, ಓಕೆ, ಎಲ್ಲರೂ ನೇರವಾಗಿ ಕೂತ್ಕೊಳ್ಳೋಣ. ಅದಕ್ಕೆ ಮುಂಚೆ ಒಂದು ಲೋಟ ನೀರನ್ನ ಸೇವಿಸ್ಬಿಡೋಣ. ಒಂದು ಲೋಟ ನೀರನ್ನ ನೀವು ರೆಡಿ ಇಟ್ಕೊಳ್ಳಿ ಅಲ್ಲಿ, ಯಾಕೆಂದ್ರೆ ಧ್ಯಾನದ ನಂತರ ಕೂಡ ನಿಮಗೆ ನೀರು ಕುಡಿಬೇಕಾಗುತ್ತೆ. ಆಮೇಲೆ ಎಲ್ಲರೂ ನಿಧಾನವಾಗಿ ಮೃದುವಾಗಿ ಕಣ್ಣನ್ನ ಮುಚ್ಚಿ ಎಲ್ಲರೂ ಕಣ್ಣು ಮುಚ್ಚಿ ದೀರ್ಘವಾದ ಉಸಿರಾಟವನ್ನ ನಡೆಸೋಣ 3 ಬಾರಿ. ಮೂರು ಬಾರಿ ಉಸಿರಾಟದ ನಂತರ ಎಲ್ಲರೂ ಧ್ಯಾನದಲ್ಲಿ ತಲ್ಲೀನರಾಗಿರೋಣ. ನಮ್ಮ ಇಡೀ ದೇಹವನ್ನ ಧ್ಯಾನಕ್ಕೆ ನಾವು ತಂದುಕೊಳ್ಳುವ ಬಗೆ ಸುಲಭವಾದ ವಿಧಾನದಲ್ಲಿ ಹೇಳೋದಾದ್ರೆ, ನಮ್ಮ ಕಾಲು, ಮಂಡಿ, ನಮ್ಮ ತೊಡೆಗಳು, ಹೊಟ್ಟೆ ಭಾಗ, ಇದೇ ಭಾಗ, ನಮ್ಮ ತೋಳುಗಳು, ಕೈ, ಕತ್ತು, ಕೆನ್ನೆ, ಹಲ್ಲುಗಳು, ಕಿವಿಗಳು, ಕಣ್ಣು, ನಮ್ಮ ಹಣೆಯ ಭಾಗ ಹಾಗೂ ನಮ್ಮ ಸಹಸ್ರಾರ ಸ್ಥಿತಿ ಅಂತ ಏನು ಹೇಳ್ತೇವೆ, ನಮ್ಮ ತಲೆಯ ಭಾಗ, ಇವೆಲ್ಲವನ್ನು ಧ್ಯಾನದಲ್ಲಿ ಮಗ್ನರಾಗುವಂತೆ ಮಾಡೋಣ. ನಾವೆಲ್ಲರೂ ಮಾಡುತ್ತಿರುವ ಧ್ಯಾನ ಆನಾಪಾನ ಸತಿ ಧ್ಯಾನ. ಆನ ಅಂದರೆ ಉಸಿರನ್ನ ತೆಗೆದುಕೊಳ್ಳುವುದು, ಪಾನ ಅಂದ್ರೆ ಉಸಿರನ್ನ ಬಿಡೋದು, ಸತಿ ಅಂದ್ರೆ ಅವೆರಡರ ಒಂದು ಮಿಲನವೇ ಆನಾಪಾನ ಸತಿ ಧ್ಯಾನ. ಇದು ಬಂಗಾಳಿ ಪಾಳಿ ಭಾಷೆಯಲ್ಲಿದೆ. ಸರಿ, ಉಸಿರನ್ನ ತಗೊಳ್ತಾ ನಾವು ಪ್ರಪಂಚದಲ್ಲಿ ಇರತಕ್ಕಂತ ಎಲ್ಲ ಅದ್ಭುತವಾದ ಆಲೋಚನೆಗಳು, ಒಳ್ಳೆಯ ವಿಷಯಗಳು, ಸಕಾರಾತ್ಮಕವಾದ ಆಲೋಚನೆಗಳಿರ್ಬೋದು, ಯೋಜನೆಗಳಿರ್ಬೋದು, ಎಲ್ಲವನ್ನು ತಗೊಳ್ತಾ ಇದ್ದೀವಿ ಅನ್ನೋ ಒಂದು ಭಾವದಲ್ಲಿ ಉಸಿರನ್ನ ತಗೊಳ್ಳೋಣ. ಉಸಿರನ್ನ ಬಿಡ್ತಾ ನಮ್ಮಲ್ಲಿರುವ ಆಸೆ, ಆಮಿಷಗಳು, ಅಸೂಯೆ, ಕ್ರೋಧ,
ಎಲ್ಲವನ್ನು ಹೊರಗಡೆ ಹಾಕ್ತಾ ಇದ್ದೇವೆ ಅನ್ನೋ ಒಂದು ಭಾವದಲ್ಲಿ ನಾವೆಲ್ಲರೂ ಉಸಿರನ್ನ ಹೊರಗಡೆ ಕಳಿಸೋಣ. ನಮ್ಮ ಉಸಿರಾಟವನ್ನೇ ಗಮನಿಸೋಣ. ಎಲ್ಲರ ಗಮನ ಉಸಿರಾಟದೆಡೆಗೆ ಇರಲಿ. ಹೇಳುವವರೆಗೂ ಯಾರೂ ಕಣ್ಣನ್ನು ತೆರಿಬೇಡಿ. ಶೂನ್ಯ ಸ್ಥಿತಿಗೆ ಹೋಗುವಂತಹ ಅದ್ಭುತವಾದ ಯೋಚನೆಯಲ್ಲಿ ನಮ್ಮ ಆತ್ಮವನ್ನು ಅವಲೋಕಿಸೋಣ. ನಮ್ಮನ್ನು ನಾವು ಅರಿಯೋಣ. ಅದ್ಭುತವಾದ ಸಂಗೀತದೊಡನೆ ನಮ್ಮ ಧ್ಯಾನ ಮುಂದುವರಿಯಲಿ. ನಿಮ್ಮ ಮುಖದಲ್ಲಿ ಮಂದಹಾಸವಿರಲಿ. 30 ನಿಮಿಷಗಳ ಧ್ಯಾನವನ್ನ ತಲ್ಲೀನರಾಗಿ ಮಾಡೋಣ. ಮನಸ್ಸಿಗೆ ಮುದ ಕೊಡುವ ಸಂಗೀತದೊಡನೆ ನಮ್ಮೆಲ್ಲರ ಧ್ಯಾನ, ಎಲ್ಲರ ಗಮನ ಉಸಿರಾಟದೆಡೆಗೆ ಇರಲಿ.
3 ನಿಮಿಷಗಳು. ನಿಮಿಷಗಳ ಧ್ಯಾನ. ಎಲ್ಲರೂ ದೇಹ ಸ್ಥಿತಿಗೆ ಬನ್ನಿ. ಐದು, 4, 3, 2, 1, 0. ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನು ಬಿಡಿಸುತ್ತಾ, ಎರಡೂ ಕೈಗಳನ್ನು ಬಿಡಿಸುತ್ತಾ, ನಿಮ್ಮ ಕೈಯಲ್ಲಿರುವ ಪ್ರಾಣಶಕ್ತಿಯನ್ನು ನಿಮ್ಮ ಕಣ್ಣಿನ ಮೇಲೆ ತೆಗೆದುಕೊಳ್ಳಿ. 5, 4, 3, 2, 1, 0. ಹಾಗೂ ಕರ್ಣಗಳಿಗೆ, ಅಂದರೆ ಕಿವಿಗಳಿಗೆ ನಿಧಾನವಾಗಿ ನಿಮ್ಮ ಕೈಯನ್ನು ನೋಡುತ್ತಾ ಕಣ್ಣನ್ನು ತೆರೆಯಿರಿ. ಆತ್ಮ ಬಂಧುಗಳೇ, ಅದ್ಭುತವಾದ ಧ್ಯಾನವನ್ನ ಎಲ್ಲರೂ ಮಾಡಿದ್ದೀರಿ. ಎಲ್ಲರಿಗೂ ಪ್ರೀತಿಪೂರ್ವಕವಾದ ಚಪ್ಪಾಳೆಗಳು. ಧನ್ಯವಾದಗಳು. ಧ್ಯಾನ ಮಾಡಿದಂತ ಎಲ್ಲಾ ಧ್ಯಾನಾಸಕ್ತರುಗಳಿಗೆ ಮತ್ತೆ ಧ್ಯಾನ ಮಾಡಿಸಿದಂತ ಮಾಲಿನಿ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ನಗುವಿನ ಹೊನಲನ್ನ ಹರಿಸ್ಲಿಕ್ಕೆ ಮಾಲಿನಿ ಮೇಡಮ್ ಅವ್ರೀಗ ಈ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಎಲ್ಲರೂ ಮನಪೂರ್ವಕವಾಗಿ ಮನಸ್ ಸಂತೋಷ ಆಗೋ ಹಾಗೆ ನಗಾಡ್ಬೇಕು ಅಂತ ಎಲ್ಲರನ್ನಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಬಂಧುಗಳಿಗೂ ನಗನಗ್ತಾ ಸ್ವಾಗತಿಸ್ತಾ, ಇಲ್ಲಿ ಅವ್ರು ಹೇಳ್ಬಿಟ್ರು ಮನಪೂರ್ವಕವಾಗಿ ಅಂತ. ಹಾಗಾಗಿ ನಾವೆಲ್ಲರೂ ಎದೆ ತುಂಬಿ ಮನ ತುಂಬಿ ಸೂಪರ್ ಆಗಿ ನಗ್ಬಿಡೋಣ. ನಾನು 50 ಎಣಿಸ್ತೀನಿ. 50 ಮುಗಿಯೋವರೆಗೂ ಕಂಟಿನ್ಯೂಸ್ಲಿ ಎಲ್ರು ನಗ್ತಾ ಇರ್ಬೇಕು.
ಎಲ್ಲರೂ ನಿಮ್ಮ ವಿಡಿಯೋಗಳು ಸಾಧ್ಯವಾದವರು ಆನ್ ಮಾಡ್ಕೊಳ್ಳಿ, ಸಾಧ್ಯವಾಗದೇ ಇದ್ದರೂ ಸಮಸ್ಯೆ ಇಲ್ಲ. ಆದರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲರೂ ನಗೋಣ, ಎಲ್ಲರ ಮನೆಯಲ್ಲೂ ನಗುವಿನ ಹೊನಲು ಹರಿಯಲಿ ಅಂತ ಹೇಳ್ತೇನೆ. ಓಕೆನಾ? ಹೃದಯ ತುಂಬಿ ನಗಬೇಕು. ನೋಡೋಣ, ಯಾರಾದ್ರೂ ಒಂದ್ಸರಿ ತೋರಿಸ್ತೀರಾ? ಹಾ, ಶುರು ಮಾಡೋಣ. 50 ಎಣಿಸ್ತೀನಿ ನಾನು. 50 ಎಣಿಸೋಷ್ಟರಲ್ಲಿ ಕಂಟಿನ್ಯೂಸ್ ನಗ್ತಿರ್ಬೇಕು. ಎಲ್ರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲಿ ಕಾರ್ಯಕ್ರಮಲ್ಲಿ ಓ, ಏನ್ ಯಾವ ರೂಮ್ ನಲ್ಲಿ ಮಾ ಮಾಡೋಣ? ಓಕೆ, ರೆಡಿ, ಸ್ಟಾರ್ಟ್. 1 2 3 4 5 ಜೋರಾಗೆ, ಜೋರಾಗೆ. ಬೇಷ್ಗಿರಿನ ಕೊಡ್ತಾರೆ. ಎಲ್ಲರೂ ಒಂದ್ಸರಿ ಬೇಷ್, ನಿಮ್ ಹೆಸರನ್ನ ಹೇಳ್ಕೊಟ್ಟು ಬೇಷ್. ಬೇಷ್ ಮಾಲಿನಿ, ಸೂಪರ್, ವೆರಿ ನೈಸ್. ಸೂಪರ್. ನನ್ನ ಹೆಸರಲ್ಲ, ನಿಮ್ಮ ಹೆಸರು ಹೇಳ್ಕೊಳ್ಳಿ. ದಿನವೂ ಇನ್ನ ಕೇವಲ 7 ದಿನಗಳು, 7 ದಿನ ಅಲ್ಲ, ಆಲ್ರೆಡಿ ನೆನೆ ಸೋಮವಾರ ಮುಗಿದೋಯ್ತು. ಇವತ್ತು ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಇನ್ನು ಕೇವಲ 4 ದಿನ ಇದೆ. 4 ದಿನದಲ್ಲಿ ಅದ್ಭುತವಾಗಿ ನಮ್ಮ ಮನ ತುಂಬಿ ನಕ್ಬಿಡೋಣ. ಎಲ್ಲರೂ ಒಂದ ನಗುಮುಖ ನೀವು ಎಲ್ಲ ತೋರಿಸ್ಬೋದಾ? ವೆರಿ ನೈಸ್, ಸೂಪರ್, ಫ್ಯಾಂಟಾಸ್ಟಿಕ್. ಯಾವಾಗ್ಲೂ ನಗ್ನಗ್ತಾ ಇರಿ. ಸೊ ಈ ನಗನಗ್ತಾ ಇರುವಂತಹದ್ದಲ್ಲಿ ನಮಗೆ ಬಣ್ಣಗಳು ಕೂಡ ಕಾಣತ್ತಲ್ವಾ? ಬಣ್ಣ ಕಾಣುತ್ತೆ. ನಗ್ನಗ್ತಾ ಪ್ರಯತ್ನ ಪಡಿ, ಕಣ್ಮುಚ್ಕೊಂಡು ನಗ್ನಗ್ತಾ ಇರಿ, ಸೂಪರ್ ಬಣ್ಣಗಳು ಬರುತ್ತೆ. ನಳಿನಿ ಅವ್ರು ಕಂಟಿನ್ಯೂ ಮಾಡ್ತಾರೆ. ಈಗ ಅದಕ್ಕೆ ಸತ್ಯೇಂದ್ರ ಬಂದಿದ್ದಾರೆ, ಬಣ್ಣಗಳು ಏನೇನೆಲ್ಲ ಬಣ್ಣಗಳಿದೆ ಹೇಳೇ ಬಿಡ್ತೀನಿ ನಾನು ಅಂತ. ನಿಮಗೆ ನಗೆಯ ಹೊನಲನ್ನು ಹರಿಸಿದಂತ ಮಾಲಿನಿ ಮೇಡಮ್ ಅವ್ರಿಗೆ, ಹರಿಸ್ಲಿಕ್ಕೆ ಎಲ್ರು ಕಾರಣರಾಗಿರುವಂತ ಮಾಲಿನಿ ಮೇಡಮ್ ಅವ್ರಿಗೆ ಧನ್ಯವಾದಗಳು. ಈಗ ನಮ್ಮ ಹಿರಿಯ ಮಾಸ್ಟರಾದಂತ ನಾರಾಯಣ ಸತ್ಯೇಂದ್ರ ಕುಮಾರ್ ಅವರು ಪರಿಪೂರ್ಣತೆಗೆ ಬಣ್ಣಗಳ ಮಹತ್ವ ಎಂಬ ವಿಚಾರದ ಬಗ್ಗೆ ಜ್ಞಾನ ಹಂಚಿಕೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಅದಕ್ಕೆ ಅವ್ರಿಗೆ ಸರ್ ನಮಸ್ಕಾರ. ಸರ್, ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಮೇಡಮ್, ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ಗೆ ಆಹ್ವಾನ ಮಾಡಿರೋದು, ಈ ಸಬ್ಜೆಕ್ಟ್ ಕೊಟ್ಟಿರೋದು ಬಹಳ ಸಂತೋಷ ಆಯ್ತು. ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿರೋರಿಗೆಲ್ಲ ಹೇಳೋದು ಅಂದ್ರೆ, ಮನುಷ್ಯನ ಶರೀರ ಬಗೆ ಬಗೆಯ ಬಣ್ಣಗಳಿಂದ ಕೂಡಿದೆ. ಆದ್ರೆ ಎಲ್ಲರ ಮುಖದಲ್ಲೂ ಬರೋದು ಒಂದೇ ಒಂದು ನಗು ಅನ್ನೋದು. ನಗು ಅನ್ನೋದು ಕಾಮನ್ ಎಲ್ರಿಗೂ. ಬಣ್ಣ ಇರ್ಬೋದು, ಏನೇ ವ್ಯತ್ಯಾಸ ಇರ್ಬೋದು, ಆದ್ರೆ ನಗು ಎಲ್ಲರಲ್ಲೂ ಮೂಡುತ್ತೆ. ದಟ್ ಈಸ್ ದಿ ಸ್ಪೆಷಾಲಿಟಿ ಆಫ್ ದಿ ಲಾಫ್, ನಗು ಅನ್ನೋದ್ರದ್ದು. ಹಾಗೆ ಜೀವನದಲ್ಲಿ ಬಣ್ಣ ಅನ್ನೋದು ಅದ್ವಿತೀಯವಾದ್ದು. ಆಧ್ಯಾತ್ಮಿಕ ಜೀವನದಲ್ಲಿ, ಭೌತಿಕ ಜೀವನದಲ್ಲಿ, ಬಗೆ ಬಗೆಯಲ್ಲಿ, ಆಕಾಶದಲ್ಲಿ, ಪ್ರಕೃತಿಯಲ್ಲಿ ಎಲ್ಲಿಲ್ಲ, ಎಲ್ಲ ಕಡೆನೂ ಬಣ್ಣಗಳಿದೆ. ಆ ಬಣ್ಣಗಳಿಂದ ನಾವು ಬಗ್ಗೆ ಈಗ ಮಾತಾಡೋಣ. ಅದಕ್ಕೆ ಮೊದಲು ಒಂದು ಪ್ರಾರ್ಥನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲು ಗುರುವಿಗೆ ಪ್ರಾರ್ಥನೆ. ಯಾವ್ದೇ ಕೆಲಸ ಮಾಡಿ ಗುರು, ಸೊ ಗುರು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಈ ಕಾರ್ಯಕ್ರಮಕ್ಕೆ ಹೇಳ್ಬೇಕು ಅಂತಂದ್ರೆ, ಭದ್ರ ಬುನಾದಿ ಆಗಿರುವಂತ ಸುಭಾಷ್ ಪತ್ರಿಜಿ ಗುರುಗಳಿಗೆ ನಮ್ಮ ನಮಸ್ಕಾರಗಳನ್ನ ತಿಳಿಸಿ, ಅದೇ ರೀತಿಯಾಗಿ ಈ ಮಹಾವತಾರ್ ಫೌಂಡೇಶನ್ ನ ಪ್ರತಿಯೊಂದು ಕಾರ್ಯಕ್ರಮಗಳು ಈಗ ನಡೀತಾ ಇರೋದಕ್ಕೆ ಒಂದು ಅಚ್ಚುಕಟ್ಟಾದ ಒಂದು ಫ್ರೇಮ್ ಹಾಕಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿರೋ, ಮೇಲು ಉಸ್ತುವಾರಿ ತಗೊಂಡು ನಡೆಸ್ತಾ ಇರುವಂತ ರಂಗನಾಥ್ ಜಿ ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಆಮೇಲೆ ನಮ್ಮ ಈ ಬ್ಯಾಚ್ನ ಮಾಲಿನಿ ರಾವ್, ನಗ್ಸೋದ್ರಲ್ಲಿ ಎಲ್ಲಾದ್ರಲ್ಲೂ ಅವ್ರು ಫೇಮಸ್. ಹೇಳ್ಬೇಕು ಅಂದ್ರೆ ಒಬ್ರು ಅದ್ಭುತವಾದಂತ ಒಂದು ಕಲಾ ಪ್ರತಿಭೆ ಇರುವಂತವ್ರು. ಅಂತವ್ರು ಈ ಕಾರ್ಯಕ್ರಮ ನಡೆಸ್ತಾ ಇರೋದು ಅಂತಂದ್ರೆ ಇಟ್ ಇಸ್ ರಿಯಲಿ ಗ್ರೇಟ್ ಅಂತಾನೆ ಹೇಳ್ಬೇಕು. ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಅದಾದ್ಮೇಲೆ ಈಗ ಕಾರ್ಯಕ್ರಮ ಶುರು ಮಾಡ್ಕೋಣ. ಅದಕ್ಕೆ ಮೊದಲು ಈಗ ಎಲ್ಲಾ ಕಾರ್ಯಕ್ರಮದಲ್ಲಿ ಬಂದಿರುವಂತ
ನಮ್ಮ ಆತ್ಮ ಬಂಧುಗಳೇ, ನಿಮಗೆಲ್ರಿಗೂ ನನ್ನ ನಮಸ್ಕಾರ. ಈ ವಿಷಯವನ್ನ ನೀವೆಲ್ಲ ಕೂಲಂಕುಷವಾಗಿ ವಿಚಾರ ವಿಮರ್ಶೆ ಮಾಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಈಗ ಬಣ್ಣ ಅನ್ನೋದು ಪ್ರಕೃತಿನಲ್ಲಿದೆ, ಅದು ಆಕಾಶದಲ್ಲಿದೆ, ಭೂಮಿಯಲ್ಲಿದೆ, ಪ್ರತಿಯೊಂದು ಕಡೆನಿದೆ. ಬಣ್ಣ ಇಲ್ಲದೆ ನಮ್ ಜೀವನನೇ ಇಲ್ಲ. ಸೊ ಬಣ್ಣ, ದಿಕ್ಕುಗಳಿಂದನೂ ಬಣ್ಣ ಬೇಕು ನಮ್ಗೆ. ಫಸ್ಟ್ ನಾವು ದಿಕ್ಕುಗಳ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಬಣ್ಣ ತಿಳ್ಕೊಳ್ಳೋಣ. ದಿಕ್ಕುಗಳು ದಿಕ್ಕು ತಿಳ್ಕೊಂಡ್ರೆ ಬಣ್ಣ ಯಾವ್ದಕ್ಕೆ ಯಾಕೆ ಇಂಪಾರ್ಟೆಂಟು? ನೀವು ಎಲ್ಲೇ ಹೋಗಿ ತಕ್ಷಣ ನಮ್ಮ ಹತ್ರ ಕಂಪಾಸ್ ಇರೋಲ್ಲ, ಆದ್ರೆ ಮೊಬೈಲ್ ನಲ್ಲಿ ಈಗೆಲ್ಲ ಕಂಪಾಸ್ಗಳು ಬಂದ್ಬಿಟ್ಟಿದೆ, ನೋ ಪ್ರಾಬ್ಲಮ್. ಆದ್ರೂ ಎಲ್ಲೋ ಒಂದ್ ಕಡೆ ರಿಮೋಟ್ ಏರಿಯಾದಲ್ಲಿ ಇರ್ತೀರಾ, ತಕ್ಷಣ ಒಂದು ದಿಕ್ಕು ಬೇಕು ನಿಮ್ಗೆ. ಯಾವುದೋ ಕೆಲವು ವಿಷಯಗಳಿಗೆ ಧ್ಯಾನ ಕೂತ್ಕೋಬೇಕು, ಇನ್ನೇನೋ ಕೆಲಸ ಮಾಡ್ಬೇಕು ಅಂದಾಗ ಸೂರ್ಯ ಎಲ್ಲ ಉದಯಿಸ್ತಾ ಇದ್ದಾನೆ ಅನ್ನೋ ದಿಕ್ಕನ್ನ ಕಂಡು ಹಿಡ್ಕೊಳ್ಳಿ. ಆ ಸೂರ್ಯನಿಗೆ ಎದುರಾಗಿ ನಿಂತ್ಕೊಂಡಾಗ ನಿಮ್ಮ ಹಿಂದಕ್ಕೆ ಬರುವುದು ಪಶ್ಚಿಮ, ಬಲಕ್ಕೆ ಬರುವುದು ದಕ್ಷಿಣ, ಎಡಕ್ಕೆ ಬರುವುದು ಉತ್ತರ. ಇಷ್ಟು ತಿಳ್ಕೊಂಡ್ರೆ ಸಾಕು, 4 ದಿಕ್ಕು ಬಂದ್ಬಿಡುತ್ತೆ. ಸೊ ಉತ್ತರ ಮತ್ತು ಪೂರ್ವದ ಮಧ್ಯಭಾಗದಲ್ಲಿ ಬರುವಂತ ಕೋನವೇ ಈಶಾನ್ಯ. ಪೂರ್ವ ಮತ್ತು ದಕ್ಷಿಣದ ಮಧ್ಯದ ಮೂಲೆ ಬರುವಂತದಕ್ಕೆ ಆಗ್ನೇಯ ಅಂತ ಕರಿತೀವಿ. ಸೊ ದಕ್ಷಿಣ ಮತ್ತು ಪಶ್ಚಿಮ ಮಧ್ಯದಗೆ ನೈಋತ್ಯ ಅಂತೀವಿ. ಪಶ್ಚಿಮ ಮತ್ತು ಉತ್ತರ ದಿಕ್ಕಿನ ಮೂಲೆಗೆ ನಾವು ವಾಯುವ್ಯ ಅಂತೀವಿ. ಹೀಗೆ ದಿಕ್ಕುಗಳನ್ನ 4 ದಿಕ್ಕುಗಳು, 4 ಕೋನ ದಿಕ್ಕುಗಳು ಬರ್ತವೆ. 8 ದಿಕ್ಕುಗಳು ನಾವು ಕಂಡು ಹಿಡ್ಕೋಬಹುದು. ಈ ದಿಕ್ಕುಗಳು ಒಂದೊಂದು ದಿಕ್ಕಿಗೂ ಒಂದೊಂದು ರೀತಿಯ ಬಣ್ಣಗಳು ನಮ್ಗೆ ಪ್ರತಿಬಿಂಬಿಸುತ್ತೆ. ಸಾಮಾನ್ಯವಾಗಿ ಉತ್ತರ ದಿಕ್ಕು ಕುಬೇರನ್ ದಿಕ್ಕು, ಲಕ್ಷ್ಮೀ ದಿಕ್ಕು ಅಂತೀವಿ. ಇದು ಸಮುದ್ರ ಮಥನದಿಂದ ಬಂದಂತ ಲಕ್ಷ್ಮಿ ಬಂದಂತ ದಿಕ್ಕು. ಅದು ಆ ಲಕ್ಷ್ಮಿ ಉತ್ತರ ದಿಕ್ಕಿನಿಗೆ ನೀರಿನಿಂದ ಬಂದಿದ್ದು, ಉತ್ತರ ದಿಕ್ಕು ನೀರಿಗೆ ಒಂದು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ಬೋದು. ಈಶಾನ್ಯ ಮತ್ತು ನೈಋತ್ಯ ಮೂಲೆಗಳು ಅರ್ತ್ ಎಲಿಮೆಂಟ್ ನ ರೆಪ್ರೆಸೆಂಟ್ ಮಾಡುತ್ತೆ, ಭೂಮಿಗೆ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿದ್ದೇನೆ ಅಲ್ಲಿ ಗ್ರೇ ಕಲರ್ ಅನ್ನೋದನ್ನ ನಾವು ಪ್ರತಿನಿಧಿಸುತ್ತೆ ಅಂತ ಹೇಳ್ಕೋಬಹುದು. ಪೂರ್ವ ದಿಕ್ಕು ಮತ್ತು ಆಗ್ನೇಯ ದಿಕ್ಕು ಏನಾಗುತ್ತೆ ಅಂದ್ರೆ ಮರ, ವುಡ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ಇದನ್ನೇ ಅದಕ್ಕೆ ಗ್ರೀನ್ ಕಲರ್ ಅಂತ ನಾವು ಹೇಳ್ಬೋದು. ಹಾಗೇನೆ ದಕ್ಷಿಣ ದಿಕ್ಕು ಬೆಂಕಿಯ ದಿಕ್ಕು, ರೆಡ್ ಕಲರ್ ಅಂತ ನಾವು ಹೇಳ್ಬೋದು. ಆಮೇಲೆ ಈಗ ಪಶ್ಚಿಮ ದಿಕ್ಕು ಮತ್ತು ನಾರ್ತ್ ವೆಸ್ಟ್, ವಾಯುವ್ಯ ದಿಕ್ಕನ್ನ ಮೆಟಲ್ ಏರಿಯಾ ಅಂತಾನು ಕರಿತೀವಿ. ಪಂಚಧಾತುಗಳು ಅಂದ್ರೆ ಯಾವುದು? ನೀರು, ಭೂಮಿ, ಮರ, ಬೆಂಕಿ, ಧಾತು ಅಂದ್ರೆ ಮೆಟಲ್. ಇಷ್ಟು ಬರುತ್ತೆ ನಮ್ಮ ಜೀವನದಲ್ಲಿ. ಪ್ರತಿಯೊಬ್ಬ ವ್ಯಕ್ತಿಯನ್ನು ಹುಟ್ಟಿದಾಗ ಈ ಒಂದೊಂದು ಎಲಿಮೆಂಟ್ ನ ತನ್ನ ಶರೀರದಲ್ಲಿ, ತನ್ನ ಇದರಲ್ಲಿ ಅಭಿವ್ಯಕ್ತ ಪಡಿಸ್ಕೊಂಡಿರ್ತಾನೆ. ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಅವನಿಗೆ ಬಂದಿರುತ್ತೆ ಅಂತ ನಾವು ಹೇಳಬಹುದು. ಸೊ ಹೇಗಿದ್ದವಾಗಾದ್ರೆ ಇನ್ನೊಂದೇನು ಅಂತಂದ್ರೆ, ಈಗ ಬಣ್ಣಗಳಲ್ಲಿ ನಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಅನ್ನೋದಕ್ಕೆ ಆಗಸದಲ್ಲಿ ಮೂಡಿ ಬರುವಂತ ಕಾಮನ ಬಿಲ್ಲು ಅದ್ರಲ್ಲಿ 7 ಬಣ್ಣಗಳಿದೆ. ಈ ಸಪ್ತ ವರ್ಣಗಳನ್ನ ಕಮಾನಿನಲ್ಲಿ ಇರುವಂತದನ್ನ ನಾವು ನಮ್ಮ ಶರೀರದಲ್ಲಿರುವ 7 ಚಕ್ರಗಳಿಗೆ ಕಂಪೇರ್ ಮಾಡ್ಕೋಬೇಕಾಗತ್ತೆ. ವಿಬ್ ಗಯಾರ್ ಅಂತ ಕರಿತೀವಿ. ಅಂದ್ರೆ ವಯೋಲೆಟ್ ಸಹಸ್ರಾರ ಚಕ್ರಕ್ಕೆ, ಇಂಡಿಗೋ ಆಗ್ನೇಯ ಚಕ್ರಕ್ಕೆ, ಬ್ಲೂ ವಿಶುದ್ಧಿ ಚಕ್ರಕ್ಕೆ, ಕಂಠಕ್ಕೆ. ಈಶ್ವರ ಈ ಕಂಠದಲ್ಲಿ ವಿಷವನ್ನು ತೆಗೆದಿಟ್ಕೊಂಡಿದ್ದ, ತಡೆದು ನಿಲ್ಸ್ಕೊಂಡ. ವಿಷವನ್ನು ಕುಡಿಬೇಕಾದ್ರೆ ಪಾರ್ವತಿ ಅಲ್ಲ ತಡೆದ್ಲು. ಅಲ್ಲಿ ವಿಷವನ್ನು ತಡೆದಾಗ ಅದು ನೀಲಿ ಛಾಯೆ ಬಂತು. ಈಶ್ವರನ ಕಂಠದಲ್ಲಿ ನೀಲಿ ಬಣ್ಣ ಇದೆ ಈಗ್ಲೂ ಅಂತ ಹೇಳ್ತಾರೆ. ಸೊ ಎಲ್ಲೋ ವಿಬ್ ಜಿ ಆಮೇಲೆ ಬ್ಲೂ ಆದ್ಮೇಲೆ ಜಿ ಅಂದ್ರೆ ಗ್ರೀನ್ ಅನಾಹತ ಚಕ್ರ, ಹೃದಯದ ಹತ್ರ ಬರುವಂತದ್ದು. ಎಲ್ಲೋ ಮಣಿಪೂರಕ, ಆರೆಂಜ್ ಸ್ವಾದಿಷ್ಠಾನ, ರೆಡ್ ಮೂಲಾಧಾರ. ಹೀಗೆ ವಿಬ್ ಗಯಾರ್ ಅಂತ ಹೇಳ್ತೀವಿ. ಈ ಬಣ್ಣಗಳು ನಮ್ಮ ಜೀವನದಿಂದ ನಾವು ಹೇಳ್ಬೇಕು ಅಂತಂದ್ರೆ, ಈ ಬಣ್ಣಗಳನ್ನ ನಾವು ಹೇಳ್ಬೇಕು ಅಂದ್ರೆ ಈ ಸೂರ್ಯನಿಗೆ ಅರ್ಘ್ಯ ಕೊಟ್ಟಾಗ ನಮ್ಗೆ ಸಿಗುತ್ತೆ. ನಮ್ಮ ಚಕ್ರಗಳನ್ನ ಉದ್ದೀಪನಗೊಳಿಸ್ಕೊಳ್ಳೋದಕ್ಕೂ ಒಂದು ಅದ್ಭುತವಾದದ್ದನ್ನ ನಮ್ಮ ಸನಾತನ ಧರ್ಮದಲ್ಲಿ ಹೇಳ್ಕೊಟ್ಟಿದ್ದಾರೆ. ಏನು ಅಂದ್ರೆ, ಬೆಳಗ್ಗೆ ಎದ್ದು ಸೂರ್ಯನ ಬೆಳಕಿನಲ್ಲಿ 7:30 8 ಗಂಟೆ 8:30 ಒಳಗೆ ಸೂರ್ಯನ ಎದುರಾಗಿ ನಿಂತುಕೊಂಡು ಒಂದು ಪಾತ್ರೆಯಲ್ಲಿ ನೀರನ್ನ ಹಿಡಿದು, ಮಿಳ್ಳೆಯಲ್ಲಿ ಹಿಡಿದು, ಎಡಗೈನ ಹೆಬ್ಬೆರಳು ಮತ್ತು ತೋರ್ಬೆರಳ ಮಧ್ಯದಲ್ಲಿ ಅದನ್ನ ಹಿಡಿದುಕೊಂಡು 2 ಕೈಗಳನ್ನು ಜೋಡಿಸಿ ಈ ರೀತಿಯಾಗಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು. ಆಕಾಶಕ್ಕೆ ಕೈಯನ್ನ ಮೇಲೆ ಎತ್ತಬೇಕು, ಮುಖದಕ್ಕಿಂತ ಮೇಲೆ ಎತ್ತಿಬಿಟ್ಟು ನಾವು ಈ ಅರ್ಘ್ಯವನ್ನು ಕೊಡ್ಬೇಕಾದ್ರೆ ಸಣ್ಣದಾಗಿ ಬೀಳ್ಬೇಕು ನೀರು. ನೀರಿನ ಹನಿ ಡ್ರಾಪ್ ಬೈ ಡ್ರಾಪ್ ಬೀಳ್ಬೇಕು. ಆ ನೀರು ಬೀಳ್ತಾ ಇರ್ಬೇಕಾದ್ರೆ ಆ ಸೂರ್ಯನ ಕಿರಣಗಳು ಆ ನೀರಿನ ಮೇಲೆ ಬಿದ್ದು ಅದು ನಮ್ಮ ಶರೀರವನ್ನು ಪ್ರವಹಿಸುತ್ತೆ. ಇದು ನ್ಯಾನೋ ಸೆಕೆಂಡ್ಸ್ ನಲ್ಲಿ ಆಗುವಂತ ಕ್ರಿಯೆ. ಸೆಕೆಂಡ್ಸ್ ಅಲ್ಲ, ಅದನ್ನು ಬೈಫರ್ಕೇಟ್
ಹೇಗೆ ಇಲ್ಲಿ ನೀರಿನಲ್ಲಿ ಸೂರ್ಯನ ಕಿರಣಗಳಲ್ಲಿ ವಿಬ್ಗಯಾರ ರೇಖೆ ಕಿರಣಗಳಲ್ಲಿ ಬರುವಂತ ವಿಬ್ಗಯಾರ ಕಾಮನ ಬಿಲ್ಲಿನಲ್ಲಿ ಬರುವಂತ ಕಿರಣಗಳು ನಮ್ಮ ಶರೀರವನ್ನು ಪ್ರವಹಿಸಿ ಆಯಾ ಚಕ್ರಗಳಿಗೆ ಅದು ಬಣ್ಣಗಳನ್ನ ತುಂಬುತ್ತೆ, ಶಕ್ತಿಯನ್ನು ತುಂಬುತ್ತೆ, ಊರ್ಜಾ. ಹಾಗಾಗಿನೇ ಸೂರ್ಯನಿಗೆ ಅರ್ಘ್ಯ ಕೊಡೋದ್ರಿಂದ ನಮ್ಮ ಶರೀರದಲ್ಲಿ ಒಂದು ಅದ್ಭುತವಾದಂತ ಒಂದು ಶಕ್ತಿ ಬರುತ್ತೆ. ಹಾಗೇನೆ ಈ ಅರ್ಘ್ಯ ಕೊಡೋದ್ರಿಂದ ನಾವು ನಮ್ಮ ಜೀವನದಲ್ಲಿ ಎಷ್ಟೋ ಸುಧಾರಣೆಗಳನ್ನ ಮಾಡ್ಕೋಬಹುದು, ಬದಲಾವಣೆ. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ 6 ತಿಂಗಳ ಕಾಲ ಸೂರ್ಯನಿಗೆ ಅರ್ಘ್ಯ ಕೊಡ್ತಾ ಬನ್ನಿ, ಡೇಟ್ ಬರೆದಿಟ್ಕೊಳ್ಳಿ. 6 ತಿಂಗಳವರೆಗೆ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಗೆ ಏನ್ ಅನುಭವ ಆಗಿದೆ ಅನ್ನೋದು, ಪ್ರಗತಿಪರವಾದಂತಹ ಅನುಭವಗಳು ನಿಮಗೆ ಬರುತ್ತೆ. ಅಂದ್ರೆ ನೀರನ್ನ ನಾವು ತಗೊಂಡು ಮಾಡಿದಾಗ ಅರ್ಘ್ಯ ಕೊಡೋದ್ರಿಂದ ಎಷ್ಟು ಲಾಭ ಅನ್ನೋದನ್ನ ನಾವು ತಿಳ್ಕೊಬಹುದು. ಹಾಗೆ ಬಣ್ಣಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತಂದಾಗ ನೀವು ಒಂದೊಂದು ಕಣ್ಣು ಮುಚ್ಚಿ ಧ್ಯಾನ ಕೂತ್ಕೊಳ್ಳಿ, ಕಾಮನಬಿಲ್ಲನ್ನು ಜ್ಞಾಪಿಸ್ಕೊಳ್ಳಿ. ನಿಮಗೆ ನಾನಾ ರೀತಿಯ ಬಣ್ಣಕ್ಕೆ ಬರುತ್ತೆ. ಆ ಬಣ್ಣಗಳನ್ನ ನೀವು ಬಂದಾಗ ಕೆಲವು ಬಣ್ಣಗಳು ಇಷ್ಟ ಆಗುತ್ತೆ, ಕೆಲವು ಬಣ್ಣ ಇಷ್ಟ ಆಗಲ್ಲ. ಯಾವ್ದು ಕಣ್ಣು ತೆರೆದು ನೋಡಿ ತಕ್ಷಣ ನಿಮ್ಮ ಕಣ್ಮುಂದೆ ಯಾವ್ದು ಬಣ್ಣ ಇಷ್ಟ ಬರುತ್ತೆ ಅನ್ನೋದು ನೋಡ್ಕೊಂಡಾಗ ಆ ಬಣ್ಣ ನಮಗೆ ನಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಉದಾಹರಣೆಗೆ ನಿಮ್ಗೆ ತಾಮ್ರವರ್ಣ ಕಾಣಿಸಿದ್ರೆ, ಅದು ಇಷ್ಟ ಆಗಿದ್ರೆ, ತಾಮ್ರವರ್ಣ ನಿಮ್ಗೆ ನಿಮ್ಗೆ ತಾಮ್ರವರ್ಣ ಇಷ್ಟ ಆಗುತ್ತೆ ಅಂತ ಇಟ್ಕೊಳ್ಳಿ. ಹಾಗಿದ್ರೆ ನಮ್ಮ ಶರೀರದಲ್ಲಿ ಹರಿಯುವ ರಕ್ತ ಕೆಂಪು, ಅದು ಕೆಂಪು ಬಣ್ಣಕ್ಕೆ ಸಂಬಂಧಪಟ್ಟಿದ್ದು. ಹರಿಯುವ ನೆತ್ತರು, ಬಿಸಿ ಉಸಿರು, ಆಕಾಶದಲ್ಲಿ ಕಾಣುವ ಹೊಂಬಿಸಲು ಎಲ್ಲವೂ ಕೆಂಪು. ಕೆಂಪು ಶೌರ್ಯದ ಸಂಕೇತ, ಪ್ರೇಮ ಕ್ರಿಯಾಶೀಲತೆಯ ಸಂಕೇತ. ಕೆಂಪನ್ನು ಇಚ್ಛಿಸುವವರು ಜನರೊಡನೆ ಪ್ರೀತಿಯಿಂದ ಬೆರೆಯುತ್ತಾರೆ. ಯಾರು ಕೆಂಪು ಬಣ್ಣ ಇಷ್ಟಪಡ್ತಾರೆ ಅವರು ಜನಗಳ ಜೊತೆ ಈಸಿಯಾಗಿ ಬೆರೀತಾರೆ ಅನ್ನೋ ಒಂದು ಕ್ಯಾರೆಕ್ಟರಿಸ್ಟ್ ವ್ಯಕ್ತಿತ್ವವನ್ನ ನಾವು ಇಲ್ಲಿ ವರ್ಣಿಸ್ಬೋದು. ಹಾಗೆ ರಜತ ವರ್ಣ ಅಂದ್ರೆ ಬೆಳ್ಳಿಯ ಬಣ್ಣ, ಈ ಸಿಲ್ವರ್ ಕಲರ್ನ ಯಾರು ಇಚ್ಛಿಸ್ತಾರೆ ಅಂತವರು ಸ್ವಲ್ಪ ನಾಚಿಕೆ ಸ್ವಭಾವದಲ್ಲಿ ಇರ್ತಾರೆ. ಲಜ್ಜೆಯೊಂದಿಗೆ ಬುದ್ಧಿವಂತಿಕೆಯವರು ಅದು ಮಿಕ್ಸ್ ಆಗಿರುತ್ತೆ ಅವರಲ್ಲಿ. ಇಂಥವರು ಪ್ರಾಪಂಚಿಕ ಹಾಗೂ ಆಗು ಹೋಗುಗಳ ವಿಶ್ವಾಸಪೂರ್ಣವಾಗಿ ಗಮನಿಸುತ್ತಾರೆ. ಪ್ರಪಂಚದಲ್ಲಿ ಏನಾಗ್ತಿದೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದು ಚಂದ್ರನಿಗೆ ಸಂಬಂಧಪಟ್ಟಿದ್ದು ಸಿಲ್ವರ್. ಹಾಗಾಗಿ ಮನಸ್ಸಿನಲ್ಲೇ ಅದು ಎಲ್ಲವನ್ನು ಇಟ್ಕೊಂಡಿರ್ತಾರೆ. ಇನ್ನು ಪೇರಳ ವರ್ಣ ಅಂತೀವಿ. ಈ ವರ್ಣವನ್ನು ಇಚ್ಛಿಸುವವರು ಅಧಿಕ ಮಾನಸಿಕ ಒತ್ತಡದಿಂದ ಬಳಲ್ತಾರೆ. ಜನರೊಂದಿಗೆ ಒಡನಾಟ ಹೆಚ್ಚಿರುತ್ತದೆ. ಇದು ಜಾಸ್ತಿ ಆದ್ರೆ ವಿಶ್ವಾಸ ಪೂರ್ವಕವಾಗಿ ಕಾಣಿಸ್ತಾರೆ. ಇತರರನ್ನು ಗೌರವದಿಂದ ಕಾಣ್ತಾರೆ ಹಾಗೂ ವಿಶ್ವಾಸಕ್ಕೆ ಪಾತ್ರರಾಗ್ತಾರೆ. ಮಕ್ಕಳನ್ನ ನಾನೇನ್ ಹಾಕಿದ್ರು ಕೈ ಏನೋ ಅರೇಕತೈತೆ ಮಕ್ಕಳಾಳ ನಂಗಾಗಿ ಅದಕ್ಕ. ಇನ್ನು ಪೀತವರ್ಣದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದು ಹಳದಿ. ಮನೋವೈಜ್ಞಾನದ ಪ್ರಕಾರ ಸುಪ್ತ ಮನಸ್ಸಿನ ಭಾವನೆಗಳಿಗೆ ಪೀತವರ್ಣದ್ದಾಗಿದೆ. ಹಳದಿ ಬಣ್ಣದ ಕಾರಣ ಮಿದುಳಿನ ಎಡಭಾಗವು ಜಾಗೃತಗೊಳ್ಳುತ್ತದೆ ಹಾಗೂ ಆಂತರಿಕ ಚೈತನ್ಯ, ಆತ್ಮವಿಶ್ವಾಸಕ್ಕೆ ಮೂಲವಾಗುತ್ತದೆ. ಆಮೇಲೆ ಕಿತ್ತಳೆ ವರ್ಣ ಅಂತ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈ ಕಿತ್ತಳೆ ವರ್ಣವನ್ನು ಯಾರು ಇಷ್ಟಪಡ್ತಾ ಇರ್ತಾರೆ ಅವರಲ್ಲಿ ಇದೊಂದು ಸಾಹಸಮಯ ಪ್ರವೃತ್ತಿ ಇರುತ್ತೆ. ಸಾಮಾಜಿಕ ಸಂವಹನದ ಸಂಕೇತ. ಈ ವರ್ಣಪ್ರಿಯರು ಭೌತಿಕ ವಿಶ್ವಾಸ, ಆತ್ಮಸ್ಥೈರ್ಯ ಹೆಚ್ಚು ಇರುತ್ತೆ ಅವರಿಗೆ. ವಿವಿಧ ವರ್ಗೀಯ ಜನರೊಡನೆ ಸಂವಹನ ಮಾಡ್ಕೋತಾರೆ, ಅವ್ರ ಜೊತೆ ಮಿಕ್ಸ್ ಆಗ್ತಾರೆ. ಸ್ನೇಹ ಸಿಂಚನ ಹಾಗೂ ಸಾಮಾಜಿಕ ಬಂಧನ, ತ್ಯಾಗ ಮನೋಭಾವನೆಯ ಪ್ರತೀಕ ಅಂತಾನು ಹೇಳ್ಬೋದು. ಪಚ್ಚೆ ವರ್ಣವನ್ನು ಯಾರು ಇಷ್ಟಪಡ್ತಾರೆ ಅದು ಹಸಿರು ಬಣ್ಣ, ಪ್ರಸನ್ನತೆ ಮತ್ತು ಮಾನಸಿಕ ಸಮತೋಲನೆಯ ಸಂಕೇತ ಅಂತಾನು ಹೇಳ್ಬೋದು. ಬೆಳವಣಿಗೆಯ ಹಾಗೂ ಅಭಿವೃದ್ಧಿಯ ಹಾದಿಯನ್ನು ತೋರಿಸುತ್ತದೆ. ಮಾನಸಿಕ ಉದ್ವಿಗ್ನತೆಯನ್ನ ಬದಿಗೊತ್ತಿ ಭೌತಿಕ ಶಕ್ತಿಯನ್ನು ಸಚೇತನಗೊಳಿಸುವ ಸಾಮರ್ಥ್ಯವನ್ನು ಈ ಪಚ್ಚೆ ವರ್ಣ ಹೊಂದಿದೆ. ಹೇಗೆ ಅದಕ್ಕೋಸ್ಕರ ಬುಧ ಗ್ರಹದವರು, ಕನ್ಯಾ ರಾಶಿನವರು, ಬುಧ ಗ್ರಹದವರು, ಈ ಮಿಥುನ ರಾಶಿನವರು, ಇವ್ರಿಗೆಲ್ಲ ಪಚ್ಚೆ ವರ್ಣವನ್ನ ಉಪಯೋಗಿಸಿ ಅಂತ ಹೇಳ್ತಾರೆ. ಪಚ್ಚೆ ವರ್ಣದ ಸ್ಟೋನ್ನ ಇದು ಹಾಕೊಂಡಾಗ, ಇದನ್ನು ಉಪಯೋಗಿಸಿದಾಗ ಅವರಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಅವ್ರು ಕಂಡುಹಿಡಿತಾರೆ. ನವರತ್ನಗಳಲ್ಲೂ ಹಾಗೆ ಹೇಳೋದು. ಈ ನವರತ್ನಗಳಲ್ಲಿ ಇರುವಂತ ಬಣ್ಣಗಳಿಂದಾನೇ ನಾವು ನಮ್ಮ ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನ ತಗೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ನೀಲಿ ವರ್ಣದ ಬಗ್ಗೆ ಹೇಳ್ಬೇಕು ಅಂದ್ರೆ ಯಾರು ನೀಲಿ ಬಣ್ಣ ಇಷ್ಟಪಡ್ತಾರೆ ಅದು ಬಹಳ ಅದ್ಭುತವಾದ್ದು ಅಂತ ಹೇಳ್ಬೋದು. ಅದು ನಂಬಿಕೆ ಮತ್ತು ಜವಾಬ್ದಾರಿಯನ್ನು ಪ್ರತಿಬಿಂಬಿಸುತ್ತೆ. ಉತ್ತಮ ಸಂವಹನ, ಸ್ವಯಂ ಭಾವನೆ ಪ್ರತೀಕವಾಗಿದೆ. ಆಂತರಿಕ ಶಾಂತಿಯನ್ನು ಪ್ರತಿಬಿಂಬಿಸುತ್ತೆ ನೀಲಿ ವರ್ಣ. ನೀಲಿ ವರ್ಣ ಅನ್ನೋದು ಸತ್ಯದ ಸಂಕೇತ. ನೀಲವರ್ಣದಲ್ಲಿ ದೈವಿ ಪ್ರಜ್ಞೆ ಇರುತ್ತೆ. ನೀಲವರ್ಣದಲ್ಲಿ ದೈವಿ ಪ್ರಜ್ಞೆ ಇರೋದ್ರ ಜೊತೆಗೆ ನಿರ್ಮಲ ಭಕ್ತಿಯನ್ನು ಸೂಚಿಸುತ್ತೆ. ಮನಸ್ಸಿನ ಪ್ರಜ್ಞಾವಂತಿಕೆಯನ್ನು ಪ್ರತಿಬಿಂಬಿಸುತ್ತೆ. ಇವನ್ ರಾತ್ರಿ ಹೊತ್ತು ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ಅಂದ್ರೆ ನೀಲಿ ಬಣ್ಣದ ಬೆಡ್ಶೀಟು ಹಾಸಿಗೆ ಮೇಲೆ ಹಾಸಿ ಹೊತ್ಕೊಳ್ಳೋದ್ರಿಂದನೂ
ಚೆನ್ನಾಗಿ ನಿದ್ದೆ ಬರುತ್ತೆ ಅಂತಾನು ಹೇಳ್ಬೋದು. ಕೆಲವು ಹಾಸ್ಪಿಟ್ಲ್ಗಳಲ್ಲಿ ನೀಲಿ ಚಾದರ್ ಹಾಕ್ತಾರೆ, ಹಸಿರು ಬಣ್ಣದ ಚಾದರ್ ಕೊಡ್ತಾರೆ. ಇವೆಲ್ಲಾನು ಪ್ರಗತಿಗೆ ಸೂಚಕ. ಹಾಸ್ಪಿಟ್ಲ್ಗಳಲ್ಲಿ ಕೆಂಪು ಬಣ್ಣದ ಬೆಡ್ಶೀಟ್ಗಳನ್ನ ಕೊಡ್ತಾರೆ. ಯಾರಿಗೆ? ಸರ್ಜರಿ ಆಗಿರೋ ಪೇಷಂಟ್ಸ್ಗೆ ಅಂತ ಅನ್ಬಿಟ್ಟಿದ್ದಾರೆ. ಇದು ಇವತ್ತಿಂದಲ್ಲ, ಆ ಕಾಲದಿಂದನೂ ನಡ್ಕೊಂಡ್ ಬಂದಿರುವಂಥದ್ದು. ಇನ್ನು ಗುಲಾಬಿ ವರ್ಣದ ಬಗ್ಗೆ ಹೇಳ್ಬೇಕು ಅಂದ್ರೆ, ಇದು ಸೌಮ್ಯ ಗುಣಗಳನ್ನು ಪ್ರತಿಬಿಂಬಿಸುತ್ತೆ. ಪ್ರೀತಿ ಮತ್ತು ವಾತ್ಸಲ್ಯದ ಸಂಕೇತ. ಗುಲಾಬಿ ವರ್ಣ ಬಯಸುವ ಮಹಿಳೆಯರಲ್ಲಿ ತಾಯ್ತನದ ಗುಣ ಜಾಸ್ತಿ ಕಾಣ್ಬೋದು. ಯಾವ ಮಹಿಳೆಯರಿಗೆ ಮಾತೃ ವಾತ್ಸಲ್ಯ ಅನ್ನೋದು ಜಾಸ್ತಿ ಇರುತ್ತೆ, ಅಧಿಕವಾಗಿರುತ್ತೆ, ಅವರು ಗುಲಾಬಿ ವರ್ಣವನ್ನ ತುಂಬಾ ಇಷ್ಟಪಡ್ತಾ ಇರ್ತಾರೆ. ಇದರಿಂದಾನೇ ನಾವು ಕಂಡುಹಿಡ್ಕೋಬಹುದು ಅವರ ವ್ಯಕ್ತಿತ್ವ ಏನು ಅನ್ನೋದು. ಹಾಗೆ ಮಾಸ್ಟರ್ ಬೆಡ್ರೂಮ್ ನಲ್ಲಿ ಬಹಳಷ್ಟು ಮನೆಗಳಲ್ಲಿ ಸಾಂಸಾರಿಕ ಜೀವನದಲ್ಲಿ ಸಾಕಷ್ಟು ತೊಂದರೆಗಳು ಬರ್ತಾ ಇರುತ್ತೆ. ಆಗ ಆ ರೂಮ್ ನಲ್ಲಿ ಯಾವ್ಯಾವ್ದೋ ಬಣ್ಣ ಹಚ್ಚಿಬಿಟ್ಟಿರ್ತೀವಿ ನಾವು. ಆ ಗಾಢ ಬಣ್ಣದನ್ನ ಹಚ್ಚೋದನ್ನ ತೆಗೆದುಬಿಟ್ಟಿದ್ದಾನೆ, ಗುಲಾಬಿ ಬಣ್ಣವನ್ನು ಹಾಕಿದಾಗ ಅವರಲ್ಲಿ ಪ್ರೀತಿ, ಪ್ರೇಮ, ಅನುರಾಗ ಅನ್ನೋದು ಜಾಸ್ತಿ ಆಗತ್ತೆ. ಅವರ ರೂಮ್ ನಲ್ಲಿ ರೋಸ್ ಕ್ರಿಸ್ಟಲ್ ಟ್ರೀ, ರೋಸ್ ಕ್ರಿಸ್ಟಲ್ ಡಾಲರ್, ರೋಸ್ ಕ್ರಿಸ್ಟಲ್ ಫ್ಲವರ್, ಲೋಟಸ್ಗಳನ್ನ ಇವನ್ನೆಲ್ಲ ಇಟ್ಕೊಂಡಾಗ ಅವರಲ್ಲಿ ಫ್ಯಾಮಿಲಿಯಲ್ಲಿ ಒಳ್ಳೆ ಒಂದು ಪ್ರಗತಿಪೂರ್ವಕವಾದಂತ ಪ್ರೇಮಾನುರಾಗ ಜಾಸ್ತಿ ಆಗುತ್ತೆ. ಕಾರ್ಡಿಯಲ್ ರಿಲೇಷನ್ ಅನ್ನೋದು ಸಂಸಾರದಲ್ಲಿ ಇರುತ್ತೆ. ಉತ್ತಮ ಪ್ರಜೆಗಳಾಗಿ ಜೀವನದಲ್ಲಿ ಬದುಕ್ತಾರೆ ಅಂತ ನಾವು ಹೇಳ್ಬೋದು. ಹಾಗೆ ಲ್ಯಾವೆಂಡರ್ ಬಣ್ಣದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇದು ಸಾಂಪ್ರದಾಯಿಕವಾದ ಜೀವನವನ್ನ, ಶೈಲಿಯನ್ನು ಪ್ರತಿಬಿಂಬಿಸುತ್ತೆ. ಉತ್ತಮ ಮೌಲ್ಯವನ್ನು ಎತ್ತಿ ಹಿಡಿಯಲು ಬದುಕ್ತಾರೆ ಇವರು. ಯಾರು ಲ್ಯಾವೆಂಡರ್ ಬಣ್ಣ ಇಷ್ಟಪಡ್ತಾರೆ, ಯಾವುದೋ ಒಂದು ವಿಶಿಷ್ಟವಾದಂತ ಒಂದು ವ್ಯಕ್ತಿತ್ವವನ್ನು ಇಟ್ಕೊಂಡಿರ್ತಾರೆ. ತಮ್ಮ ಕೈಗಳಲ್ಲಿ ಕಲುಷಿತವಾಗಿ ಬಿಡೋದಿಲ್ಲ, ಅಂದ್ರೆ ಕ್ಲೀನ್ ಹ್ಯಾಂಡ್ ಇರ್ತಾರೆ. ಅವರು ಶುದ್ಧವಾಗಿರೋದಕ್ಕೆ ಬಯಸ್ತಾರೆ. ಸೃಜನಾತ್ಮಕವಾದಂತ ಭಾವನೆ ಇರುವಂತವ್ರು ಸಾಮಾಜಿಕ ಜೀವನದಲ್ಲಿ ಅತ್ಯಂತ ಪ್ರಭಾವಶಾಲಿಗಳಾಗಿ ಬೆಳೀತಾರೆ ಇವರು. ಶ್ವೇತವರ್ಣ ಅನ್ನೋದು ಇಂಪಾರ್ಟೆಂಟ್. ಇವರದ್ದು ದೂರದೃಷ್ಟಿಯ ಸ್ವಭಾವ. ಇಂಥವರು ಸಮತೋಲನ ಚಿತ್ತ, ಅಂದ್ರೆ ಬ್ಯಾಲೆನ್ಸ್ಡ್ ಮೈಂಡ್ ಹೊಂದಿರ್ತಾರೆ. ಸೂಕ್ಷ್ಮಗ್ರಾಹಿಗಳು, ಸೆನ್ಸಿಟಿವ್ ಮೈಂಡ್ ಇರುತ್ತೆ ಇವರಿಗೆ. ಸೂಕ್ಷ್ಮ ಪ್ರಜ್ಞೆ ಇಟ್ಕೊಂಡಿರುವಂತವ್ರು, ಮನಸ್ಸಿನ ಮೇಲೆ ಹಿಡಿತ ಸಾಧಿಸುವಂತವ್ರು. ಈ ಯಾವ ಕೆಲಸವನ್ನು ಬೇಕಾದ್ರೂ ಸಾಧಿಸ್ತೇನೆ ಅನ್ನೋ ದೃಢ ವಿಶ್ವಾಸ ಹೊಂದಿರ್ತಾರೆ. ಹೀಗಾಗಿ ಈ ಶ್ವೇತವರ್ಣ ಯಾರು ಜಾಸ್ತಿ ಇಟ್ಕೊಂಡಿರ್ತಾರೆ ಅವರೆಲ್ಲ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಇತ್ತೀಚೆಗೆ ಬಿಳಿ ಬಣ್ಣ ಉಪಯೋಗಿಸೋರು ಬಹಳ ಜನ ಆಗ್ಬಿಟ್ಟಿದ್ದಾರೆ. ಅದ್ರ ರಾಜಕೀಯದಲ್ಲೂ ಬಂದ್ಬಿಟ್ಟಿದ್ದಾರೆ. ಇದೊಂಥರ ವಿಡಂಬನಾತ್ಮಕವಾಗಿದೆ ಅಂತಾನು ಹೇಳ್ಬಹುದು. ಕಪ್ಪು ವರ್ಣದ ಬಗ್ಗೆ ಹೇಳ್ಬೇಕು ಅಂದ್ರೆ, ಇವರು ಕಪ್ಪು ವರ್ಣ ಯಾರು ಇಷ್ಟಪಡ್ತಾರೆ? ಸ್ವತಂತ್ರ ಮನೋಭಾವನೆ ಇರುವಂತವ್ರು, ಅತೀವಾದ ಇಚ್ಛಾಶಕ್ತಿ ಹೊಂದಿರ್ತಾರೆ, ಭಾವನೆಗಳಿಗೆ ಅತೀತರಾದಂಥವ್ರು. ಕೆಲವು ಬಾರಿ ಮನೋಬಂಧನಕ್ಕೆ ಒಳಗಾಗ್ತಾರೆ. ಅಬ್ಬತರತೆ ಅನ್ನೋದು ಅವ್ರಿಗೆ ಕಾಡ್ತಾ ಇರುತ್ತೆ. ಇವರು ತಮ್ಮ ಭಾವನೆಗಳನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳೋದಿಲ್ಲ, ಸುಪ್ತವಾಗಿ ಮನಸ್ಸಿನಲ್ಲೇ ಇಟ್ಕೊಂಡಿರ್ತಾರೆ. ಕಷ್ಟದ ಸಮಯದಲ್ಲಿ ಬಚ್ಚಿಟ್ಕೊಳ್ಳೋ ಸ್ವಭಾವದವರಾಗಿರ್ತಾರೆ. ಇತ್ತೀಚೆಗಿನ ಜನಗಳಲ್ಲಿ, ಯೂತ್ಸ್ ನಲ್ಲಿ ಅಥವಾ ಬೆಳ್ಳಗಿರೋರು, ತುಂಬಾ ಚೆನ್ನಾಗಿರೋರು ಕರಿ ಬಣ್ಣದ ಬಟ್ಟೆಗಳನ್ನ ಜಾಸ್ತಿ ಹಾಕ್ತಾರೆ. ಇನ್ನೊಂದು ಕೆಟ್ಟ ವಿಷಯ ಏನಂದ್ರೆ, ಶನಿವಾರ ದಿವಸ ಕರಿ ಬಣ್ಣದ ಬಟ್ಟೆ ಹಾಕ್ತಾರೆ. ಅಯ್ಯಪ್ಪನ ಭಕ್ತರು ಯಾರು ಬೇಕಾದ್ರೂ ಹಾಕೊಳ್ಳಿ, ಬೇಡ ಅನ್ನಲ್ಲ. ಆದ್ರೆ ಈ ಕರಿ ವರ್ಣ ಅನ್ನೋದನ್ನ, ಅದು ಅವ್ರಿಗೆ ಒಂದು ಡ್ರೆಸ್ ಕೋಡ್ ಇರೋದ್ರಿಂದ ಅವ್ರು ಹಾಕ್ತಾರೆ. ಬಟ್ ರೆಗ್ಯುಲರ್ ಆಗಿ ಉಪಯೋಗಿಸುವಂತವ್ರು ಕರಿ ಬಣ್ಣವನ್ನ ಉಪಯೋಗಿಸಬಾರ್ದು. ಬಾಟಮ್ ಡ್ರೆಸ್ ಏನ್ ಬೇಕಾದ್ರೆ ಕರಿ ಬಣ್ಣ ಹಾಕೊಳ್ಳಿ. ಮೇಲಿನ ಬಣ್ಣ, ಶರೀರದ ಅಪ್ಪರ್ ಪೋರ್ಷನ್ ಆಫ್ ದಿ ಕ್ಲಾತ್ ಶುಡ್ ಬಿ ಡಿಫರೆಂಟ್ ಕಲರ್ಸ್ ಇರ್ಬೇಕಾಗತ್ತೆ ಅನ್ನೋದನ್ನ ಹೇಳ್ತೀನಿ. ಇನ್ನೊಂದೇನು ಅಂತಂದ್ರೆ, ಈ ಕಲರ್ ಕೋಡ್ ದಿನಕ್ಕೆ, ದೈನಂದಿನ ಜೀವನದಲ್ಲಿ ವಾರದ 7 ದಿನಕ್ಕೆ ಡ್ರೆಸ್ ಕೋಡ್ ಏನು ಅಂತಂದ್ರೆ, ಸೋಮವಾರದ ದಿವಸ ಶ್ವೇತವರ್ಣ, ಚಂದ್ರನ ಸಂಬಂಧಪಟ್ಟಿದ್ದು ಶ್ವೇತವರ್ಣ ಧರಿಸೋದು ಒಳ್ಳೇದು. ಅದೇ ರೀತಿಯಾಗಿ ಮಂಗಳವಾರ ಕುಜಗ್ರಹಕ್ಕೆ ಸಂಬಂಧಪಟ್ಟಿದ್ದು ಕೆಂಪು ವರ್ಣವನ್ನ ಉಪಯೋಗಿಸುವಂಥದ್ದು ಒಳ್ಳೇದು. ಆಮೇಲೆ ಬುಧವಾರದ ದಿವಸ ಬುಧ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಅದು ನೀಲಿ ವರ್ಣವನ್ನ ಅಥವಾ ಹಸಿರು ಬಣ್ಣವನ್ನ ತಿಳಿ ಹಸಿರು ಬಣ್ಣವನ್ನ ಉಪಯೋಗಿಸುವಂಥದ್ದು ಒಳ್ಳೇದು. ಆಮೇಲೆ ಗುರುವಾರದ ದಿವಸ ಗುರುಗ್ರಹ ಬೃಹಸ್ಪತಿ ದಕ್ಷಿಣಾಮೂರ್ತಿಗೆ ಸಂಬಂಧಪಟ್ಟಿದ್ದು ಹಳದಿ ವರ್ಣವನ್ನು ಉಪಯೋಗಿಸುವಂಥದ್ದು ನಮ್ಗೆ ಜೀವನದಲ್ಲಿ ತುಂಬಾ ಅನುಕೂಲವನ್ನು ಕೊಡುತ್ತೆ. ಶುಕ್ರವಾರ ಶ್ವೇತವರ್ಣ, ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಿದ್ದು, ಇಲ್ಲ ಕೆಂಪು ವರ್ಣವನ್ನು ಉಪಯೋಗಿಸ್ಬೋದು. ಆಮೇಲೆ ಶನಿವಾರದ ದಿವಸ ಕಡು ನೀಲಿ ಬಣ್ಣ ಅಥವಾ ನೀಲಿ ವರ್ಣ, ಈ ಬಣ್ಣಗಳನ್ನು ಉಪಯೋಗಿಸುವಂಥದ್ದು. ಭಾನುವಾರ ದಿವಸ ಸೂರ್ಯ ಗ್ರಹಕ್ಕೆ ಸಂಬಂಧಪಟ್ಟಿದ್ದು, ಆವತ್ತಿನ ದಿವಸ ಕಿತ್ತಳೆ ವರ್ಣವನ್ನ ಉಪಯೋಗಿಸುವಂಥದ್ದು. ಈ ರೀತಿಯಾಗಿ ಕಲರ್ನ ನಾವು ಚೇಂಜ್ ಮಾಡಿಕೊಂಡು ಮುಖ್ಯವಾದ ಕೆಲಸ ಕಾರ್ಯಗಳಿದ್ದಾಗ ಈ ಡ್ರೆಸ್ ಕೋಡ್ನ ಹಾಕೊಂಡು ಓಡಾಡೋದ್ರಿಂದ ನಮ್ಮಲ್ಲಿ ಎಷ್ಟೋ ಪ್ರಗತಿಯನ್ನು ಕಾಣ್ಬೋದು. ಪರೀಕ್ಷೆ ಮಾಡಿ ನೋಡಿ, ನಿಮ್ಗೆ ಅನುಕೂಲ ಆಯ್ತು ಅಂದ್ರೆ ಅದನ್ನ ಕಂಟಿನ್ಯೂ ಮಾಡಿ ಅಲ್ವಾ. ಹಾಗೇನೆ ಇನ್ನು ನೆಕ್ಸ್ಟ್ ಇನ್ನು ಬೂದು ಬಣ್ಣಗಳ ಬಗ್ಗೆ ಹೇಳ್ತೀನಿ. ಇಷ್ಟಪಡೋ ಬೂದು ಬಣ್ಣಗಳು, ಈ ಬಣ್ಣಗಳ ಬಗ್ಗೆ. ಈ ಬೂದು ಬಣ್ಣ ಇಷ್ಟಪಡುವಂತವ್ರು ವೈರಾಗ್ಯ ಮನೋಭಾವನೆ ಇರುವಂತವ್ರಾಗಿರ್ತಾರೆ. ಯಾವುದೇ ರೀತಿಯ ಗೊಂದಲ ಅಪೇಕ್ಷೆಗಳನ್ನ ಇವ್ರು ಬಾಧಿಸಲ್ಲ.
ಸಮತೋಲನ ಬ್ಯಾಲೆನ್ಸ್ಡ್ ಮೈಂಡ್ ಇಟ್ಕೊಂಡಿರ್ತಾರೆ, ಭಾವನೆಗಳಿಗೆ ಕಡಿವಾಣ ಹಾಕ್ತಾರೆ, ನ್ಯಾಯಚಿತ್ತರಾಗಿರ್ತಾರೆ, ಉತ್ತಮವಾದಂತ ನಿರ್ಣಾಯಕರು. ಈ ಬೂದು ಬಣ್ಣ ಇಷ್ಟಪಡುವಂತವ್ರು. ಕಂದು ಬಣ್ಣ ಇಷ್ಟಪಡುವಂತವ್ರು ಸಹಜವಾಗಿ ನೆಲ, ದೇಶ ಇದ್ರ ಬಗ್ಗೆ ಅಭಿಮಾನ ಜಾಸ್ತಿ ಇರುತ್ತೆ, ಆತ್ಮವಿಶ್ವಾಸ ಇರುತ್ತೆ, ಸ್ನೇಹಪರ ವ್ಯಕ್ತಿಗಳಾಗಿರ್ತಾರೆ, ಸುಲಭವಾಗಿ ಎಲ್ರಿಗೂ ಲಭ್ಯವಾಗ್ತಾರೆ, ಪ್ರಾಮಾಣಿಕ ವ್ಯಕ್ತಿಗಳು ಆಗಿರ್ತಾರೆ. ಇವರ ಸ್ವಭಾವ ಕರ್ತವ್ಯ ನಿಷ್ಠೆಯಿಂದ ಇರುತ್ತೆ, ಕುಟುಂಬ ಜೀವನಕ್ಕೆ ಹೆಚ್ಚು ಪ್ರಿಫರೆನ್ಸ್ ನ ಕೊಡ್ತಾ ಇರ್ತಾರೆ. ಇನ್ನು ನೇರಳೆ ಬಣ್ಣವನ್ನ ಯಾರು ಇಷ್ಟಪಡ್ತಾ ಇರ್ತಾರೆ, ಇವರ ಸೂಕ್ಷ್ಮ ಸ್ವಭಾವ, ಮಾತೃ ಹೃದಯ, ಇನ್ನೊಬ್ಬರ ನೋವಿಗೆ ನಲಿವಿಗೆ ಸ್ಪಂದಿಸುತ್ತಾರೆ. ಅವರ ತನವನ್ನ ಬೇರೆಯವರ ಒಳಿತಿಗಾಗಿ ಇದು ಮಾಡ್ತಾರೆ, ಉಪಯೋಗಿಸ್ಕೋತಾರೆ. ತಮ್ಮ ಜೀವನವನ್ನೇ ತೊಡಗಿಸ್ಕೊಳ್ಳುವಂತ ವ್ಯಕ್ತಿತ್ವ ಇರುವಂತವ್ರು. ಇತರರ ದೂಷಣೆ, ನಿಂದನೆಗೆ ಮನನೊಂದು ಖಿನ್ನರಾಗ್ತಾರೆ. ಬೇರೆಯವ್ರು ಏನಾದ್ರು ರಿಮಾರ್ಕ್ ಮಾಡಿದ್ರೆ, ನೆಗೆಟಿವ್ ಆಗಿ ರಿಮಾರ್ಕ್ ಮಾಡಿದ್ರೆ, ಇವ್ರದ್ದು ನೇರಳೆ ಬಣ್ಣದವ್ರದ್ದು ಸೂಕ್ಷ್ಮವಾದಂತ ಸ್ವಭಾವ, ಮನಸ್ಸು ನೊಂದ್ಕೋತಾರೆ. ನಾ ಮಾಡಿದ್ದೆಲ್ಲ ಇಷ್ಟು ವ್ಯರ್ಥ ಆಯ್ತು, ಏನ್ ಹೀಗೆ ಮಾಡ್ಬಿಟ್ರಲ್ಲ ಅಂತ. ಸೊ ಹಾಗಾಗಿ ತೋರಿಸ್ಕೊಳ್ಳೋದು ಇಲ್ಲ, ಊಹೆಗೆ ಕಲ್ಪನೆಗೂ ನಿಲುಕದ ವ್ಯಕ್ತಿತ್ವ ಇವ್ರದ್ದು. ಇನ್ನು ಬಿಳಿ ಬಣ್ಣ ಹೇಳ್ಬೇಕು ಅಂತಂದ್ರೆ, ಮನಸ್ಸಿನ ಮೋಹ ಮಾಯೆಯಿಂದ ದೂರವಾಗಿರೋದು ಬಿಳಿ ಬಣ್ಣ ಶ್ರೇಷ್ಠ ಅಂತೀವಿ ನಾವು. ದೇವರ ಜಪ ಮಾಡೋದಕ್ಕೆ ಶ್ವೇತವರ್ಣನ ಧರಿಸಿಂತೀವಿ. ಶ್ವೇತವರ್ಣದ ಬಟ್ಟೆಗಳನ್ನ ಹಾಕೋದ್ರಿಂದ ಈಶ್ವರನ ಕೃಪೆ ಚೆನ್ನಾಗಿ ಆಗುತ್ತೆ ಅಂತಾನು ನಾವು ಹೇಳ್ತೀವಿ. ಇನ್ನು ಹಳದಿ ಬಣ್ಣದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ವಿದ್ಯಾ ಬುದ್ಧಿ ಪ್ರಗತಿಗೆ ಹಳದಿ ಬಣ್ಣ ಉತ್ತಮ. ಮಕ್ಕಳಲ್ಲಿ ಹಳದಿ ಬಣ್ಣ ಜಾಸ್ತಿ ಉಪಯೋಗಿಸಿ ಅಂತ ಹೇಳ್ತೀವಿ. ಅದೇ ರೀತಿ ನೀಲಿ ಬಣ್ಣನೂ ಹೌದು. ನೀಲಿ ಬಣ್ಣ ಉಪಯೋಗಿಸೋದ್ರಿಂದ ಬುದ್ಧಿಶಕ್ತಿ ಜೊತೆಗೆ ಒಂದು ಇಂಪ್ರೂವ್ಮೆಂಟ್ ಅನ್ನೋದು ಚೆನ್ನಾಗಾಗತ್ತೆ. ಹಳದಿ ಬಣ್ಣ ಗ್ರಹಣ ಶಕ್ತಿಯನ್ನು ಹೆಚ್ಚಿಸುತ್ತೆ. ಆಮೇಲೆ ಹಳದಿ ಬಣ್ಣದ ವಸ್ತ್ರಗಳನ್ನ ಧರಿಸೋದ್ರಿಂದ ಗುರುವಿನ ಹೇಳಿದ್ದಕ್ಕಿಂತ ಹೆಚ್ಚು ಗ್ರಹಣ ಶಕ್ತಿ ಮಕ್ಕಳಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಕೆಂಪು ವರ್ಣದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇದನ್ನ ಅತ್ಯಂತ ಶಕ್ತಿಶಾಲಿಯಾದಂತ ವರ್ಣ. ಇದನ್ನ ಇಷ್ಟಪಡೋರು ಆತ್ಮವಿಶ್ವಾಸ ಹೆಚ್ಚಿರುತ್ತೆ, ಸಾಹಸ ಬುದ್ಧಿ, ಒಳ್ಳೆಯ ಆರೋಗ್ಯ ಪ್ರಾಪ್ತಿ ಇರುತ್ತೆ ಇವರಿಗೆ ಅಂತ ಹೇಳ್ಬೋದು. ಇನ್ನು ಆರೋಗ್ಯಕ್ಕಾಗಿ ಇನ್ನು ಹಸಿರು ಬಣ್ಣದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಹಸಿರು ಬಣ್ಣ ಶರೀರದ ಒಳಭಾಗಗಳಿಗೆ ಸುವ್ಯವಸ್ಥಿತವಾಗಿಡಲು ಸಹಾಯ ಮಾಡುತ್ತೆ. ಹಸಿರು ಬಣ್ಣ ಧಾರಣೆಯಿಂದ ಕಾಯಿಲೆಗಳು ಬೇಗ ಗುಣ ಆಗುತ್ತೆ. ಹಸಿರು ಬಣ್ಣ ಕಾಯಿಲೆ ಗುಣಪಡಿಸೋದ್ರ ಜೊತೆಗೆ ಮತ್ತೆ ಕಾಯಿಲೆ ಬರ್ದಂತೆ ಉಪಯೋಗಿಸುತ್ತೆ. ಕೆಲವು ರಾಶಿನವ್ರಿಗೆ, ಕೆಲವು ಬರ್ತ್ ನಂಬರ್ನವ್ರಿಗೆ ಹಸಿರು ಬಣ್ಣವನ್ನು ಸೂಚಿಸ್ತೀವಿ. ಎಸ್ಪೆಷಲಿ ಕನ್ಯಾ ರಾಶಿನವ್ರಿಗೆ, ವೃಷಭ ರಾಶಿನವ್ರಿಗೆ ಹಸಿರು ಬಣ್ಣ ಸ್ವಲ್ಪ ಒಳ್ಳೇದು ಅಂತ ಹೇಳ್ತೀವಿ. ಇವರೆಲ್ಲ ಹಸಿರು ಬಣ್ಣನ ಧರಿಸ್ತಾ ಹೋದಷ್ಟು ಇಂಪಾರ್ಟೆಂಟ್ ಅಕೇಶನ್ಗಳಲ್ಲಿ ಅವರಿಗೆ ಅನುಗ್ರಹ ತುಂಬಾ ಚೆನ್ನಾಗಿ ಆಗ್ತಾ ಇರುತ್ತೆ. ಯಾರ ಬರ್ತ್ ಜೀವನದಲ್ಲಿ ಅವರ ಬರ್ತ್ ನಂಬರ್ ಪ್ರಕಾರ ವುಡ್ ಮರ ಬರುತ್ತೆ, ಅವರು ಹಸಿರು ಬಣ್ಣವನ್ನ ಉಪಯೋಗಿಸ್ತಾ ಹೋದ್ರೆ ಅವರ ಜೀವನದಲ್ಲಿ ದಿನೇ ಪ್ರಗತಿಯನ್ನ ಹೊಂದುತ್ತಾ ಹೋಗ್ತಾರೆ ಅಂತಾನು ಹೇಳ್ಬೋದು. ಹಿಂದಿನ ಕಾಲದಲ್ಲಿ ಈಗಲೂ ಅಷ್ಟೇನೆ ಆಸ್ಪತ್ರೆಗಳಲ್ಲಿ ಹಸಿರು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ಕಿಟಕಿ ಪರದೆಗಳಿಗೆ, ಬಾಗಿಲುಗಳಿಗೆ ಹಸಿರು ಬಣ್ಣನ ಕೊಡ್ತಾರೆ. ಆರೋಗ್ಯ ಸರಿ ಇಲ್ಲ ಅಂತಂದಾಗ ಹಸಿರು ಬಣ್ಣದ ಡ್ರೆಸ್ನ ಉಪಯೋಗಿಸಿ, ಹಸಿರು ಬಣ್ಣದ ಶಾಲು ಹೊತ್ಕೊಡಿ, ಹಸಿರು ಬಣ್ಣದ ಬೆಡ್ಶೀಟ್ನ ಉಪಯೋಗಿಸಿ, ಬಟ್ಟೆಗಳನ್ನ ಧರಿಸಿ ಒಳ್ಳೇದಾಗುತ್ತೆ. ಇನ್ನು ರೋಸ್ ಅಥವಾ ಕ್ರೀಮ್ ಕಲರ್ ಬಟ್ಟೆಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಸೊ ಆನಂದವನ್ನ ಕೊಡುವಂಥದ್ದು, ತುಂಬಾ ಪ್ರಫುಲ್ಲವಾದ ಜೀವನ ಕೊಡುತ್ತೆ, ಒಳ್ಳೆ ನಿದ್ರೆ ಬರೋ ಮಾಡುತ್ತೆ. ಇನ್ನು ಗುಲಾಬಿ ಕ್ರೀಮ್ ಬಣ್ಣ ಬಹಳ ಒಳ್ಳೇದು. ಮಹಾಲಕ್ಷ್ಮಿಗೆ ಪ್ರಿಯವಾದಂಥದ್ದು ಗುಲಾಬಿ ವರ್ಣ ಅಂತಾನೆ ಹೇಳ್ತೀವಿ. ಯಾರಾದ್ರೂ ವ್ಯಾಪಾರ ವ್ಯವಹಾರ ಮಾಡೋರು ಇದಾರ ಅಂದ್ರೆ, ಈ ಬಿಸ್ನೆಸ್ ಮಾಡೋರು, ಈ ರೋಸ್ ಪರ್ಫ್ಯೂಮ್ ಬರುತ್ತೆ, ಆ ರೋಸ್ ಪರ್ಫ್ಯೂಮ್ನ ನೀವು ಶುಕ್ರವಾರ ದಿವಸ ಧರಿಸ್ಕೊಳ್ಳೋದ್ರಿಂದ, ಹಚ್ಕೊಳ್ಳೋದ್ರಿಂದ, ಅಥವಾ ದಿನ ಡೈಲಿ ಸ್ವಲ್ಪ ಆಫೀಸ್ಗೆ ಹೋಗ್ಬೇಕಾದ್ರೆ, ನಿಮ್ಮ ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ರೋಸ್ ಪರ್ಫ್ಯೂಮ್ ಉಪಯೋಗಿಸ್ಕೊಳ್ಳೋದು ಒಳ್ಳೇದು. ಆಮೇಲೆ ರೋಸ್ ವಾಟರ್ ಅಂತ ಬರುತ್ತೆ, ಆ ರೋಸ್ ವಾಟರ್ನ ನೀರಿಗೆ ಸ್ವಲ್ಪ ಹಾಕಿ ಸ್ನಾನ ಮಾಡೋದ್ರಿಂದಾನು ನಿಮಗೆ ಶುಕ್ರಗ್ರಹ ಉಚ್ಚನಾಗ್ತಾನೆ ಅಂತ ಹೇಳ್ಬೋದು. ಕೇಸರಿ ವರ್ಣದ ಬಗ್ಗೆ ಹೇಳ್ಬೇಕು ಅಂದ್ರೆ, ಸಾತ್ವಿಕತೆಯ ಸಂಕೇತ. ಜನ ಸನ್ಮಾನಿಸ್ತಾರೆ, ಧರ್ಮದ ಮೇಲೆ ಅಭಿಮಾನ, ಗೌರವ ಇರುತ್ತೆ. ಈಗ ಸಾಧು ಸನ್ಯಾಸಿಗಳು ಬಹಳಷ್ಟು ಜನ ಉಪಯೋಗಿಸ್ತಾರೆ ಈ ಬಣ್ಣವನ್ನ. ಅದು ಈಗಾಗಲೇ ನಾವು ಪ್ರಯಾಗ್ರಾಜ್ನಲ್ಲಿ ನೋಡಿರ್ಬೋದು, ಕೋಟಿಗಟ್ಟಲೆ ಜನ ಬಂದು ಅಲ್ಲಿ ಬಂದಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಸ್ನಾನ ಮಾಡ್ತಿದ್ದಾರೆ. ಈಗ ಪ್ರಯಾಗ್ರಾಜ್ನಲ್ಲಿ ನಾವ್ ಯಾರು ಹೋಗಕ್ ಆಗ್ತಾ ಇಲ್ಲ, ಬಹಳಷ್ಟು ಜನ ನಾವು ಹೋಗಕ್ ಆಗಲ್ಲ ಇವಾಗ. ಆದ್ರೂ ಇನ್ನು 40 ದಿವಸಗಳೊಳಗೆ ನಾವು ಪ್ರಯಾಗ್ರಾಜ್ನಲ್ಲಿ ಸ್ನಾನ ಮಾಡೋದು ಒಳ್ಳೇದು ಅಂತ ಹೇಳ್ತಾರೆ. ಆದ್ರೆ ಆ ಸ್ನಾನದ ಪುಣ್ಯವನ್ನು ನಾವು ಹೇಗೆ ಗಳಿಸ್ಕೊಳ್ಳೋದು ಅನ್ನೋದನ್ನ ಈ ಲೆಕ್ಚರ್ ಮುಗಿದ ನಂತರ, ಉಪನ್ಯಾಸ ಮುಗಿದ ನಂತರ ಮಾಲಿನಿ ಮೇಡಮ್ನವರು ಟೈಮ್ ಕೊಟ್ರೆ
2 ನಿಮಿಷದಲ್ಲಿ ಅದನ್ನ ಮುಗಿಸ್ಕೊಡ್ತೀನಿ, ಹೇಳ್ತೀನಿ ಸೀಕ್ರೆಟ್. ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಆಮೇಲೆ ಸುಖಕರವಾದ ನಿದ್ರೆ ಅನುಭವಿಸ್ಬೇಕು ಅನ್ನೋದಕ್ಕೆ ಲೈಟ್ ಕಲರ್ಗಳನ್ನ ಉಪಯೋಗಿಸ್ಬೇಕು ನಾವು. ತಿಳಿ ಬಣ್ಣ, ಮನೆ ಒಳಗೆ ಗಾಢ ಬಣ್ಣಗಳನ್ನ ಉಪಯೋಗಿಸಬಾರ್ದು, ತಿಳಿ ಬಣ್ಣಗಳನ್ನ ಉಪಯೋಗಿಸ್ಬೇಕು ಅನ್ನೋದನ್ನ ನಾವು ಹೇಳ್ತೀವಿ. ಭಗವಾನ್ ವಿಷ್ಣು, ಶಿವ ಇವರೆಲ್ಲ ನಾವು ನೀಲ ವರ್ಣದವರು, ನೀಲಿ ಬಣ್ಣದಲ್ಲಿ ಇದ್ದಂತ ಬಣ್ಣದ ಇದನ್ನ ಉಪಯೋಗ ಮಾಡ್ಕೊಂಡಂತವ್ರು. ಸೊ ಬಣ್ಣ ಮತ್ತು ಭಾಗ್ಯದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಮ್ಮ ಗ್ರಹಗತಿಗಳನ್ನ ಬದಲಾಯಿಸುತ್ತೆ ಇದು ಬಣ್ಣಗಳು. ಸೊ ದೈನಂದಿನ ಜೀವನದಲ್ಲಿ ನಾನು ಆಗ್ಲೇ ಬಟ್ಟೆಗಳ ಬಗ್ಗೆ ಹೇಳಿದೆ. ಇನ್ನ ಸಮವಸ್ತ್ರಗಳ ಬಗ್ಗೆ ಹೇಳ್ಬೇಕು ಅಂದ್ರೆ, ಈಗ ಮಕ್ಕಳಲ್ಲಿ ಡಿಸ್ಪ್ಯಾರಿಟಿ ಬರುತ್ತೆ ಶಾಲೆಗಳಲ್ಲಿ. ಒಬ್ಬೊಬ್ರು ಒಂದೊಂದು ರೀತಿ, ಒಬ್ಬ 4,000 ರೂಪಾಯಿ ಬೆಲೆ ಬಟ್ಟೆ ಹಾಕೊಂಡ್ ಬರ್ತಾನೆ, ಇನ್ನೊಬ್ಬ 200 ರೂಪಾಯಿ ಬಟ್ಟೆ ಹಾಕೊಂಡ್ ಬರ್ತಾನೆ. ಆವಾಗ ಡಿಸ್ಪ್ಯಾರಿಟಿ ಬರುತ್ತೆ ಮಕ್ಕಳಲ್ಲೇನೆ. ಅದನ್ನ ತೊಡೆದು ಹಾಕೋದಕ್ಕೋಸ್ಕರನೇ ಸಮವಸ್ತ್ರ ಅಂತ ತಂದ್ರು. ಯೂನಿಫಾರ್ಮ್ ಬಟ್ಟೆಗಳನ್ನ ಹಾಕೊಂಡ್ ಬರೋದ್ರಿಂದ ಅದು ಮಕ್ಕಳಲ್ಲಿ ಒಂದು ಏಕತಾ ಭಾವನೆ ಅನ್ನೋದು ಬರುತ್ತೆ, ಅದಕ್ಕೋಸ್ಕರ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಈ ಹಣ್ಣುಗಳಲ್ಲೂ ಅಷ್ಟೇ, ಪ್ರಕೃತಿಯಲ್ಲಿ ಭಗವಂತ ಎಷ್ಟು ನಮಗೆ ಕೃಪೆ ತೋರಿಸಿದಾನೆ ಅಂತಂದ್ರೆ, ನಮಗೆ ಹೇಳ್ಬೇಕು ಅಂತಂದ್ರೆ ಬಣ್ಣ ಬಣ್ಣದ ಹಣ್ಣುಗಳಿದೆ ನಮಗೆ. ಒಂದೊಂದು ಬಣ್ಣದ ಹಣ್ಣು ಒಂದೊಂದು ರೀತಿ ಇದು ಬರುತ್ತೆ. ಕರಿ ಬಣ್ಣದ ದ್ರಾಕ್ಷಿಯನ್ನ ನಾವು ಬರುತ್ತೆ ಅರ್ಥ. ಕರಿ ಬಣ್ಣದ ಹಣ್ಣುಗಳನ್ನ ನೀವು ಈ ಶನಿ ಗ್ರಹಕ್ಕೆ ಹುಚ್ಚನಾಗಿರುವಂತವ್ರು, 8ನೇ ತಾರೀಕು ಹುಟ್ಟಿದವರು, ಇವರೆಲ್ಲ ಈ ದ್ರಾಕ್ಷಿಯನ್ನ, ಕರಿ ಬಣ್ಣದ ದ್ರಾಕ್ಷಿ ಉಪಯೋಗಿಸ್ತಾ ಇದ್ರೆ ಬಹಳಷ್ಟು ಒಳ್ಳೇದಾಗುತ್ತೆ ಅವ್ರಿಗೆ. ಹಳದಿ ಬಣ್ಣದ ಹಣ್ಣು ಯಾವುದು, ಹಲಸಿದ ಹಣ್ಣು, ಬಾಳೆಹಣ್ಣು ದೇವ್ರಿಗೂ ಬಹಳ ಶ್ರೇಷ್ಠ ಅಂತೀವಿ. ಈ ಹಣ್ಣುಗಳನ್ನ ನಾವು ಸೇವನೆ ಮಾಡೋದ್ರಿಂದ ನಮಗೆ ಗುರುಗ್ರಹ ಹುಚ್ಚನಾಗ್ತಾನೆ, ಗುರುಬಲನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ ನಾವು. ಹಲಸಿನ ಮರ ಗುರುಗ್ರಹಕ್ಕೆ ಸಂಬಂಧಪಟ್ಟಿದ್ದು. ಸೊ ಗುರುಗ್ರಹದ ಮರ ಇನ್ನೊಂದಿದೆ, ಅತಿ ಮರ ಇದೆ. ಈ ಹಲಸಿನ ಮರ ಸಿಕ್ಕಿದಾಗ್ಲೂ ಅಷ್ಟೇ, ಎಲ್ಲೇ ಸಿಕ್ಲಿ ಅದಕ್ಕೊಂಚೂರು ನೀರು ಹಾಕಿ ಪೂಜೆ ಮಾಡಿ ನಮಸ್ಕಾರ ಮಾಡಿ ಕಣ್ಗೊತ್ಕೊಳ್ಳಿ. ಕಡು ಹಸಿರು ಬಣ್ಣದ ಈ ಅಶೋಕ ವೃಕ್ಷ ಅಂತ ಬರುತ್ತೆ, ಏಕವಾಗಿ ಬೆಳ್ಕೊಂಡು ಹೋಗುತ್ತೆ, ಬ್ರಾಂಚಸ್ ಬರೋದಿಲ್ಲ, ಎಲೆಗಳು ತುಂಬಾ ಚೆನ್ನಾಗಿರುತ್ತೆ. ಅದು ಉದ್ದುದ್ದಕ್ಕೆ ಬರುತ್ತೆ, ಬಾಗಿ ಬಂದ್ಬಿಟ್ಟಿರುತ್ತೆ. ಆ ಗಿಡಕ್ಕೆ ನೀವು ಯಾರೇ ಆಗಲಿ ಪರೀಕ್ಷೆ ಮಾಡಿ ಪ್ರಕೃತಿಯನ್ನ ಎಷ್ಟು ನಾವು ಪ್ರೀತಿಸಬೇಕು, ಅದರಿಂದ ಎಷ್ಟು ಲಾಭ ಅನ್ನೋದಕ್ಕೆ ಇದೊಂದು ಉದಾಹರಣೆ ಕೊಡ್ತೀನಿ. ನೀವೇ ಪರೀಕ್ಷೆ ಮಾಡಿ ಬೇಕಾದ್ರೆ. ಒಂದು 3 ತಿಂಗಳು ಅಥವಾ 6 ತಿಂಗಳು ಸತತವಾಗಿ ಎಲ್ಲಿ ಅಶೋಕ ವೃಕ್ಷ ಸಿಕ್ಕುತ್ತೋ ಅಲ್ಲಿ ನಿಮ್ಮ ಜೊತೆಯಿಂದ ಒಂದು ಬಾಟ್ಲು ನೀರು ತಗೊಂಡೋಗಿ ಆ ಗಿಡಕ್ಕೆ ನೀರನ್ನ ಹಾಕ್ತಾ ಬನ್ನಿ. ಸಾಧ್ಯ ಆದ್ರೆ ನಿಮ್ಮ ಮನೆ ಹತ್ರ ಒಂದು ಗಿಡನ ಹುಟ್ಟಾಕಿ ರೋಡಲ್ಲಿ, ಆ ಗಿಡಕ್ಕೆ ನೀರು ಹಾಕ್ತಾ ಬನ್ನಿ ದಿನಾನು. ಒಂದು 6 ತಿಂಗಳು ವರ್ಷದ ಒಳಗೆ ನೀವು ಅದೆಷ್ಟು ಶ್ರೀಮಂತ ತನ ನಿಮ್ಗೆ ಬರುತ್ತೆ ಅನ್ನೋದು ಹೇಳಕ್ಕಾಗಲ್ಲ. ಅಗರ್ಭ ಶ್ರೀಮಂತರಾಗ್ತಾರೆ. ಈ ಪ್ರಯೋಗನ ನಾನು ಸುಮಾರು ಜನಗಳಲ್ಲಿ ಮಾಡಿಸಿದೆ, ಬಹಳ ಜನ ಸಂತೋಷ ಪಟ್ಟಿದ್ದಾರೆ, ಅನುಗ್ರಹ ಆಗಿದೆ, ಲಕ್ಷ್ಮಿ ಅನುಗ್ರಹ ತುಂಬಾ ಚೆನ್ನಾಗಾಗತ್ತೆ. ಹಾಗೆ ಪ್ರಕೃತಿಯಲ್ಲೂ ಅಷ್ಟೇ ಬಣ್ಣ ಬಣ್ಣದ ಗಿಡಗಳಿಂದನೂ ಅದ್ಭುತವಾದಂತ ಪ್ರಯತ್ನ ಲಾಭವನ್ನ ನಾವು ಕಂಡಿಡ್ಕೋಬಹುದು ಅಂತಾನು ಹೇಳ್ಬೋದು. ಆಮೇಲೆ ಈ ನಾನು ಟೈಮ್ ಮುಗಿತಾ ಬಂತು ಅಂತ ಅನ್ಕೋತೀನಿ. ನಾನು ಇನ್ನ ಕೆಲವು ವಿಷಯಗಳನ್ನ ಮಾತ್ರ ತಿಳಿಸ್ತೀನಿ. ಹಸಿರು ಬಣ್ಣ ಪ್ರಗತಿಯ ಸಂಕೇತ ಅಂತ ಹೇಳ್ತೀವಿ. ಆಮೇಲೆ ಕಪ್ಪು ಬಣ್ಣ ರಕ್ಷಣೆಯ ಸಂಕೇತ, ಅದನ್ನ ನಾವು ಟೀನೇಜ್ ಹುಡುಗರು ಇಷ್ಟಪಡ್ತಾರೆ, ಅದು ಬೇಡ ಅಂತ ನಾನು ಹೇಳ್ತೀನಿ. ಎಷ್ಟೆಲ್ಲ ಹೇಳಿ ಈ ಇಲ್ಲಿಗೆ ಬಣ್ಣದ ಬದುಕಿನ ಜೀವನಕ್ಕೆ ಇನ್ನೊಂದೇನು ಅಂತಂತಂದ್ರೆ, ಈ ಕಲಾವಿದ್ರ ಬಗ್ಗೆ ಹೇಳಲೇಬೇಕು ನಾವು. ಕಲಾವಿದ ಅನ್ನೋನು ಬಣ್ಣದ ಬದುಕಿನಲ್ಲಿ ಬಹಳಷ್ಟು ಜೀವನದನ್ನ ಅನುಭವಿಸ್ತಾನೆ. ಸೊ ಫಾರ್ ಎಕ್ಸಾಂಪಲ್, ನಮ್ಮಲ್ಲೇ ಒಬ್ಬ ನಿರೂಪಕರಾಗಿದ್ದಂತ ಮಾಲಿನಿ ರಾವ್ ಅವರು ಒಂದು ಡ್ರಾಮಾ ಸ್ಕಿಟ್ ನಲ್ಲಿ ಚಿಕ್ಕ ಹುಡುಗಿಯ ಪಾತ್ರ ಮಾಡಿದ್ರು. ಮಧ್ಯ ವಯಸ್ಸಿನ ಒಬ್ಬ ಲೇಡಿ ಒಂದು ಪುಟ್ಟ ಹುಡುಗಿಯ ಪಾತ್ರ ಮಾಡಿದ್ರು. ಅದರಲ್ಲಿ ಆ ಬಾಲಕಿಯ ತಕ್ಕ ಹಾಗೇನೆ ತಮ್ಮ ರೂಪವನ್ನು ರೂಪಾಂತರಗೊಂಡು ಅಭಿನಯಿಸಿದ್ರು. ಅದೇ ಇನ್ನೊಂದು ಸ್ಕಿಟ್ ನಲ್ಲಿ ವಯಸ್ಸಾದ ಒಂದು ವೃದ್ಧ ಮಹಿಳೆಯ ಪಾತ್ರದಲ್ಲಿ ಬಂದರು. ಹಾಗೆ ಜೀವನದಲ್ಲಿ ಕಲಾವಿದ ಅನ್ನೋನು ನಾನಾ ರೀತಿಯ ಹೊರಕಾಯ ಪ್ರವೇಶ ಮಾಡ್ತಾನೆ, ನಾನಾ ರೀತಿಯ ಬಣ್ಣಗಳನ್ನ ಹಚ್ಕೋತಾನೆ, ಬಣ್ಣ ಬಣ್ಣದ ಜೀವನದಲ್ಲಿ ಅನುಭವಿಸ್ತಾನೆ. ಆದ್ರೆ ನಾವು ಮಾತ್ರ ಜೀವನದಲ್ಲಿ ಹಾಗಲ್ಲ. ನಮ್ಗೆ ಅದನ್ನ ನಾನು ವಯಸ್ಸಾದ್ಮೇಲೆ ಅಂದ್ರೆ ನಾನು ವಯಸ್ಸಾಗೋರ್ಗು ಕಾಯ್ಲೇಬೇಕು. ಹಾಗೆ ನಮ್ಮ ಜೀವನದಲ್ಲಿ ಪುಟ್ಟ ಮಗು ತನ್ನ ಜೀವನ ಹುಟ್ಟಿದಾಗ್ಲಿಂದ ಸಾಯೋವರೆಗೆ ಅಂದ್ರೆ ವೃದ್ಧಾಪ್ಯಕ್ಕೆ ಬರೋವರೆಗೂ ಸಾಕಷ್ಟು ರೂಪಾಂತರಗೊಳ್ಳುತ್ತೆ. ಹುಟ್ಟಿದಾಗಿರುವಂತ ಮಗು ದಿನ ಕಳೆದಾಗೆ ಬಣ್ಣಗಳು ಬದಲಾವಣೆ ಆಗ್ತಾ ಹೋಗುತ್ತೆ, ಆಕಾರ ರೂಪಗಳು ಬದಲಾವಣೆ ಹೋಗ್ತಾ ಹೋಗುತ್ತೆ, ನಾವು ತಿನ್ನೋ ಆಹಾರಗಳ ಮೇಲೂ ಡಿಪೆಂಡ್ ಆಗುತ್ತೆ, ಬಡಿಯೋ ವಾತಾವರಣದ ಮೇಲೂ ಡಿಪೆಂಡ್ ಆಗುತ್ತೆ. ಇದೆಲ್ಲ ಬೆಳ್ಕೊಂಡು ಹೋಗ್ತಾ ಹೋದಾಗೇನೆ ಸಮಾಜದಲ್ಲಿ ಕೊನೆಗೆ ಒಂದು ಸಾವು ಖಚಿತವಾಗಿರುತ್ತೆ. ಬದಲಿಗೆ ಬಂದು ಸೇರ್ಕೋತೀವಿ ನಾವು. ಇನ್ನು ಮುಖ್ಯದ ವಿಷಯದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಬಣ್ಣದ ಬಗ್ಗೆ ಹೇಳ್ಬೇಕು ಅಂದ್ರೆ
ಯಾರೇ ಆಗ್ಲಿ ಬಣ್ಣಕ್ಕೆ ಸೋಲ್ದೇ ಇರೋ ಮನುಷ್ಯನೇ ಇಲ್ಲ. ಎಂಥವ್ರೇ ಆಗ್ಲಿ ಬಣ್ಣಕ್ಕೆ ಅಟ್ರಾಕ್ಟ್ ಆಗೇ ಆಗ್ತಾರೆ. ಹಾಗೆ ಚಿನ್ನಕ್ಕೆ ಸೋಲದ ಹೆಣ್ಣೆ ಇಲ್ಲ. ಚಿನ್ನ ನೋಡ್ತಿದಂಗೆ ಬೇಕು ಅಂತಾರೆ ಹೊರತು ಯಾರು ಬೇಡ ಅಂತ ಹೇಳೋದಿಲ್ಲ. ಚಿನ್ನಕ್ಕೆ ಹೇಗೆ ಮಹತ್ವ ಇದೆಯೋ ಬಣ್ಣಕ್ಕೂ ಹಾಗೆ ಮಹತ್ವ ಇದೆ, ಗಾದೆಗಳಿದೆ. ಹಾಗೇನೆ ಇಷ್ಟೆಲ್ಲ ಹೇಳಿ ಇಲ್ಲಿಗೆ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಬಣ್ಣಗಳು ಬಹಳಷ್ಟು ಒಳ್ಳೆ ಇದನ್ನು ಕೊಡುತ್ತೆ ನಮ್ಮ ಜೀವನದಲ್ಲಿ ಅಂತ ಅಂದ್ಬಿಟ್ಟಿದ್ದಾನೆ. ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಸಾಕಷ್ಟು ವಿಷಯಗಳಿದೆ, ಅದನ್ನೆಲ್ಲ ಇದು ಎಲ್ಲವನ್ನು ಈಗ ನಾವು ಕವರ್ ಮಾಡೋದಕ್ಕಾಗೋದಿಲ್ಲ. ಇನ್ನು ಕ್ವಶನ್ ಅಂಡ್ ಆನ್ಸರ್ ಸೆಷನ್ಸ್ ಎಲ್ಲ ಇದೆ, ವೈಂಡ್ ಅಪ್ ಮಾಡ್ಬೇಕಾದಿದೆ. ಅದಕ್ಕೋಸ್ಕರ ಇಲ್ಲಿಗೆ ನನ್ನ ಮಾತನ್ನ ನಿಲ್ಲಿಸ್ತಾ ಇದ್ದೀನಿ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಮಹಾಚಾರ್ ಫೌಂಡೇಶನ್ ನ ಮಧ್ಯಾಹ್ನದ ಬ್ಯಾಚಿನ ನಳಿನಾ ಹಾಗೂ ಮಾಲಿನಿ ರಾವ್ ಅವರಿಗೆ ನನ್ನ ಕೃತಜ್ಞತೆಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ದಿನನಿತ್ಯದ ಬದುಕಿನಲ್ಲಿ ಬಣ್ಣಗಳು ಯಾವ ರೀತಿ ಪ್ರಭಾವ ಬೀರ್ತವೆ, ಮತ್ತೆ ದಿಕ್ಕುಗಳು ಯಾವ ಬಣ್ಣನ ಪ್ರತಿನಿಧಿಸ್ತವೆ, ಮತ್ತೆ ನಮ್ಮ ದೇಹದ ಆರೋಗ್ಯದ ಮೇಲೆ ಬಣ್ಣಗಳು ಯಾವ ರೀತಿ ಪ್ರಭಾವ ಬೀರ್ತವೆ, ಮತ್ತೆ ನಾವ್ ಯಾವ್ಯಾವ ಬಣ್ಣ ದಿನ ಉಪಯೋಗಿಸಿದ್ರೆ ನಮ್ಗೆ ಎಲ್ಲಾ ರೀತಿಯಲ್ಲಿ ಒಳ್ಳೇದಾಗುತ್ತೆ, ಮತ್ತೆ ಸೂರ್ಯನ್ಗೆ ಆರ್ಗೆ ಕೊಡೋದ್ರಿಂದ ನಮ್ಗೆ ಏನು ಅಭಿವೃದ್ಧಿ ಆಗುತ್ತೆ, ಎಲ್ಲವನ್ನು ಕೂಡ ಸತ್ಯೇಂದ್ರ ಸರ್ ತುಂಬಾ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಎಲ್ಲ ವಿವರವಾಗಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಎಲ್ಲರಿಗೂ ಜ್ಞಾನ ಹಂಚಿಕೆಯನ್ನ ಮಾಡಿದ್ರು. ಅದಕ್ಕೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ದಯವಿಟ್ಟು ಆತ್ಮ ಬಂಧುಗಳು ನಿಮ್ದೇನಾದ್ರೂ ಪ್ರಶ್ನೆಗಳು ಮತ್ತೆ ಸಲಹೆಗಳು ಏನಾದ್ರು ಇದ್ರೆ ಕೇಳ್ಬೋದು. ಹ್ಯಾಂಡ್ ರೈಸ್ ಮಾಡಕ್ಕೆ ಟ್ರೈ ಮಾಡಿ. ಇದು ಒಂದು ಸೂಚನೆ ಕೊಡ್ಬೇಕು, ಯಾಕಂದ್ರೆ ನೀವು ಖಂಡಿತ ಹ್ಯಾಂಡ್ ರೈಸ್ ಮಾಡಿರುವಂತವ್ರು ಮಾತಾಡಿ, ಆದ್ರೆ ಚಿಕ್ಕದಾಗಿ ಚೊಕ್ಕದಾಗಿರ್ಲಿ ಅಂತ. ನಳಿನಿ ಅವ್ರೆ ನೋಡಿ, ಲಕ್ಷ್ಮೀಕಾಂತಮ್ಮ ಅವರು ಮಲಪ ನಾಯಕರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ ಸರ್. ಕೆಲವರು ಮುಖ ನೋಡ್ಬಿಟ್ಟು ಇಂಥ ಕಲರ್ ಯೂಸ್ ಮಾಡ್ಲೇಬೇಡಿ ಅಂತ ಹೇಳ್ತಾರೆ, ಅದು ಹೇಗೆ ಸರ್? ಅಮ್ಮ ಮಕ್ಕಳು ನೋಡಿ ಅಂತಾನು ಹೇಳ್ಬೋದು. ಆಮೇಲೆ ಡೇಟ್ ಆಫ್ ಬರ್ತ್ ಮೇಲೂ ಹೇಳ್ಬೋದಮ್ಮ. ಡೇಟ್ ಆಫ್ ಬರ್ತ್ ಮೇಲೆ 1ನೇ ತಾರೀಕು ಕೊಡ್ತವ್ರು ಸೂರ್ಯನಿಗೆ ಸಂಬಂಧಪಟ್ಟವರು, 2ನೇ ತಾರೀಕು ಕೊಡ್ತವ್ರು ಚಂದ್ರನಿಗೆ ಸಂಬಂಧಪಟ್ಟವರು, 3ನೇ ತಾರೀಕು ಕೊಡ್ತವ್ರು ಗುರು ಗ್ರಹಕ್ಕೆ ಸಂಬಂಧಪಟ್ಟವರು, 4ನೇ ತಾರೀಕು ಕೊಡ್ತವ್ರು ರಾಹು ಗ್ರಹಕ್ಕೆ ಸಂಬಂಧಪಟ್ಟವರು, 5ನೇ ತಾರೀಕು ಕೊಡ್ತವ್ರು ಬುಧ ಗ್ರಹಕ್ಕೆ ಸಂಬಂಧಪಟ್ಟವರು, 6ನೇ ತಾರೀಕು ಕೊಡ್ತವ್ರು ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟವರು, 7ನೇ ತಾರೀಕು ಕೊಟ್ಟವ್ರು ಕೇತು ಗ್ರಹಕ್ಕೆ ಸಂಬಂಧಪಟ್ಟವರು, 8ನೇ ತಾರೀಕು ಕೊಡ್ತವ್ರು ಶನಿ ಗ್ರಹಕ್ಕೆ ಸಂಬಂಧಪಟ್ಟವರು, 9ನೇ ತಾರೀಕು ಬಂದವರು ಕುಜ ಗ್ರಹಕ್ಕೆ ಸಂಬಂಧಪಟ್ಟವರು. 9ನೇ ತಾರೀಕು ಕುಜ ಆದಾಗ ಕೆಂಪು ಬಣ್ಣ ಬರುತ್ತೆ. 1ನೇ ತಾರೀಕು ಸೂರ್ಯ ಕಿತ್ತಳೆ ಬಣ್ಣ ಬರುತ್ತೆ. 2ನೇ ತಾರೀಕು ಚಂದ್ರ ಬಿಳಿ ಬಣ್ಣ ಬರುತ್ತೆ. 3ನೇ ತಾರೀಕು ಗುರು ಹಳದಿ ಬಣ್ಣ ಬರುತ್ತೆ. 4ನೇ ತಾರೀಕು ಶನಿ ರಾಹು ಗ್ರಹ ಬರುತ್ತೆ. ಆವತ್ತಿಂದ ಅವ್ರಿಗೆ ಕಡು ನೀಲಿ ಬಣ್ಣನು ರೆಫರ್ ಮಾಡ್ತೀವಿ. 5ನೇ ತಾರೀಕು ಕೊಡ್ತವ್ರು ಬುಧ ಗ್ರಹ, ಅವರಿಗೆ ಹಸಿರು ಬಣ್ಣ ಬರುತ್ತೆ, ತಿಳಿ ಹಸಿರು ಬಣ್ಣ. 6ನೇ ತಾರೀಕು ಕೊಡ್ತವ್ರು ಶುಕ್ರ ಬಿಳಿ ಅಥವಾ ಕೆಂಪು ಬಣ್ಣ ಬರುತ್ತೆ. 7ನೇ ತಾರೀಕು ಕೊಡ್ತವ್ರು ಕೇತು ಮಿಶ್ರ ವರ್ಣರಂಜಿತವಾದಂತ ಬಟ್ಟೆಗಳು. 8ನೇ ತಾರೀಕು ಕೊಡ್ತವ್ರು ಶನಿ ಕಡು ನೀಲಿ ಬಣ್ಣ. ಆಮೇಲೆ 9ನೇ ತಾರೀಕು ಕುಜ ಒಳ್ಳೆ ಇದ್ರದ್ದು ಕೆಂಪು ಬಣ್ಣ ಒಳ್ಳೇದು ಅಂತ ಹೇಳ್ತೀವಮ್ಮ. ಅದ್ ನೋಡ್ತಾ ಗೊತ್ತಾಗುತ್ತೆ, ತಿಳ್ಕೊಂಡು ಹೇಳ್ಬೋದು ನಾವು. ಆಮೇಲೆ ಅದ್ರ ಪ್ರಕಾರ ಅದ್ ಮಾಡ್ಕೊಂಡಾಗ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ನಮ್ಗೆ. ಕೆಲವ್ರು ಹೇಳ್ತಾರೆ, ಇವತ್ತು ಈ ಬಟ್ಟೆ ಹಾಕೊಂಡಿದ್ದೆ, ಈ ಡ್ರೆಸ್ ಹಾಕೊಂಡೋದೆ, ಈ ಸೀರೆ ಹಾಕೊಂಡು ಹೋಗಿದ್ ಕೆಲ್ಸನೇ ಆಗಿಲ್ಲ ಅಂತಾರೆ. ಅದು ನಿಜನಾ ಸರ್? ಚೇಂಜ್ ಮಾಡ್ಬಿಡ್ಬೇಕು. ಹೌದಮ್ಮ, ಖಂಡಿತ ನೀವು ಹೇಳಿದ್ ಖಂಡಿತ. ನಿಮ್ಗೆ ನಿಮ್ಮ ಅದೃಷ್ಟವನ್ನ ನೀವು ಕಂಡು ಹಿಡ್ಕೋಬೇಕು. ನಿಮ್ಮ ಡೇಟ್ ಆಫ್ ಪ್ರಕಾರ ನೀವು ತಿಳ್ಕೊಂಡಾಗ ಇಂಥ ಬಣ್ಣ ಉಟ್ಕೊಳ್ಳೋದು ಒಳ್ಳೇದು ಅಂದಾಗ ಅದನ್ನ ಉಟ್ಕೊಂಡು ಹೋಗಿ ಅವತ್ತು ಸಮಾಜದಲ್ಲಿ ಮರ್ಯಾದೆ ಅನ್ನೋದು ಸಿಗುತ್ತೆ. ಶನಿವಾರ ದಿವಸ ಕೆಂಪು ಬಣ್ಣ ಉಟ್ಕೊಂಡು ಹೋಗ್ಬೇಡಿ, ಯಾರೇ ಆಗ್ಲಿ. ಶನಿವಾರ ದಿವಸ ಕೆಂಪು ಬಣ್ಣ ಆಗಿ ಬರಲ್ಲ. ಅವತ್ತೇನಿಲ್ಲ ಅಂದ್ರೂ ಏನೋ ಸಮಸ್ಯೆಗಳು, ಏನೋ ತೊಂದರೆಗಳು, ಅವತ್ತಿನ ದಿವಸ ಅವಮಾನ ಆಗುವಂತ ಸಿಚುಯೇಷನ್ಗಳು ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಬಣ್ಣಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾದ್ರೆ ಒಂದು ಸಾರಿ ನಮ್ಗೆ ತೊಂದರೆ ಆಯ್ತು ಅಂದ್ರೆ ಅದನ್ನ ಆ ಕ್ಷಣಕ್ಕೆ ಅದ್ ಬಿಡ್ಬೇಕು. ಅದೃಷ್ಟ ಬಂತು ಅಂತ ಅದು ಉಪಯೋಗಿಸ್ಕೋಬೇಕು. ಯಾವ್ದಕ್ಕೂ ನಾವು ನಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ನಮ್ಗೆ ಯಾವ್ದು ಬರುತ್ತೆ ಅನುಕೂಲ ಅನ್ನೋದನ್ನ ತಿಳ್ಕೊಂಡಾಗ ಅದ್ರ ಪ್ರಕಾರ ಹೋದಾಗ ಅದೃಷ್ಟ ಅನ್ನೋದು ನಮ್ ಕೈ ಹಿಡಿಯುತ್ತೆ, ನಮ್ಗೆ ಹೇಗ್ ಬೇಕೋ ಅದ್ ಮಾಡುತ್ತೆ. ಸೂಪರ್ ಸರ್. ಥ್ಯಾಂಕ್ ಯು ಸರ್. ಮಲಪ ನಾಯಕರು. ನಮಸ್ತೆ ಗುರೂಜಿ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ನಳಿನ ಮೇಡಮ್ ಹಾಗೂ ಮೇಡಮ್ ಅವರಿಗೆ, ಎಲ್ಲಾ ಆತ್ಮ ಬಂಧುಗಳಿಗೆ ನನ್ನ ಅನಂತ ನಮನಗಳು. ವಿಶೇಷವಾಗಿ ಗುರುಗಳು ಬಣ್ಣ ನನ್ನ ಒಲವಿನ ಬಣ್ಣ
ಹೀಗೆ ಬಣ್ಣಗಳ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ದೊಡ್ಡ ಒಂದು ವಿವರಣೆಯನ್ನ, ಸಾಕಷ್ಟು ಮಹತ್ವದ ಅದರ ಪರಿಪೂರ್ಣತೆಯ ಬಗ್ಗೆ ಬಹಳಷ್ಟು ಗುರುಗಳು ತಿಳಿಸಿದ್ರು. ಆದ್ರೆ ಸ್ವಲ್ಪ ಸ್ಪೀಡ್ ಸಿಕ್ಕಾಪಟ್ಟೆ ಇತ್ತು. ಸ್ವಲ್ಪ ವೇಗ ಕಡಿಮೆ ಇದ್ದಿದ್ರೆ ನಾವ್ ಇನ್ನೂ ಚೆನ್ನಾಗಿ ಅದನ್ನ ಪರವಾಗಿಲ್ಲ. ಆಮೇಲೆ ವಿಡಿಯೋದಲ್ಲಿ ನಾನು ಮತ್ತೊಂದ್ಸರಿ ಕೇಳಿಸಿ ಇದನ್ನ ಅರ್ಥ ಮಾಡ್ಕೊಳ್ತೀನಿ ಅಂತ ಹೇಳ್ತಾ, ಗುರುಗಳು ನಿಜಕ್ಕೂ ಕಾಮನ ಬಿರ್ಲಿನ ಬಣ್ಣಗಳನ್ನ ಏನು ನಮ್ಮ ಭೌತಿಕ ಶರೀರದಲ್ಲಿರ್ತಕ್ಕಂಥ ನಮ್ಮ 7 ಚಕ್ರಗಳಿಗೆ ಹೋಲಿಸಿ ಹೋಲ್ಸೋದಲ್ಲ, ಹಾಗೇನೆ ನಾವು ಸೂರ್ಯದೇವನಿಗೆ ಅರ್ಘ್ಯವನ್ನು ಬಿಡುವಾಗ ಆ ಅರ್ಘ್ಯದ ನೀರಿನ ಹನಿಗಳಿಂದ ಏನ್ ಕಿರಣಗಳು ಬೀಳುತ್ತೆ, ಅವು ಸೂರ್ಯನ ಕಿರಣಗಳಿಂದ ನಮ್ಮ ಚಕ್ರಗಳು ಉದ್ದೀಪನಗೊಳ್ತವೆ ಅಂತ ಬಹಳ ಸುಂದರವಾಗಿ ತಿಳಿಸಿದ್ರಿ ಸರ್. ಇದು ಗೊತ್ತಿರ್ಲಿಲ್ಲ ನಮ್ಗೆ. ಹಾಗೆಯೇ ಸಾಕಷ್ಟು ಹೇಳಿದಿರಿ ಸರ್. ಅದನ್ನ ಇದನ್ ಮಾಡಿ ಆಗೋದಿಲ್ಲ. ಒಟ್ಟಾರೆ ಬಣ್ಣ ಅಂದಾಗ ವಿಶೇಷವಾಗಿ ವಾರದ ದಿನಗಳಲ್ಲಿ ಯಾವ ದಿನಾಂಕ ಹುಟ್ಟಿದವರು ಯಾವ್ಯಾವ ಬಟ್ಟೆ ಹಾಕೋಬೇಕು. ಆಮೇಲೆ ಇದರಿಂದ ನೀವು ಈ ವಿಶೇಷವಾಗಿ ಇನ್ನೊಂದು ನಾನ್ ಕಂಡ್ಕೊಂಡಿದ್ದೆ ಅಂದ್ರೆ ಅಶೋಕ ಚಕ್ರ, ಅಶೋಕ ಮರ, ಅಶೋಕ ಟ್ರೀಗೆ ಪ್ರತಿನಿತ್ಯ ನೀರನ್ನು ಹಾಕೋದ್ರ ಮೂಲಕ ನಾವು ಗರ್ಭ ಶ್ರೀಮಂತರಾಗಬಹುದು. ಇದನ್ನ ಕೂಡ ಮಾಡಿಸಿದೀನಿ ನಾನು ಅನ್ನೋ ಮಾತನ್ನ ತಾವು ತಿಳಿಸಿದ್ರಿ. ಖಂಡಿತ ಇನ್ನು ಮುಂದಿನ ದಿನಗಳಲ್ಲಿ ತಾವು ಹೇಳಿರ್ತಕ್ಕಂಥ ಅನೇಕ ಟಿಪ್ಸ್ ಗಳನ್ನ ನಾವು ಕೂಡ ಬಳಕೆಯಲ್ಲಿ ತಂದು ನಮ್ಮ ಜೀವನವನ್ನ ಸರಿಪಡಿಸ್ಕೊಳ್ತೀವಿ ಗುರುಗಳೇ ಅಂತ ಹೇಳ್ತಾ, ಅವಕಾಶಕ್ಕಾಗಿ ಧನ್ಯವಾದ ನಳಿನ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೇದವತಿ ಮೇಡಮ್ ಮಾತಾಡಿ. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ ಸರ್. ವೃಷಭ ರಾಶಿಯವರು ಗ್ರೀನ್ ಅಂತ ಹೇಳಿದ್ದು 100% ಕರೆಕ್ಟ್ ಸರ್. ನಾಗೇಂದ್ರ ಸರ್, ನಾನು ವೃಷಭ ರಾಶಿ, ನನ್ ಕಬರ್ಡ್ ಫುಲ್ ಬರೀ ಗ್ರೀನೇ ಇದೆ ಸರ್. ಡಿಫ್ರೆಂಟ್ ಗ್ರೀನ್. ಈ ನನ್ಗೆ ಹುಡುಗರೆಲ್ಲ ಕೊಡ್ತಾರಲ್ಲ ಈ ಮದ್ವೆ ಸಮಾರಂಭಗಳೆಲ್ಲ, ಅದೂನು ಮ್ಯಾಕ್ಸಿಮಮ್ ನನ್ ಗ್ರೀನೇ ಬರೋದು. ಬಹಳ ಒಳ್ಳೇದಮ್ಮ. ಅದು ನೋಡ್ದ ನಿಮ್ಮ ಅನುಭವಕ್ಕೆ ಬಂದು ಮಾತಾಡೋದು ಅದು ನಮ್ಗೆ ಅದೃಷ್ಟ ಕೊಡ್ತಾ ಇರುತ್ತೆ, ಮನಸ್ಸಿಗೆ ನೆಮ್ಮದಿ ಕೊಡುತ್ತಮ್ಮ. ಅದು ನೀವು ಹೇಳಿದ ಮಾತು ಇತರ ಎಲ್ಲಾ ಸದಸ್ಯರಿಗೂ ಹೆಲ್ಪ್ ಆಗುತ್ತೆ. ಅದು ನೀವು ಹೇಳಿದ್ದು ಬೇರೆಯವರೆಲ್ಲ ಫಾಲೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅದು ನಮಸ್ಕಾರಮ್ಮ. ನಮಸ್ಕಾರ. ಮ್ಯಾಕ್ಸಿಮಮ್ ಆಯಾ ದಿನಗಳಲ್ಲಿ ಅದು ಯೂಸ್ ಮಾಡ್ತಾ ಇದ್ದೀನಿ. ಹೌದಮ್ಮ, ಒಳ್ಳೇದಮ್ಮ, ಒಳ್ಳೇದು ಅದು. ಥ್ಯಾಂಕ್ಸ್. ಓಕೆ ಅಮ್ಮ, ಥ್ಯಾಂಕ್ ಯು. ರಾಜು ಸರ್ ಮಾತಾಡಿ ಸರ್. ರಾಜು ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಾರಾಯಣ ಸತ್ಯನಾರಾಯಣ ಕುಮಾರ್ ಅವರು ಇವತ್ತು ಎಲ್ಲ ಬಣ್ಣಗಳ ಬಗ್ಗೆ ತಿಳಿಸಿಕೊಟ್ಟಿದ್ರು. ಪ್ರತಿಯೊಂದು ಬಣ್ಣಗಳ ಬಗ್ಗೆ ಯಾವ ರೀತಿ ಉಪಯೋಗ ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ಟಿದ್ರು ಮೇಡಮ್. ಯಾವ ತಾರೀಕಿನಿಂದ ನಾವು ಯಾವ ಹುಟ್ಟಿರ್ತೀವಿ, ಯಾವ ಬಣ್ಣ ನಮಗೆ ಬರುತ್ತದೆ ಅದ್ರ ಬಗ್ಗೆ ತಿಳಿಸಿಕೊಟ್ಟಿದ್ರು ಮೇಡಮ್. ನಾವು ಎಷ್ಟೋ ವರ್ಷಗಳ ಹಿಂದೆ ಬಂಧನ್ ಪಿಕ್ಚರ್ ನೋಡಿದ್ವಿ, ಅವಾಗ ಹಾಡಿನ ಮುಖಾಂತರ ತಿಳ್ಕೊಂಡಿದ್ವು. ಅದ್ರ ಮತ್ತೆ ನಮಗೆ ಅವರು ತಿರುಗಿ ಅದನ್ನ ನೆನಪಿಸಿಕೊಟ್ಟಿದ್ದಾರೆ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಮತ್ತೆ ಯಾರಾದ್ರೂ ಮಾತಾಡ್ತಾರ? ಆತ್ಮ ಬಂಧುಗಳೇ, ಮತ್ತೆ ಯಾರಾದ್ರೂ ಮಾತಾಡೋದಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಟೈಮ್ ಇದೆ ಮೇಡಮ್. ಸಿದ್ದೇಶ ಭಟ್ ಅವರು. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಕಲರ್ಸ್ ಬಗ್ಗೆ. ಈಗ ನಾವು 10ನೇ ತಾರೀಕು ನಂತರ ಜನಿಸಿದವರು ಯಾವ ಕಲರ್ ಮಾಡ್ಕೋಬಹುದು ಸರ್? 10ನೇ ತಾರೀಕು ಯಾವ ಡೇಟ್ ಅಮ್ಮ? ನಮ್ದು 20 ಸರ್. 20 ಸರ್. 20 ಅಮ್ಮ. 20 ಅಂದ್ರೆ 2 ಚಂದ್ರ ಬರ್ತಾನೆ ಅಂತಂದ್ರೆ 2ನೇ ತಾರೀಕು ಹುಟ್ಟಿದವರು, 11ನೇ ತಾರೀಕು ಹುಟ್ಟಿದವರು, 20ನೇ ತಾರೀಕು ಹುಟ್ಟಿದವರು, 29ನೇ ತಾರೀಕು ಹುಟ್ಟಿದವರು, ಇವರೆಲ್ಲ ಚಂದ್ರಗ್ರಹಕ್ಕೆ ಸಂಬಂಧಪಟ್ಟವರು. ಶ್ವೇತವರ್ಣ ಅವ್ರಿಗೆ ಸ್ವಲ್ಪ ಆಗ್ ಬರುತ್ತಮ್ಮ. ಸೊ ಅಕೇಶನ್ ಆಗಿ ಕೆಲವು ಸರಿ ಶ್ವೇತವರ್ಣ ಮಿಕ್ಸ್ ಮಾಡಿ ಬಟ್ಟೆಗಳನ್ನ ಧರಿಸೋದು ಒಳ್ಳೇದೇನೆ. ಓಕೆ ಸರ್, ತುಂಬಾ ಧನ್ಯವಾದ. ಚೆನ್ನಾಗಿತ್ತು ಸರ್. ಧನ್ಯವಾದಗಳು ಮೇಡಮ್. ಮೇಡಮ್ ಸುಗುಣಮ್ಮ ಅವರು ಇದ್ ಮಾಡಿದ್ದಾರೆ ನೋಡಿ. ಸುಗುಣಮ್ಮ ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ.
ನಾವು ಈ ಬಣ್ಣಗಳದ್ದ ಸೀರೆನ ಎಲ್ಲ ಹಾಕೊಂಡು ಹೋಗ್ತಿದ್ವಿ ಸ್ಕೂಲ್ಗೆ. ನಮ್ಮ ಫ್ರೆಂಡ್ಸ್ ಕೊಲೀಗ್ಸ್ಗೆಲ್ಲ ಹೇಳಿದ್ದೆ ನಾನು. ವಾರಕ್ಕೆ ಅನುಗುಣವಾದಂತ ಕಲರ್ಸ್ಗಳು, ಅದೇ ಸೋಮವಾರ ಬಿಳಿ, ಮಂಗಳವಾರ ಕೆಂಪು, ಬುಧವಾರ ಹಸಿರು, ಗುರುವಾರ ಎಲ್ಲೋ, ಈ ತರ. ಅವಾಗ ಅವ್ರುಗಳು ಕೆಲವು ಟೀಚರ್ಸ್ ಎಲ್ಲ ಹೇಳ್ತಿದ್ರು, ಹೌದು ನಮಗೆ ಅವೆಲ್ಲ ತುಂಬಾ ಪ್ರಭಾವ ಬೀರಿದಾವೆ. ನಾನು ಹೇಳ್ಕೊಟ್ಟಿದ್ದೆ, ಅವರೆಲ್ಲ ಮಾಡ್ತಾ ಇದ್ರು. ನಾವು ಸ್ಕೂಲಿಗೆ ಹೋಗುವಾಗ್ಲೂ ಅದೇ ತರ ಮ್ಯಾಚಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಸರ್. ಅದಂತೂ ತುಂಬಾ ಪ್ರಭಾವ ಬೀರುತ್ತೆ ಕಲರ್ದು. ಬೀರುತ್ತೆ ಖಂಡಿತ ಅದು ಸತ್ಯವಾದ ಮಾತದು. ಸ್ಕೂಲ್ ಟೀಚರ್ ಸರ್, ಸ್ಕೂಲ್ ಟೀಚರ್ ಆಗಿ ರಿಟೈರ್ಡ್ ಆಗಿದೆ. ಅದಕ್ಕೆ ಅಲ್ಲ, ಈ ಬಣ್ಣಗಳಿಂದ ನಾವು ನಮ್ಮ ಮಕ್ಕಳಿಗೆ, ನಮ್ಮ ಮನೆಯವರು ಎಲ್ರಿಗೂ ಇದು ಹೇಳ್ಕೊಡೋದ್ರಿಂದ ಜೀವನದಲ್ಲಿ ಪ್ರಗತಿ ಹೊಂದುತ್ತಾರೆ, ಅನುಕೂಲ ಆಗುತ್ತೆ. ಗ್ರಹಗಳು ನಮಗೆ ವಿಪರೀತವಾದಂತ ಒಳ್ಳೆ ಇದನ್ನ ಒಳ್ಳೆ ಅನುಗ್ರಹ ಮಾಡುತ್ತವೆ ನಮಗೆ. ಅದಕ್ಕೆ ಆ ಬಣ್ಣಗಳನ್ನ ಉಪಯೋಗಿಸಿ ಅಂತ ಹೇಳೋದು ನಾವು, ಅದಕ್ಕೋಸ್ಕರನೇ. ಹೌದು ಸರ್. ಶಾಂತ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ ಸರ್. ನಮಸ್ತೆ ಹೇಳಿ ಶಾಂತ ಅವ್ರೆ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮ್ಯಾಮ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಅದೇ ಸರ್, ಇದು ಕಲರ್ ಥೆರಪಿ ಅಂತ ಬೇರೆ ಒಂದ್ ಇದೆಯಲ್ಲ ಸರ್, ಏನಾದ್ರು ಇದು ಕೈಗಳಿಗೆ ಯಾವ್ದ್ಯಾವ್ದ್ ನೋವು ಬಂದ್ರೆ ಅದರದ್ದು ಪಿಂಕು, ಸ್ಕೈ ಬ್ಲೂ ಎಲ್ಲ ಹಚ್ಕೊಂಡ್ರೆ ಅದ್ರ ಗ್ಯಾಸ್ಟ್ರಿಕ್ ಇರ್ಬೋದು, ಎಲ್ಲಾ ಕಾಯಿಲೆಗಳಿಗೂ ಒಂದೊಂದು ಕಲರ್ ಇದೆಯಲ್ಲ, ಅದ್ ನಿಜಾನ ಅಂತ? ಹೌದಮ್ಮ. ಆಮೇಲೆ ಇನ್ನೊಂದು, ನಿಮ್ ಕೈಗೆ ಈ ಮೆಹಂದಿ ಹಾಕ್ತಾರೆ ನೋಡಿ, ಮೆಹಂದಿ ಕೈಗೆ, ಈ ಮೆಹಂದಿ ಹಾಕೋ ಉದ್ದೇಶನೂ ಅಷ್ಟೇನೆ. ಶರೀರ ಬಾಡಿ ಟೆಂಪರೇಚರ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ, ಅದು ಮೆಹಂದಿ ಹಚ್ಕೊಳ್ಳೋದ್ರಿಂದ ತಂಪಾಗುತ್ತೆ ಶರೀರ. ಅದು ಒಂದು, ಮೆಹಂದಿ ಹಚ್ಕೊಳ್ಳೋದ್ರಿಂದ. ಆಮೇಲೆ ಕಲರ್ ಥೆರಪಿನೂ ಹೌದು. ಆಮೇಲೆ ಇನ್ನೊಂದಿದೆ ಥೆರಪಿನಲ್ಲಿ, ಈ ಸೂರ್ಯನಿಗೆ ನೀರನ್ನ ತಗೊಂಡೋಗಿದ್ದಾನೆ ಬಣ್ಣದ ಬಾಟ್ಲುಗಳಲ್ಲಿ. ಈ ಹಸಿರು ಬಣ್ಣದ ಬಾಟ್ಲು, ಕೆಂಪು ಬಣ್ಣದ ಬಾಟ್ಲು, ನೀಲಿ ಬಣ್ಣದ ಬಾಟ್ಲು, ಈ ತರ ನೀಲಿ ಬಣ್ಣದ ಬಾಟ್ಲುಗಳಲ್ಲಿ ನೀರ್ ತಗೊಂಡೋಗಿದ್ದಾನೆ. ನಾವು ಟೆರೆಸ್ ಮೇಲೆ ಈಶಾನ್ಯ ದಿಕ್ಕಿನಲ್ಲಿ ಬೆಳಗ್ಗೆನೆ ಇಡಬೇಕು. ಬೆಳಗ್ಗೆ ಇಟ್ಟು ಒಂದು ಮಧ್ಯಾಹ್ನದವರೆಗೆ ಒಂದು 4-5 hours 8 hours ಇಟ್ಬಿಟ್ಟು, ಆಮೇಲೆ ಆ ನೀರನ್ನ ತಂದಿಟ್ಕೊಂಡು ಅದನ್ನ ನಮ್ಗೆ ಯಾವ ಇದಕ್ ಬೇಕೋ ಆ ಒಂದು ಇದಕ್ ತಕ್ಷಣಾಗಿ ಅದನ್ನ ಉಪಯೋಗಿಸ್ತಾ ಬರ್ಬೇಕು. ಅದನ್ನ ಉಪಯೋಗಿಸ್ತಾ ಬಂದ್ರೆ ಆ ಬಣ್ಣದ ನೀರನ್ನ ಉಪಯೋಗಿಸೋದ್ರಿಂದ ನಮಗೆ ತುಂಬಾ ಲಾಭ ಆಗತ್ತೆ, ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಂಡ್ಕೋಬಹುದು ನಾವು. ಅದಕ್ಕೆ ಕಲರ್ ಥೆರಪಿ. ಹೌದು. ಬಣ್ಣದ ವಸ್ತ್ರಗಳು ಧರಿಸೋದ್ರಿಂದ, ಬಣ್ಣವನ್ನ ಇಷ್ಟಪಡೋದ್ರಿಂದ, ಆಮೇಲೆ ಬಣ್ಣದ ನೀರ್ ಕುಡಿಯೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ. ಬಣ್ಣದ ನೀರು ಅಂದ್ರೆ ಏನು, ಗಾಜಿನ ಬಾಟ್ಲುಗಳಲ್ಲಿ ನೀರಿಟ್ಟು ಸೂರ್ಯನ ಕಿರಣಗಳು ಅದ್ರ ಮೇಲೆ ಬೀಳೋಕ್ ಮಾಡಿ 4-5-6 hours ಇಟ್ಬಿಟ್ಟು, ಅದಾದ್ಮೇಲೆ ತಂದು ಇಟ್ಕೊಂಡು ಅದನ್ನ ನಾವು ಕುಡಿತಾ ಬರೋದ್ರಿಂದ ನಮ್ಗೆ ಸಾಕಷ್ಟು ಲಾಭ ಆಗತ್ತಮ್ಮ. ಅದು ನಮ್ಗೆ ಅನುಕೂಲ ಮಾಡುತ್ತೆ ಅದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ರತ್ನಾ ಅವ್ರು ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ರತ್ನಾ ಅವರೇ. ನಮಸ್ಕಾರ, ಮಾತಾಡಿ, ಹೇಗಿದ್ದೀರಾ? ತುಂಬಾ ಅದ್ಭುತವಾಗಿತ್ತು ಸರ್. ತುಂಬಾ ಮಿಸ್ ಆಗ್ತಿದೀವಿ ನಿಮ್ಮನ್ನ. ಈ ನಡುವೆ ನೀವು ಅಷ್ಟೊಂದು ಬಿಸಿ ಇದೀರಾ ಅಂತ ಅನ್ಸುತ್ತೆ, ಬರ್ತಿಲ್ಲ. ಇಲ್ಲ ಮೇಡಮ್, ಬರ್ತೀನಿ ಮೇಡಮ್, ಬರ್ತಾ ಇರ್ತೀನಿ. ಆದ್ರೆ ನನ್ಗೆ ಇನ್ನೂ ಬೇರೆ ಕೆಲಸಗಳು ಇರುತ್ತಲ್ಲ, ಅವತ್ತು ಸ್ಕಿಪ್ ಆಗ್ತೇನೆ. ಮಾತಾಡೋಕೆ ಅವಕಾಶ ಕೊಟ್ಟಾಗೆಲ್ಲ ಬಂದ್ಬಿಡ್ತೀನಿ ನಾನು ನಿಮ್ ಜೊತೆ ಮಾತಾಡೋದಿಕ್ಕೆ, ಅಷ್ಟೇ ಅಮ್ಮ. ಹೌದು. ಸರ್, 3ನೇ ತಾರೀಕು ಹೇಳಿದ್ರಲ್ಲ, ಹಳದಿ ಬಣ್ಣ ಅಂತಂದ್ರೆ ಯಾವಾಗ್ಲೂ ಅದೇ ತರ ಹಾಕೋಬೇಕಾ, ಹೇಗೆ ಸರ್? ಅಲ್ಲ, 3ನೇ ತಾರೀಕು ಹುಟ್ಟಿದವರು ಅಂದ್ರೆ ನೀವು ಯಾವ ದಿನ ಹುಟ್ಟಿರಿ, ಗುರುವಾರದ ದಿವಸ ಹಳದಿ ಬಣ್ಣದ ವಸ್ತ್ರ ಧರಿಸಿ. ಗುರುವಾರ ದಿವಸ ಹಳದಿ ಬಣ್ಣದ ವಸ್ತ್ರ ಧರಿಸೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ. ಗುರುಗ್ರಹ. ಈಗ ನಿಮ್ಗೆ ಒಂದೊಂದು ಸೀಕ್ರೆಟ್ ಹೇಳ್ಬೇಕು ಅಂತಂದ್ರೆ, ಇದು ನೋಡಿ, ನಿಮ್ ಕೈ, ಈ ಕೈನಲ್ಲಿ ಈ ಬೆರಳಿದೆ ನೋಡಿ, ಇದು ಯಾವ್ದಿದೋ ತೋರ್ ಬೆರಳಿನ ಬುಡ ಇದೆಯಲ್ಲ, ಈ ಬುಡ ಇದೆಯಲ್ಲ, ನಿಮ್ ಕೈ ತೋರಿಸಿ, ಬುಡ, ತೋರ್ ಬೆರಳು ತೋರಿಸಿ, ಎಡಗೈ ತೋರಿಸಿ. ತೋರ್ ಬೆರಳಿನ ಬುಡ ಇದೆಯಲ್ಲ, ಈ ಬುಡ ದಪ್ಪಗಿದೆಯಾ ನೋಡಿ, ಪೂರಿ ಉದ್ದಾಗ ಊದಿರ್ಬೇಕು. ಅದು ಊದಿಲ್ಲ ಅಂದ್ರೆ ಗುರು ಕಮ್ಮಿ ಆಗಿದ್ದಾನೆ ಅಂತ. ಬುಧ ಗ್ರಹ ಅದು ಕಮ್ಮಿ ಇದ್ದಾನೆ. ಆವಾಗ ಇದು ಬುಧ ಗ್ರಹ, ಕಿರುಬೆರಳಿನ ಬುಡ ಬುಧ ಗ್ರಹ, ಇದು ಗುರುಗ್ರಹದ ಬುಡ. ಇದು ತೋರ್ ಬೆರಳಿನ ಬುಡ ಗುರುಗ್ರಹ, ಇದು ಶನಿ ಗ್ರಹ, ಇದು ಸೂರ್ಯ ಗ್ರಹ, ಇದು ಬುಧ ಗ್ರಹ. ಇದು ತೆಳದಲ್ಲಿ ತೆಳ್ಳಗಿದ್ರೆ ತೋರಿಸಿ ಸರ್, ಕಾಣಿಸ್ತಿಲ್ಲ.
ನೀವೇನ್ ತೋರಿಸ್ತಿದ್ದೀರಿ? ನಂದ್ರಲ್ಲಿ ನಿಮ್ಗೆ ಕಾಣಿಸ್ಬೇಕು. ಹಾ ಹಾ, ಅದೇ ನೋಡಿ ನೀವು ಇವಾಗ. ಕೈ ಕಂಚೂರು ಮೇಲೆ ಇಟ್ಕೊಳ್ಳಿ. ಹಾ ಇದು yes. ಇದು ಬುಧ ಗ್ರಹ, ಇದು ಇಂಪಾರ್ಟೆಂಟ್ ಗುರುಗ್ರಹ, ಆ ಗುರು ಪರ್ವ. ಅದು ದಪ್ಪ ಇದ್ರೆ ಗುರು ಚೆನ್ನಾಗಿದ್ದಾನೆ ಅಂತ. ನೀವು ಕೆಟ್ಟ ಮನೆಯಲ್ಲಿ ಇದ್ರು ಏನಾಗಲ್ಲ, ಗುರು ತುಂಬಾ ಚೆನ್ನಾಗಿರ್ತಾನೆ. ಆದ್ರೆ ಇದು ಹಳ್ಳದಲ್ಲಿದ್ರೆ ಯಾರೇ ಕೆಲಸ ಮಾಡಿ ನಿಮ್ಗೆ ಅನುಗ್ರಹ ಇರೋದೇ ಇಲ್ಲ. 10 ಹೆಜ್ಜೆ ಮುಂದಕ್ಕೆ ಹೋಗ್ತೀರಾ, 8 ಹೆಜ್ಜೆ ಹಿಂದಕ್ಕೆ ಬರ್ತೀರಾ, 2 ಹೆಜ್ಜೆ ಮುಂದಕ್ಕೆ ಹೋಗೋದು, ಪ್ರೋಗ್ರೆಸ್ ಇಲ್ಲ ಜೀವನದಲ್ಲಿ. ಅವಾಗ ನಾವೇನ್ ಮಾಡ್ಬೇಕು? ಗುರುವಾರದ ದಿವಸ ಗುರುಗ್ರಹನ ಆರಾಧನೆ ಮಾಡ್ಬೇಕು. ಏನು ಗುರುಗ್ರಹಕ್ಕೆ ಈ ಗುರುಗ್ರಹದ ಧಾನ್ಯ ಯಾವುದು? ಕಡಲೆಕಾಳು. ಕಡಲೆಕಾಳನ್ನ ತಿನ್ನಿ, ಕರಿ ಕಡಲೆಕಾಳು, ಕಾಬೂಲ್ ಕಡಲೆಕಾಳಲ್ಲ, ಕರಿ ಕಡಲೆಕಾಳನ್ನ ಉಪಯೋಗಿಸುವಂಥದ್ದು, ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸುವಂಥದ್ದು, ಹಳದಿ ಬಣ್ಣದ ಆಹಾರವನ್ನು ತಿನ್ನುವಂಥದ್ದು, ಅರಿಶಿನ ಹಾಕಿರೋ ಹಾಲು ಕುಡಿಯುವಂಥದ್ದು, ಅರಿಶಿನ ಹಾಕಿರೋ ಅನ್ನವನ್ನು ತಿನ್ನುವಂಥದ್ದು, ಅವನ ಗುರುವನ್ನ ಜ್ಞಾಪಿಸ್ಕೊಂಡು ಅವನ ಮಂತ್ರವನ್ನು ಜಪ ಮಾಡೋದು. ಇಷ್ಟೆಲ್ಲ ಮಾಡ್ತಾ ಬಂದ್ರೆ ಗುರು ಚೆನ್ನಾಗಾಗ್ತಾನೆ. ಆಮೇಲೆ ಬುಧ ಗ್ರಹ ನಮ್ಮ ವ್ಯಾಪಾರ, ವ್ಯವಹಾರ, ಬುದ್ಧಿ, ಜ್ಞಾನ, ಇಂಟೆಲಿಜೆನ್ಸ್, ಕಾಮರ್ಸು, ಫೈನಾನ್ಸ್ ಇದಾಗೋದಿಕ್ಕೆ ಇದು ಕೆಳಗಡೆ ಬಂದ್ಬಿಟ್ಟಿದ್ರೆ, ಹಳ್ಳದಲ್ಲಿದ್ರೆ ಈ ಬುಡ ಯಾವುದೋ ಎಡಗೈ, ಹೆಂಗಸರಿಗೆ ಎಡಗೈ, ಗಂಡಸರಿಗೆ ಬಲಗೈ. ಈ ನಿಮ್ಮ ಎಡಗೈನ ನೋಡ್ಕೊಳ್ಳಿ ಲೇಡೀಸು. ಈ ಬುಡ ತೆಳ್ಳಗಿದ್ರೆ, ದಪ್ಪ ಊದಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು? ಇಂಟೆಲಿಜೆನ್ಸ್ ಬರ್ಬೇಕು. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು? ಬುಧವಾರದ ದಿವಸ ಹೆಸರು ಬೇಳೆ, ಹೆಸರು ಕಾಳನ್ನ ತಿನ್ನಿ. ಆಮೇಲೆ ಮಕ್ಕಳಲ್ಲಿ ಇಂಟೆಲಿಜೆನ್ಸ್ ಬಹಳ ಬೆಳಿಬೇಕು, ಬುದ್ಧಿಶಕ್ತಿ ಬೆಳಿಬೇಕು, ಜ್ಞಾನ ಅನ್ನೋದು ಬೆಳಿಬೇಕು. ಅದಕ್ಕೆ ಬುಧ ಗ್ರಹನೇ ಕಾರಕ. ಅದಕ್ಕೆ ನಾವೇನ್ ಮಾಡ್ಬೇಕು? ಬುಧವಾರ ದಿವಸ ಹೆಸರು ಬೇಳೆಯ ಹಾಕಿರುವಂತ ಪೊಂಗಲನ್ನ ಮಾಡಿ, ಖಾರ ಪೊಂಗಲ್, ಮೆಣಸು, ಜೀರಿಗೆ ಎಲ್ಲ ಹಾಕಿ, ತುಪ್ಪ ಎಲ್ಲ ಹಾಕಿ ಪೊಂಗಲ್ ಮಾಡಿ ಪ್ರತಿ ಬುಧವಾರದ ದಿವಸ ನೀವು ದೇವರಿಗೂ ತೋರಿಸಿ, ನೀವು ತಿನ್ನಿ, ಮಕ್ಕಳಿಗೂ ತಿನ್ನಿಸ್ತಾ ಬನ್ನಿ. ಇಂಟೆಲಿಜೆನ್ಸ್ ಲೆವೆಲ್ ಅವ್ರಿಗೂ ಚೆನ್ನಾಗತ್ತೆ, ದುಡ್ಡು ಕಾಸು ನಿಮ್ಗೆ ಇಂಪ್ರೂವ್ ಆಗುತ್ತೆ, ಫೈನಾನ್ಸ್ ಇಂಪ್ರೂವ್ ಆಗುತ್ತೆ. ಆಮೇಲೆ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಹೊಂದ್ತೀರಾ. ಆಮೇಲೆ ಅದನ್ನೇ ಅಭ್ಯಾಸ ಮಾಡ್ಕೋತೀರಾ. ವೆರಿ ಇಂಪಾರ್ಟೆಂಟ್. ಇದೇ ಈ ಧಾನ್ಯಗಳಿಂದಾನೇ ನಮ್ ಜೀವನ ಸುಧಾರಿಸ್ಕೋಬಹುದು. ನೀವು ಎಲ್ಲೋ ಗುರುವಾರ ಕಡ್ಲೆಕಾಳ ಸರ್? ಗುರುವಾರ ಕಡ್ಲೆಕಾಳ? ಗುರುವಾರ ಕಡ್ಲೆಕಾಳು, ಬುಧವಾರ ದಿವಸ ಹೆಸರು ಬೇಳೆ, ಹೆಸರು ಕಾಳು. ಹೆಸರು ಕಾಳು, ಹೆಸರು ಬೇಳೆ. ಆಮೇಲೆ ಇವಾಗ ಇನ್ನೊಂದು, ದುಡ್ಡು ಕಾಸು ಜಾಸ್ತಿ ಬೇಕು ಅಂತೀರಾ? ದುಡ್ಡು ಕಾಸು ಜಾಸ್ತಿ ಬೇಕು ಅಂತೀರಾ? ಹೌದು ಸರ್, ಖಂಡಿತ. ಯಾರು ಬೇಡ? ಹಾಗಂದ್ರೆ ನನಗ್ ಬೇಡ ಸರ್, ಅವರೇ ದುಡ್ಡು ಕಾಸು ಬೇಡ ಸರ್. ಬೇಡ ಇಲ್ಲ, ಅದೇ ಫಸ್ಟ್ ನೀವು ಸರ್, ಯಾಕಂದ್ರೆ ಅವರೇ ತಾನಾಗ್ ಬರ್ತಾಳೆ. ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಸಾಕು ಸರ್, ನಮಗ್ ದುಡ್ಡು ಕಾಸು ಬೇಡ. ಅದು ಬೇಡ, ಅದು ಯಾರು ಹೇಳ್ಬೇಡಿ. ಇವತ್ತೇ ಹೇಳ್ತಾ ಇದ್ದೀನಿ, ಯಾರು ನನಗೆ ದುಡ್ಡು ಬೇಡ ಅಂತ ಹೇಳ್ಬೇಡಿ. ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಹೇಳಿದ್ದೀನಿ, ಇದೆ ಅಂತ ಹೇಳಿ ಕೂಡ್ದು ಯಾರುನು. ಯಾಕೆಂದ್ರೆ ಭಗವಂತ ಮೇಲ್ಗಡೆ ಕೂತ್ಕೊಂಡು ಹೇಳ್ತಿರ್ತಾನೆ, ಮಾಲಿನಿಗೆ ಒಂದು 50 ಕೋಟಿ ರೂಪಾಯಿ ಕೊಡ್ಬೇಕು ಅಂತ. ನಿಮ್ಗೆ ತಗೊಳಲ್ಲ ಅಂತಂದ್ರೆ ಅದು ನಿಮ್ ಕರ್ಮ ಆಗ್ಬಿಡುತ್ತೆ. ಯಾವತ್ತೂ ಹೇಳ್ಬೇಡಿ. ಚಿಕ್ಕ ಬರ್ಲಿ ಸರ್, ನಾನು ಒಂದೇ ಒಂದು ಕೋಟಿ ಬೇಡ ಅಂತ ಹೇಳ್ಬೇಡಿ. ಆದ್ರೆ ಬಂದಿದ್ದ ದುಡ್ಡಲ್ಲಿ ಸ್ವಲ್ಪ ಭಾಗ, ಅರ್ಧ ಭಾಗ, ಸ್ವಲ್ಪ ಭಾಗ ತಗೊಂಡು ದೇವ್ರಿಗೆ ದಾನ ಮಾಡಿ. ಯಾರು ಈ ಮಠಗಳಿಗೆ, ಇನ್ಸ್ಟಿಟ್ಯೂಷನ್ಸ್ಗೆ ದಾನ ಮಾಡಿ. ಬಟ್ ನೀವು ಲಿಮಿಟ್ ಹಾಕೋಬೇಡಿ. ನೀವು ಯಾವತ್ತು ಲಿಮಿಟ್ ಹಾಕ್ತೀರಾ, ನಿಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಮ್ಯಾನಿಫೆಸ್ಟೇಷನ್ಸ್ ಅಂತ ಹೇಳ್ತೀವಿ, ಏನ್ ಧ್ಯಾನದಲ್ಲಿ ಹೇಳ್ತೀವಿ, ಮನಸ್ಸು, ಸುಪ್ತ ಮನಸ್ಸಿನಲ್ಲಿ ಅದು ಲಿಮಿಟೇಷನ್ ಹಾಕೋತೀವಿ. ಲಿಮಿಟೇಷನ್ ಹಾಕೋತಿದಾಗೇನೆ ನಮಗೆ ಬರೋ ಪ್ರೋಗ್ರೆಸ್ಗೆ ಕ್ರಾಸ್ ಚೆಕ್ ಆಗುತ್ತೆ, ಇದು ಕ್ಲೋಸ್ ಆಗ್ಬಿಡುತ್ತೆ. ಅಯ್ಯೋ ನನಗೇನಪ್ಪ, ನನ್ನ ಮನೆಯವರಿಗೆ ಎಲ್ಲ ರಿಟೈರ್ಡ್ ಆಗೋ ಹೊತ್ತಿಗೆ ಒಂದು 50,000 ರೂಪಾಯಿ ಬರುತ್ತೆ ಪೆನ್ಷನ್, ಮನೆ ಬಾಡಿಗೆ ಒಂದು 10,000 ರೂಪಾಯಿ ಬರುತ್ತೆ, ಸಾಕಿಷ್ಟೇ. ಮೇಲ್ಗಡೆ ದೇವ್ರು ಏನ್ ಕೊಡ್ತಾ ಇರ್ತಾನೆ, ನಳಿನಿಗೆ ಒಂದಷ್ಟು ದುಡ್ಡು ಜಾಸ್ತಿ ಕೊಡೋಣ ಅಂತ, ಒಂದು 2 ಕೋಟಿ ರೂಪಾಯಿ ದಿಢೀರ್ ಅಂತ ಯಾವ್ದೋ ಆಸ್ತಿ ಬರ್ಬೋದು. ನನ್ಗೆ ಬೇಡ ಅಂತಂದ್ರೆ ಬೇಡ ಬಿಡು, ಹಂಗೆ ಇರುವುದು. ಯಾವತ್ತು ನೀವು ನೆಗೆಟಿವ್ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೋತೀರಾ ಅದು ಕಷ್ಟ ಆಗುತ್ತೆ. ದಯವಿಟ್ಟು ಇವತ್ತಿನ ಕ್ಲಾಸ್ನಲ್ಲಿ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಯಾರು ನೆಗೆಟಿವ್ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೋಬೇಡಿ. ಬಂದಿದ್ ಬರ್ಲಿ, ಬಂದಿದ್ದನ್ನ ಹಾಗೇನೆ ಸದ್ವಿನಿಯೋಗ ಮಾಡಿ. ಜಾಸ್ತಿ ಆಯ್ತಾ, ತಗೊಂಡಿದ್ದನ್ನ 4 ಜನಕ್ಕೆ ಹಂಚಿ, ಬಡವ್ರಿಗೆ ಕೊಡಿ. ಅವರಲ್ಲಿರೋ ನಗು ನೋಡಿ ಸಂತೋಷ ಪಡಿ ಅಲ್ವಾ? ನಮಸ್ಕಾರ ಮ್ಯಾಮ್. ಸರ್, ತಾವು ಇವಾಗ ಅಂಗೈ ಬಗ್ಗೆ ಹೇಳ್ತಿದ್ರಲ್ಲ ಸರ್, ಗುರುದು ಇಲ್ಲಿ ಬಲ್ಜಿಂಗ್ ಉಬ್ಬಿಕೊಂಡಿದ್ರೆ ಇದೆ ಅಂತ, ಇದು ನಮ್ಮ ಗ್ರಹಗತಿಗಳ ಮೇಲೆ ಇವು ಬದಲಾವಣೆ ಆಗ್ತಾ ಇರ್ತವ? ಇಲ್ಲಮ್ಮ, ಹೌದು ಅಮ್ಮ, ಇದು ಸಾಮಾನ್ಯವಾಗಿ ಇದು ನಿಮ್ಗೆ ಇರುತ್ತೆ. ಈಗ ನಾವು ಇನ್ನೊಂದು ಏನಾಗುತ್ತೆ ಅಂದ್ರೆ, ಹಲೋ ಸರ್, ಕೇಳಿಸ್ತಾ ಇದೆಯಾ? ಯಾಕೋ ಎಲ್ಲ ಮ್ಯೂಟ್ ಆಯ್ತು. ಕೇಳಿಸ್ತಾ ಇದೆಯಾ? ವಿಡಿಯೋ ಹೋಯ್ತು ಅಷ್ಟೇ ಸರ್.
ಎಲ್ರಿಗೂ ಹೋಗಿದೆ, ನಂದು ಮಾತ್ರನಾ? ಇಲ್ಲ ಸರ್, ಈಗ ಇಲ್ಲ, ನೋಡಿ ಮೇಡಮ್, ಇನ್ನೊಂದೇನು ಗೊತ್ತಾ, ಈಗ ನೀವು ಇನ್ನೊಂದು ಇದು ಯಾತಕ್ಕೆ ನಿಮ್ಗೆ ಸೀಕ್ರೆಟ್ ಹೇಳ್ಕೊಟ್ಟೆ ಅಂತಂದ್ರೆ, ಈ ನೀವು ಗ್ರಹಗತಿಗಳ ಬಗ್ಗೆ ಯಾರು ಅಸ್ಟ್ರಾಲಜರ್ಸ್ ಹತ್ರ ಹೋದ್ರೆ ಅವ್ರೇನ್ ಮಾಡ್ತಾರೆ, ಗುರು ದೋಷ ಇದೆ, ಬುಧ ಗ್ರಹ ದೋಷ ಇದೆ, ಶನಿ ದೋಷ ಇದೆ ಅಂದ್ರೆ ನೀವೊಂದು 50,000 1,00,000 ರೂಪಾಯಿ ಖರ್ಚು ಮಾಡಿ ಹೋಮ ಹವನ ಮಾಡ್ಕೊಡಿ ಅಂತ ಹೇಳ್ತಾರೆ. ಆದ್ರೆ ನನ್ನ ಹತ್ರ ಬಂದ್ರೆ ನಾನು ಹೇಳ್ತೀನಿ, ಕಡಲೆಕಾಳು ತಿನ್ನಿ, ಹೆಸರು ಕಾಳು ತಿನ್ನಿ, ಅವರೆಕಾಳು ತಿನ್ನಿ, ಇನ್ನು ಒಳ್ಳೇದಾಗತ್ತೆ ಅಂತ. ಹಾಗೆ ಶುಕ್ರ ಗ್ರಹ ಯಾರಿಗೆ ಇಂಪಾರ್ಟೆಂಟ್ ಅನ್ಸುತ್ತ ಅವರು ಶುಕ್ರ ಗ್ರಹ ಅಂದ್ರೆ ಶುಕ್ರವಾರ ದಿವಸ ಅವರೆಕಾಯಿನ ತಿನ್ನಿ. ಒಣಗಿದ ಅವರೇ ಸೀಸನ್ ಇಲ್ಲದೆ ಇದ್ರೆ ಒಣಗಿರೋ ಅವರೇ ಬೇಳೆ, ಒಣಗಿರೋ ಅವರೇ ಕಾಳು ತಂದು ಇಟ್ಕೊಳ್ಳಿ. ಪ್ರತಿ ಶುಕ್ರವಾರ ತಿಂತ ಬನ್ನಿ. ಯಾಕೆ ಅದೃಷ್ಟ ಬರೋದಿಲ್ಲ? ಒಂದು 6 ತಿಂಗಳಲ್ಲಿ ನೋಡಿ, ನೀವೇ ಗೊತ್ತಾಗುತ್ತೆ, ನೀವೇ ಹೇಳ್ತೀರಾ. ಆಮೇಲೆ ನನಗೆ ಫೋನ್ ಮಾಡಿ ಹೇಳ್ತೀರಾ, ಬೇಕಾದ್ರೆ ನನ್ಗೂ ಒಂದಿಷ್ಟು ದುಡ್ಡು ಕಳಿಸೋರಂತೆ, ಕಳಿಸಿ, ಸಂತೋಷ ಪಡ್ತೀನಿ ಅಂತ. ಆಮೇಲೆ ಇನ್ನೊಂದೇನು ಅಂದ್ರೆ, ಶುಕ್ರವಾರದ ದಿವಸ ನಿಮ್ಮೆಲ್ಲರಲ್ಲೂ ಶ್ರೀಮಂತಿಗೆ ಹೆಚ್ಚು ಬರ್ಲಿ ಅಂತ ನಾನು ಆಸೆಯಿಂದ ಹೇಳ್ತಾ ಇದ್ದೀನಿ. ಕಲ್ಲುಪ್ಪನ್ನ ತರಿಸಿ ಮನೆಗೆ. ಶುಕ್ರವಾರ ದಿವಸ ಕಲ್ಲುಪ್ಪು, ಪುಡಿ ಉಪ್ಪಲ್ಲ, ಕಲ್ಲುಪ್ಪನ್ನ ತನ್ನಿ ಮನೆಗೆ. 1 kg 20 ರೂಪಾಯಿ ಆಗುತ್ತೆ. ಅದನ್ನ ತರ್ತಾ ಬನ್ನಿ. ಆ ಕಲ್ಲುಪ್ಪನ್ನ ಏನ್ ಮಾಡ್ಬೇಕು, ಮನೆಯಲ್ಲಿ ಬಾತ್ರೂಮ್ಗಳಲ್ಲಿ ಅದನ್ನ ಒಂದು ಗಾಜಿನ ಬಟ್ಲುಗಳಲ್ಲಿ ಇಡಿ. ಆಮೇಲೆ ವಾರದಲ್ಲಿ 1-2 ದಿವಸ 1-2 ಹಿಡಿ ಕಲ್ಲುಪ್ಪನ್ನ ಹಾಕಿ ನೆಲ ಸಾರಿಸೋದಕ್ಕೆ ಉಪಯೋಗಿಸ್ಕೊಳ್ಳಿ. ತಿಂಗಳಲ್ಲಿ ಅಥವಾ ಒಂದು ತಿಂಗಳಿಗೆ 1 ಸಾರಿ ಕಲ್ಲುಪ್ಪನ್ನ ಒಂದು 3-4 ಮುಷ್ಟಿಯಷ್ಟು ನೀರಿನಲ್ಲಿ, ಅರ್ಧ ಬಕೆಟ್ ನೀರಿನಲ್ಲಿ, ಬಿಸಿನೀರಿನಲ್ಲಿ ಹಾಕಿ ಚೆನ್ನಾಗಿ ಕರಗಿಸಿ ಅದರಿಂದ ಸ್ನಾನ ಮಾಡಿ. ಸಮುದ್ರ ಸ್ನಾನ ಅಂತ ಕರಿತೀವಿ. ಈಗ ನಮಗೆ ನೆಗೆಟಿವ್ ದೃಷ್ಟಿ ದೋಷಗಳಾಗ್ತಾ ಇರುತ್ತೆ. ಈಗ ನೀವು ಎಲ್ಲೋ ಹೋಗಿರ್ತೀರಾ, ತುಂಬಾ ಚೆನ್ನಾಗಿ ಮಾತಾಡಿರ್ತೀರ. ಸಪೋಸ್ ಮೊನ್ನೆ ಕೂಡು ಸಂಗಮಕ್ಕೆ ಹೋಗಿದ್ರಿ ತಾವು, ಅಲ್ಲಿ ಸಾಕಷ್ಟು ಭಾಷಣಗಳು ಮಾತಾಡಿದ್ರಿ. ಏನ್ ಮಾತಾಡ್ತಾರಪ್ಪ, ಏನ್ ಚೆನ್ನಾಗಿ ಮಾತಾಡ್ತಾರೆ, ಏನ್ ಟ್ಯಾಲೆಂಟ್ ಇದೆ ಇವ್ರಿಗೆ ಅಂತ ಯಾರಾದ್ರೂ ಹೇಳಿದ್ರು ಆ ದೃಷ್ಟಿ ದೋಷ ಅನ್ನೋದು ನಿಮ್ಗೆ ಬಂದಿರುತ್ತೆ. ಅದು ಕೆಲವು ಸರಿ ನಮ್ಗೆ ಬೇರೆ ಕಡೆ ಫಂಕ್ಷನ್ಗಳಿಗೆ ಹೋದಾಗ ಆಗತ್ತೆ ನಮ್ಗೆ. ಸೊ ಇಷ್ಟು ಚೆನ್ನಾಗಿದಾರಪ್ಪ, ಈ ವಯಸ್ಸಲ್ಲೂ ಇಷ್ಟು ಚೆನ್ನಾಗಿದ್ದಾರೆ ಅಂತ ಅನ್ಕೋತಾರೆ ನೋಡಿ. ಅದು ಒಂದಿನ ಕೆಣ್ಣಿನ ದೃಷ್ಟಿ ದೋಷ ಬರುತ್ತೆ. ಅಲ್ಲಿಂದ ಬಂದ ಮೇಲೆ ಎಲ್ಲ ಆಯಾಸ ಆಗೋದು, ಬೇಜಾರಾಗೋದು, ಮೈಕೈ ಎಲ್ಲ ಭಾರ ಅನ್ಸೋದು ಎಷ್ಟೋ ಜನಕ್ಕೆ ಆಗ್ತಾ ಇರುತ್ತೆ. ಅದು ಕೆಲವು ರಾಶಿನವ್ರಿಗೆ, ಜಲಚರ ರಾಶಿನವ್ರು ಎಲ್ರಿಗೂ ಇದು ಬೇಗ ಎಫೆಕ್ಟ್ ಆಗ್ಬಿಡುತ್ತೆ. ಸೂಕ್ಷ್ಮ ಮನಸ್ಸಿನ ಜನಗಳಿಗೆ, ರಫ್ ಆಗಿರೋರ್ಗೆ ಏನಾಗೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಇವ್ರು ತುಂಬಾ ತೊಂದರೆಗಳನ್ನ ಅನುಭವಿಸ್ತಾರೆ. ಅವಾಗ ಏನ್ ಮಾಡ್ಬೇಕು, ತಿಂಗಳಲ್ಲಿ 1 ಸರಿ ಕಲ್ಲುಪ್ಪನ್ನ ನೀರಿಗೆ ಹಾಕ್ಬಿಟ್ಟು ಕರಗಿಸ್ಬಿಟ್ಟು ಸ್ನಾನ ಮಾಡ್ಬೇಕು. ಸ್ನಾನ ಅಂದ್ರೆ ತಲೆಮೇಲಿಂದ ಮಾಡಬಾರ್ದು, ಮೈ ಮೇಲೆ ಹಾಕೋಬೇಕು, ಮುಖಕ್ಕೆ ಮಾತ್ರ ಸವರ್ಕೊಂಡು. ಹಾಗೆ ಆಮೇಲೆ ಈ ಬಕೆಟ್ ನೀರು ಖಾಲಿ ಆದ್ಮೇಲೆ ಬೇರೆ ಫ್ರೆಶ್ ವಾಟರ್ ತಗೊಂಡು ಸುರ್ಕೊಂಡು ಉಪ್ಪನ್ನೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡು ಸಾಬೂನು, ಶಾಂಪು ಅದೇನೇನು ಹಾಕೋತಿರೋ ಅದನ್ನ ಹಾಕೊಂಡು ಸ್ನಾನ ಮಾಡ್ಬೋದು. ಅದ್ ಮಾಡೋದ್ರಿಂದ ಈ ಕಲ್ಲುಪ್ಪು ಪ್ರತಿ ವಾರ ತರ್ತಾ ಇದ್ದಿದ್ದು ಖರ್ಚಾಗುತ್ತೆ. ಹಾಗೆ ನಮ್ಮ ಶರೀರದಲ್ಲೂ ಕೆಲವು ನೆಗೆಟಿವ್ ದೃಷ್ಟಿ ದೋಷಗಳು, ನರಘೋಷಗಳು ಇವೆಲ್ಲ ನಿವಾರಣೆನೂ ಆಗತ್ತೆ. ನಮ್ಗೆ ಮಾಡ್ಕೋಬಹುದಮ್ಮ. ಅದ್ಭುತವಾದ ಸಂದೇಶಗಳು ಸರ್, ಅದ್ಭುತ. ಸರ್ ತುಂಬಾ ಹೃದಯದ ಧನ್ಯವಾದಗಳು ಸರ್. ನಾನು ಏನು ಅಂತಂದ್ರೆ, ಇದು ಒಂಥರ ರ್ಯಾಪಿಡ್ ಫೈರ್ ತರ ನಿಮ್ಮ ಒಂದು ಬಣ್ಣಗಳ ಒಂದು ಲೋಕನೇ ಸೃಷ್ಟಿಸ್ಬಿಟ್ರಿ ಸರ್. ಅದ್ಭುತವಾಗಿತ್ತು. ಯಾಕೆಂದ್ರೆ ಅಫ್ಕೋರ್ಸ್ ಎಲ್ಲರಿಗೂ ಬೇಕಾಗಿರುವಂತದ್ದು ಸಾಕಷ್ಟು ಮಾಹಿತಿಯನ್ನ ನೀವು ಕೊಟ್ಟಿದ್ದೀರಿ. ಇದ್ರ ಬಗ್ಗೆ ನಿಮ್ಗೆ ಅಭಿನಂದನೆಗಳನ್ನು ಹೇಳ್ಬೇಕಿತ್ತು ನಾನು, ಹಾಗೂ ಧನ್ಯವಾದಗಳನ್ನು ಕೂಡ ತಿಳಿಸ್ಬೇಕಾಗಿತ್ತು ಸರ್. ಇದು ಬಣ್ಣಗಳ ಬಗ್ಗೆ ಸಾಲದು ಅಂತ ಅನ್ಸುತ್ತೆ. ಮುಂದಿನ ತಿಂಗಳ ಒಂದು ಕಾರ್ಯಕ್ರಮದಲ್ಲಿ ಬಂದು ಹೇಳ್ಕೊಡ್ಬೇಕು, ಇದ್ರ ಬಗ್ಗೆ ತಿಳಿಸ್ಬೇಕು. ಈಗ ಹೇಮ ಅವ್ರು ಕೇಳ್ತಾ ಇದ್ದಾರೆ, ಪ್ರಯಾಗರಾಜ್ ಬಗ್ಗೆ ಹೇಳಿ ಅಂತ. ಈಗ ನಾವು ಎಲ್ರು ಪ್ರಯಾಗರಾಜ್ಗೆ ಹೋಗಿ ಸ್ನಾನ ಮಾಡ್ಕೊಂಡ್ ಬರಕ್ ಸಾಧ್ಯ ಇಲ್ಲ, ಕಷ್ಟ ಇದೆ ಇವಾಗ ಅಷ್ಟು ದೂರ ಹೋಗಿ ಬರಕ್ಕೆ. ಈಗಾಗ್ಲೇ 10 ಕೋಟಿ ಜನ ಬಂದಿದ್ದಾರೆ. ನೀವ್ ಏನ್ ಮಾಡ್ಬೇಕು, ಇಲ್ಲ ಮನೇಲೆ ಕೂತ್ಕೊಂಡು ದಿನ ಪ್ರಯಾಗರಾಜ್ಗೆ ಹೋಗಿ ಬಂದು ಸ್ನಾನ ಮಾಡ್ಕೊಂಡ್ ಬನ್ನಿ. ಬರೀ ಸಿಂಪಲ್ ಆಗಿ ಹೇಳ್ತೀನಿ, ಸ್ನಾನದ ಬಕೆಟ್ ನೀರಿಗೆ ಕೈ ಹಾಕಿ 3 ಸಾರಿ ಪ್ರದಕ್ಷಿಣಾಕಾರವಾಗಿ ಇದಂ ಗಂಗಾ ಇದಂ ಗಂಗಾ ಇದಂ ಗಂಗಾ ಅಂತ ನೀರನ್ನ ತಿರುಗಿಸಿ. ಆಮೇಲೆ 2ನೇ ಸಾರಿ ಇದಂ ಯಮುನಾ ಇದಂ ಯಮುನಾ ಇದಂ ಯಮುನಾ ಅಂತ ತಿರುಗಿಸಿ. 3ನೇ ಸಾರಿಗೆ ಇದಂ ಸರಸ್ವತಿ ಇದಂ ಸರಸ್ವತಿ ಇದಂ ಸರಸ್ವತಿ ಅಂತ ಹೇಳ್ಕೊಳ್ಳಿ. ಪ್ರಯಾಗರಾಜ್ನ ಕುಂಭಮೇಳದಲ್ಲಿ ನಾನು ಇದ್ದೀನಿ ಅಮ್ಮ, ಪ್ರಯಾಗರಾಜ್ನಲ್ಲಿರೋ ಈ ತ್ರಿವೇಣಿ ಸಂಗಮವೇ ನಿಮಗೆ ನಾನು ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ನಾನು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಾ ಇದ್ದೀನಿ. ಇದಂ ಪ್ರಯಾಗರಾಜ್ ಇದಂ ಪ್ರಯಾಗರಾಜ್ ಇದಂ ಪ್ರಯಾಗರಾಜ್ ಅಂತ ಹೇಳಿ ಆ ನೀರನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಆ ನೀರಿನಿಂದ ಸ್ನಾನವನ್ನ ಮಾಡ್ಕೊಳ್ಳಿ. ನೀರಿನಿಂದ ಸ್ವಲ್ಪ ಸೇರಿಸ್ಕೊಂಡು ಸ್ನಾನ ಮುಗಿಸಿ.
ಖಂಡಿತ ನೀವು ಪ್ರಯಾಗ್ರಾಜ್ ಹೋಗಿ ಬಂದಷ್ಟು ಪುಣ್ಯವೇ ನೀವು ಬರುತ್ತೆ. ಮನೇಲಿ ಕೂತ್ಕೊಂಡೇ ಪ್ರಯಾಗ್ರಾಜ್ ಹೋಗಿ ಬನ್ನಿ, ಸಾಧ್ಯ ಆದ್ರೆ ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿ ಬನ್ನಿ, ಬೇಡ ಅನ್ನಲಿಲ್ಲ. ಆದ್ರೆ ಆಗ್ಲಿಲ್ಲ, ಇನ್ನು 45 ವರ್ಷ, ಇದು ಇನ್ನೂ 45 ದಿವಸ ಇರುತ್ತೆ ಇದು. ಈ ಕಾರ್ಯಕ್ರಮದಲ್ಲಿ ನೀವು ಅಟೆಂಡ್ ಮಾಡಿ ಅದ ಅನುಗ್ರಹ ಹೊಂದಿ ಅಂತ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಸೂಪರ್ 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 ಸರ್, ಸೂಪರ್. ಅದ್ಭುತವಾದ ಮಾಹಿತಿ ಸರ್, ಧನ್ಯವಾದ ನಿಮ್ಗೆ. ಇದನ್ನ ನಾನು ಹೇಳಬೇಕಾಗಿತ್ತು ಸರ್, ಸಾಕಷ್ಟು ವಿಷಯಗಳನ್ನ ನೀವು ಈ ಬಣ್ಣಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ, ಅದ್ರ ಬಗ್ಗೆ ಧನ್ಯವಾದಗಳನ್ನ ಅರ್ಪಿಸ್ಬೇಕಿತ್ತು, ಹಾಗಾಗಿ ನಾನು ಹ್ಯಾಂಡ್ ರೈಸ್ ಮಾಡಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ನಳಿನಿ ಅವರೇ. ಮತ್ತೆ ಇನ್ಯಾರಾದ್ರೂ ಮಾತಾಡೋ ಇದ್ರೆ ಮಾತಾಡಿ. ಗುರುಗಳೇ, ಅದೇ ನಾವು ಸ್ನಾನ ಮಾಡುವಾಗ ದಿನ 5 ನದಿಗಳ ಹೆಸರು ಹೇಳ್ಕೊಂಡು ಸ್ನಾನ ಮಾಡ್ತೀವಲ್ಲ, ಅದೇ ಗಂಗಾ, ಸಿಂಧು, ಕಾವೇರಿ, ಯಮುನಾ, ಸರಸ್ವತಿ, ರೇವಾ, ಸನ್ನಿಧಿ, ಅದು ಮಾಡ್ಕೊಳ್ಳಿ. ಅದು ಬೇರೆ, ಅದು ಬೇರೆ. ಅದು ಇದು ವಿಶೇಷ ದಿನ. ಪ್ರಯಾಗ್ರಾಜ್ನಲ್ಲಿ 44 ವರ್ಷಗಳ ನಂತರ ಬಂದಿದೆ ಇದು. ಒಂದು ಸಾರಿ ಗುರುಗ್ರಹ ಒಂದು ಸಾರಿ ಸೂರ್ಯನ ಸುತ್ತಕೊಂಡು ಬರೋದಿಕ್ಕೆ 12 ವರ್ಷ ತಗೋತಾನೆ. ಈ 12 ವರ್ಷಕ್ಕೊಂದ್ಸರಿ ಸುತ್ತು ಹಾಗೆ 12 ಸಾರಿ ಸುತ್ತಿದಾಗ 144 ವರ್ಷ ಆಗುತ್ತೆ. 144 ವರ್ಷಕ್ಕೆ ಮಹಾಕುಂಭಮೇಳ ಅಂತ ಆಗುತ್ತೆ. ಈ ಶತಮಾನದ ಇದು ಆದ್ಮೇಲೆ ಇನ್ನು ಬರೋದೇ 144 ವರ್ಷದ ನಂತರ. ಅವಾಗ ನಾವು ಯಾವ ಜನ್ಮ ತಂದು ಪಡೆದಿರ್ತೀವೋ ಇಲ್ಲ ವೈಕುಂಠದಲ್ಲೇ ಇರ್ತೀವೋ ಗೊತ್ತಿಲ್ಲ. ಆವಾಗ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಈ ಪ್ರಯಾಗ್ರಾಜ್ಗೆ ನಿಮಗೆ ಮಹಿಮೆ ಹೇಳ್ತಾ ಇರೋದು. ಅದಕ್ಕೆ ದಯವಿಟ್ಟು ಸ್ನಾನ ಮಾಡಿ ಅಂತ ಅಂದ್ಬಿಟ್ಟಿದ್ದಾನೆ. ಏನೋ ಸ್ನಾನ ಮಾಡಿ, ಒಳ್ಳೇದಾಗ್ಲಿ ನಿಮಗೆ. ಗುರೂಜಿ ಹೇಳಿ. ಗುರುಜಿ, ನಾನು ಸ್ವಲ್ಪ ನಮ್ಗೆ ಯಾಕೋ ಮನೆ ಕಟ್ಟಕ್ ಆಗ್ತಾ ಇಲ್ಲ ಗುರುಜಿ, ಏನ್ ಮಾಡ್ಬೇಕು ಹೇಳಿ ಸ್ವಲ್ಪ. ನಿಮ್ ಡೇಟ್ ಆಫ್ ಬರ್ತ್ ಏನು? ಸೈಟ್ ಸರ್ ಕಟ್ಬೋದು. 2 ಸರ್, 2ನೇ ತಾರೀಕು. ಸ್ವಲ್ಪ ಡೀಟೇಲ್ಸ್ ನೋಡ್ಬೇಕು ಸರ್. ನಿಮ್ಮ ಪ್ಲಾನ್ ಡೀಟೇಲ್ಸ್ ಎಲ್ಲ ಕೊಡಿ. ಪ್ಲಾನ್ ಮಾಡ್ಸಿದ್ದೀರಾ? ಡೀಟೇಲ್ಸ್ ಇದ್ರೆ ಕೊಡಿ. ನಿಮ್ ಡೇಟ್ ಆಫ್ ಬರ್ತ್ ಎಲ್ಲಾ ಡೀಟೇಲ್ಸ್ ಬೇಕು. ನಿಮ್ ಮನೆಯವ್ರದ್ದು, ನೀವು ವಾಸ ಮಾಡ್ತಿರೋ ಮನೇನೂ ಬೇಕು ಡೀಟೇಲ್ಸ್. ಅದೆಲ್ಲ ಇದ್ರಷ್ಟೇನೆ. ನೀವು ವಾಸ ಮಾಡ್ತಿರೋ ಮನೆಯಲ್ಲಿ ದೋಷ ಇದ್ರೆ ನೀವು ಮನೆ ಕಟ್ಟಕ್ ಆಗಲ್ಲ, ತೊಂದ್ರೆ ಅನುಭವಿಸ್ತಾ ಇರ್ತೀರಾ, ಕಷ್ಟಗಳಾಗ್ತಾ ಇರುತ್ತೆ. ಅದಕ್ಕೆಲ್ಲ ತಿಳ್ಕೊಬೇಕಾಗತ್ತೆ ನಾವು. ಮಲ್ಲಪ್ಪ ನಾಯ್ಕರೇ, ನೀವು ಮನೆ ಬಗ್ಗೆ ಅವ್ರಿಗೆ ಪ್ರೈವೇಟ್ ಆಗಿ ನೀವು ಕಾಲ್ ಮಾಡಿ ಮಾತಾಡ್ಬೇಕು. ಇಲ್ಲಾಂದ್ರೆ ನೋಡಿ, ನನ್ನಂತವ್ರ ಮನೆ ನನ್ನ ಹೆಸರಿಗೆ ಬರ್ದಿದ್ರೆ ನೀವು ಮನೆ ಕಟ್ಟಕ್ ಆಗಲ್ಲ ಅಂತ ಹೇಳ್ತೀನಿ ಅಲ್ವಾ? ಮನೆ ತಗೊಂಡಿದ್ದೆ, ಮನೆ ತಗೊಂಡ್ 2 ವರ್ಷ ಇರಕಾತು, ಅದು ಮಾರ್ಬಿಟ್ವಿ, ಮತ್ತೆ ಸೈಟ್ ತಗೊಂಡಿದೀವಿ, ಈಗ ಕಟ್ಟಕ್ ಆಗ್ತಾ ಇಲ್ಲ. ಕಟ್ತೀರಾ ನೀವು. ಪ್ರಯತ್ನ ಪಡಿ. ಅದಕ್ಕೆ ಬೇಕಾದ ಸಿದ್ಧತೆ ಮಾಡ್ಕೊಳ್ಳಿ. ಅದಕ್ಕೆ ಏನ್ ಬೇಕಾ ನಾನು ಹೆಲ್ಪ್ ಮಾಡ್ತೀನಿ ನಿಮ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದ. ಓಕೆ ನಳಿನಿ ಅವರೇ, ಟೈಮ್ ಆಯ್ತು. ಅದಕ್ಕೆ ಮುಂಚೆ ಒಂದು ಎಲ್ಲ ನಮ್ಮ ಆತ್ಮ ಬಂಧುಗಳಿಗೆ ಒಂದು ಮಾಹಿತಿಯನ್ನ ನಾನು ಕೊಡ್ಬೇಕಾಗಿತ್ತು. ನಾಳೆಯ ಕಾರ್ಯಕ್ರಮವನ್ನ ಯಾರೂ ಮಿಸ್ ಮಾಡಬೇಡಿ. ನಾಳೆ ಮುಕ್ತಿ ಮಾರ್ಗದ ಬಗ್ಗೆ ಮಾತಾಡೋಕ್ಕೆ ಬರ್ತಾ ಇದ್ದಾರೆ. ಸೊ ಮುಕ್ತಿ ಮಾರ್ಗದ ಬಗ್ಗೆ ನಾವು ತಿಳ್ಕೊಳ್ಬೇಕು ಅನ್ನೋದಾದ್ರೆ ನಾಳೆ ನೀವೆಲ್ಲರೂ ಇಲ್ಲಿ ಆಸೀನರಾಗಿರ್ಬೇಕು. ಸರಿಯಾದ ಟೈಮ್ಗೆ ನಿಗದಿತ ವೇಳೆಗೆ ನಾವೆಲ್ಲರೂ ಇಲ್ಲಿ ಕೂತ್ಕೊಂಡಿರ್ಬೇಕಾಗತ್ತೆ. ಹಾಗಾಗಿ ಯಾರು ಮಿಸ್ ಮಾಡಬೇಡಿ ಅಂತ ಅನ್ನುವಂತ ಒಂದು ದಿನ ನಾನು ಹೇಳ್ಬೇಕಿತ್ತು. ಓಕೆ ನಳಿನಿ ಮೇಡಮ್, ಇದು ಕಾರ್ಯಕ್ರಮ ಸಂಪನ್ನಗೊಳಿಸೋಣ ಅಲ್ವಾ? ಯಾರು ಒಬ್ರು ಬೇಕಾರೆ ನೀವು ಇದು ಪ್ರಶ್ನೆಗಳಿತ್ತು ಅಂದ್ರೆ ಕೇಳಬಹುದು. ಯಾರಾದ್ರೂ ಒಬ್ಬರು. ಮತ್ತ ಮಾತಾಡಿದವ್ರೆ ನಾವು ಮಾತಾಡ್ತಾ ಇದ್ರೆ ಬೇಡ ಅಂತ ಅನ್ಸತ್ತೆ. ಬೇರೆ ಯಾರು ಸಾಕಷ್ಟು ಜನ ಕೈ ಹ್ಯಾಂಡ್ ರೈಸ್ ಮಾಡ್ಬಿಡ್ತು ಅಂತಂದ್ರೆ ಸುಮ್ನೆ ಆಗ್ಬಿಡ್ತಾರೆ. 2-3 ಜನ ಹ್ಯಾಂಡ್ ರೈಸ್ ಮಾಡಿದ್ರು, ಮತ್ತೆ ಅದನ್ನ ಲೋಯರ್ ಹ್ಯಾಂಡ್ ಮಾಡ್ಬಿಟ್ರು. ಸೊ ಹಂಗಾಗೋದ್ ಬೇಡ. ಬೇರೆಯವ್ರು ಯಾರು ಮಾತಾಡ್ತೀರಾ ಮಾತಾಡ್ಲಿ. ನಳಿನಿ ಅವರೇ, ನೀವೇ ಏನಾದ್ರು ಕೇಳ್ಬೇಕು ಅಂತ ಇದ್ರಿ ನೀವು ಕೇಳೋದು. ಪುಷ್ಪಾಂಜಲಿ ಅವರು ಪುಷ್ಪಾಂಜಲಿ ಅವ್ರು ಮಾತಾಡ್ಲಿ. ಪುಷ್ಪಾಂಜಲಿ ಮೇಡಮ್ ಮಾತಾಡಿ. ಮ್ಯೂಟ್ ಆಗಿದೆ ಮೇಡಮ್. ಅವ್ರು ಇಲ್ಲ ಅಂತ ಕಾಣಿಸುತ್ತೆ. ನಾನ್ ಸ್ವಲ್ಪ ಥ್ಯಾಂಕ್ಸ್ ಹೇಳ್ಬೇಕಿತ್ತು. ವಾಟ್ ಆಫ್ ಥ್ಯಾಂಕ್ಸ್. ಕೂಡಲ ನಿಮಗೆ ಕಡೆಗೆ ಅವಕಾಶ ಕೊಡ್ಲಾಗತ್ತೆ ಸರ್. ಪುಷ್ಪಾಂಜಲಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಡಿ. ಓಕೆ.
ಮೋಸ್ಟ್ಲಿ ಇದಾಗ್ತಿಲ್ವಾ? ಓಕೆ ಓಕೆ, ಅವ್ರದ್ದು ಆಗ್ತಿಲ್ಲ. ಹೇಳಿ ಸರ್. ಹೇಳಿ ಸರ್. ವಿಶೇಷವಾಗಿ ಲಕ್ಷ್ಮೀಕಾಂತ್ ಅಮ್ಮನವರು ಮತ್ತು ನಂದಾ ಮೇಡಮ್ನವರು, ಆಮೇಲೆ ಇನ್ನು ಸಾಕಷ್ಟು ಜನರು, ಇವರು ವಾಣಿ ಮೇಡಮ್ನವರು, ಹಾಗೆ ಸುಮಾರು ಜನ ಕೂಡಲ ಸಂಗಮದ ಒಂದು ಕರ್ನಾಟಕ ಮಹಿಳಾ ಧ್ಯಾನ ಯಜ್ಞ ಕಾರ್ಯಕ್ರಮದಲ್ಲಿ 3 ದಿನಗಳ ಕಾಲ ಅವಿರತವಾಗಿ ನಮ್ಮ ಮಹಾವತಾರ್ ಫೌಂಡೇಶನ್ನ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ಅಲ್ಲೆಲ್ಲ ಬಂದಿರತಕ್ಕಂಥ ಜನರಿಗೆ ತಿಳಿಸಿ ನಮ್ಮ ಮಹಾವತಾರ್ ಫೌಂಡೇಶನ್ನ ಒಂದು ಖ್ಯಾತಿಯನ್ನು ಹೆಚ್ಚಲಿಕ್ಕೆ ಅವರೆಲ್ಲರೂ ಕೂಡ ಶ್ರಮಿಸಿದ್ದಾರೆ. ಹಾಗಾಗಿ ನಾವು ಈ ಧ್ಯಾನ ಒಂದು ಕಾರ್ಯಕ್ರಮದಲ್ಲಿ ಇದ್ದಾಗ ನಾವು ಧ್ಯಾನಿಗಳೆಲ್ಲರೂ ಕೂಡ ಅದಕ್ಕೆ ಖಂಡಿತ ಅವ್ರಿಗೆ ಧನ್ಯವಾದವನ್ನು ಹೇಳ್ದಾ ಇದ್ರೆ ಅದು ತಪ್ಪಾಗುತ್ತೆ ಅಂತ ನನ್ನ ಭಾವನೆ ಅದು. ಹಾಗಾಗಿ ನಾವಂತೂ ಹೋಗ್ಲಿಕ್ಕಾಗ್ಲಿಲ್ಲ, ಅವ್ರು ನಮ್ಮ ಪರವಾಗಿ ಅವರೆಲ್ಲರೂ ಕೂಡ ಅಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಆತ್ಮ ಬಂಧುಗಳ ಪರವಾಗಿ ಅವರಿಗೆ ಮನಪೂರ್ವಕವಾದ ಆತ್ಮಪೂರ್ವಕವಾಗಿರ್ತಕ್ಕಂಥ ಹೃದಯಾಂತರಾಳದ ಒಂದು ಕೋಟಿ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ವಿಶೇಷವಾಗಿ ಎಡ್ ಮೇಡಮ್ನವರು, ನೀವು ಹೇಳಿರಿ ಇಟ್ಟಿರೋ ಹೆಸರು ಕರೆಕ್ಟ್ ಇದೆ ಮೇಡಮ್, ಅದು ಅವ್ರ ವಾಯ್ಸ್ಗೂ ಖಂಡಿತ. ಆಮೇಲೆ ಒಂದು ಧೀಶಕ್ತಿ ಇದೆ ಮೇಡಮ್ ಅವರಲ್ಲಿ. ಆಮೇಲೆ ಎಲ್ಲದರಲ್ಲೂ ಮುಂದಿರ್ತಾರ ಆ ಮೇಡಮ್ ಅವರು. ಹತ್ತಿರದಿಂದ ಅವ್ರನ್ನ ಮಾತಾಡ್ಸ್ಬೇಕು ಅಂತ ಆಸೆ ಇದೆ, ನೋಡೋಣ. ಸಾಕಷ್ಟು ವರ್ಷಗಳು ಘಟನೆ ಜೊತೆ ಕೆಲಸ ಮಾಡಿದ್ರಿಂದ ಅವರ ವಾಯ್ಸ್, ಪ್ರತಿಯೊಂದು ಅವರ ನಡೆ ಎಲ್ಲವೂ ಅಂತ ಇರುತ್ತೆ. ಓಕೆ, ಖಂಡಿತ ಆ ಶಕ್ತಿ ಭಗವಂತ ಕೊಟ್ಟಿದ್ದಾನೆ ಅವ್ರಿಗೆ. ಅದು ನಮಗೂ ಒಂಚೂರು ಬರ್ಲಿ ಅಂತ ನಾವು ಸಿದ್ಧರ ಬೆಟ್ಟದಲ್ಲಿ ಅವ್ರನ್ನ ಖಂಡಿತ ನಾನು ಭೇಟಿ ಮಾಡ್ತೀನಿ ಅಂತ ತಿಳಿಸ್ತೀನಿ. ಧನ್ಯವಾದ ಮೇಡಮ್ ಅವಕಾಶಕ್ಕಾಗಿ. ಇರೋ ಟೀಮ್ ಎಲ್ಲ ಸಿದ್ಧರ ಬೆಟ್ಟದಲ್ಲಿ ಸೇರೋಣ ಸರ್. ಥ್ಯಾಂಕ್ ಯು. ಯಾವಾಗ ಮೇಡಮ್ ಅದು? ಸಿದ್ಧರ ಬೆಟ್ಟ ಮಾರ್ಚ್ 8, 9. ಮಾರ್ಚ್ 8, 9 ಫಿಕ್ಸ್ ಕೂಡಲ ಸಂಗಮದಲ್ಲಿ ಕೊನೆ ದಿವಸ ಸಿದ್ಧರ ಬೆಟ್ಟ ತುಂಬಾ ಚೆನ್ನಾಗಿದೆ. ಸಿದ್ಧರ ಬೆಟ್ಟ ತುಂಬಾ ಚೆನ್ನಾಗಿದೆ, ಅಪರೂಪದ ಬೆಟ್ಟ. ಏನ್ ಹೇಳ್ತೀವಿ, ಗಿಡಮೂಲಿಕೆಗಳ ನೀರ್ ಕೂಡ ಸಿಗುತ್ತೆ ಅಲ್ಲಿ. ಮಿಸ್ ಮಾಡ್ಕೋಬಾರ್ದು, ನಾವು ಯಾರು ಮಿಸ್ ಮಾಡ್ಕೋಬಾರ್ದು. ಎಲ್ಲಿದೆ ಮೇಡಮ್ ಅದು? ನಮ್ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಲ್ಲಿ. ಓಹೋ, ಯಡಿಯೂರು ಸಿದ್ಧಲಿಂಗೇಶ್ವರನ? ಇಲ್ಲ, ಅದು ಯಡಿಯೂರ್. ಅದು ಇದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಲ್ಲಿ ಇದೆ ಸಿದ್ಧರ ಬೆಟ್ಟ ಅಂತ. ಬರೀ ಸಿದ್ಧರುಗಳು, ಋಷಿಗಳು, ಮುನಿಗಳು ಇದ್ದಂತ ಜಾಗ ಅಂತ. ಸರಿ ಸರಿ. ನೀವು ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಹುಡುಕಿ ನೋಡಿ, ಎಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಒಂದು ಇದು ಬರುತ್ತೆ ನಿಮ್ಗೆ, ಸಿದ್ಧರ ಬೆಟ್ಟ ಏನು ಅಂತ. ಇನ್ನು ಕುತೂಹಲ ಮೂಡುತ್ತೆ ಬರಲಿಕ್ಕೆ. ಸರಿ ಮೇಡಮ್, ಸರಿ ಸರಿ. ಓಕೆ, ಮಾತಾಡಿ ಪುಷ್ಪಾಂಜಲಿ ಅವರೇ. ಹೌದು, ಅನ್ಮ್ಯೂಟ್ ಮಾಡ್ಕೊಂಡ್ರು, ಮತ್ತೆ ಮ್ಯೂಟ್ ಆಯ್ತು. ಮೋಸ್ಟ್ಲಿ ಅವ್ರಿಗೆ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಓಕೆ, ಇಲ್ಲ ಟೈಮ್ ಆಯ್ತು ಅಂತಂದ್ರೆ ಇದ್ ಮಾಡಿ. ಮೇಡಮ್, ಮಾಲಿನಿ ಮೇಡಮ್ ಅವರೇ, ಮುಕ್ತಿ ಮತ್ತೆ ಮೋಕ್ಷ ಇದಕ್ಕೆ ಏನ್ ಡಿಫರೆನ್ಸ್? ಇದು ನಾಳೆ ಬರ್ತಾರೆ ಸಂಜಯ್ ಸರ್, ಅವ್ರನ್ನ ಕೇಳೋಣ. ಓಕೆ, ನಾಳೆ ಮಾತಾಡ್ತಿರೋದೇ ಮಾರ್ಗದ ಬಗ್ಗೆ. ಓಕೆ, ಸರಿ, ಥ್ಯಾಂಕ್ ಯು. ಓಕೆ, ನಳಿನಿ ಅವರೇ. ಎಲ್ಲ ಆತ್ಮ ಬಂಧುಗಳಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಟ್ಟಿರುವಂತ ಎಲ್ಲ ಆತ್ಮ ಬಂಧುಗಳಿಗೆ ಧನ್ಯವಾದಗಳು. ಮತ್ತೆ ಎಲ್ಲ ರೀತಿಯಲ್ಲಿ ಉಪಯುಕ್ತವಾದ ಮಾಹಿತಿನ ಕೊಟ್ಟಿರುವಂತ ಸತ್ಯೇಂದ್ರ ಸರ್ಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನಾಳೆ ಪುನಃ ಹಾಗಾಗಿ ಕಾರ್ಯಕ್ರಮನ ಸಂಪನ್ನಗೊಳಿಸ್ತಾ ಇದ್ದೀವಿ. ನಾಳೆ ಎಲ್ಲರೂ ಬಂದು ಭಾಗವಹಿಸಿ. ನಾಳೆ ತುಂಬಾ ಮುಖ್ಯವಾದಂತ ಒಂದು ಒಳ್ಳೆ ಸ್ಪೀಚ್ ಇದೆ. ಹಾಗಾಗಿ ನಾಳೆ ಎಲ್ಲರೂ ಸ್ವಲ್ಪ ಬೇಗನೆ ಬಂದು ಎಲ್ಲರೂ ಜಾಯಿನ್ ಆಗಿ ಸರಿಯಾದ ಸಮಯಕ್ಕೆ ಬಂದು ಎಲ್ರಿಗೂ ಧನ್ಯವಾದಗಳು. ಮೇಡಮ್, ವಾಯ್ಸ್ ಕೇಳಿಸ್ತಾ ಇಲ್ಲ ನಿಮ್ದು. ಓಕೆ, ಎಲ್ಲ ಆತ್ಮ ಬಂಧುಗಳಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನ ತಿಳಿಸ್ತಾ, ಇವತ್ತಿನ ದಿನ ನಿರೂಪಣೆ ಮಾಡದಂತ ನಳಿನಾ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತೊಮ್ಮೆ ನಾಳೆ ಎಲ್ಲರೂ ಇಲ್ಲೇ ಮತ್ತೊಮ್ಮೆ ಬೇಗ ಸಂಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ.